Om subtraction of the multiplication in the division of the addition, comma, full stop, statue. Chick. ಹೀಗೆ ಒಂದು ಸಂಜೆ ಸುಮ್ನೆ ಕೂತು ಬೋರ್ ಆಗಿ ಕೇಳಿಸ್ಕೊಳ್ಳೋರಿಲ್ಲ ಅಂದ್ರು ಹೇಳ್ಬೇಕನ್ಸಿದ್ ಹೇಳ್ದೆ. ಮನ್ಸಿನ ಮಾತನ್ನ ಹೇಳೋದ್ರಲ್ಲೂ ಕಿವಿ ಕೊಟ್ಟು ಕೇಳೋದ್ರಲ್ಲೂ ಖಾಲಿ ಆಗದೆ ಸಿಗೋದ್ ನಿಜವಾದ ನೆಮ್ಮದಿಯೊಂದೇ. ಹೇಳೋದ್ರಲ್ಲಿ ನಂಗೆ ಸಿಕ್ಕ ಕೇಳೋರ ಕಣ್ಣಲ್ಲಿ ಕಂಡ ಖುಷಿಯನ್ನು ಹಂಚಲೆಂದೇ ಹೊಸದೊಂದು ಶೋ ತಂದೆ. ಅಳುವಿದೆ ನಗುವಿದೆ ಗೆಲ್ಲುವಿದೆ ಸೋಲಿದೆ ಬದುಕಿನ ಭಾವನೆ ಬೀರಲು ನ ಬಂದೆ. ಹಾಡೋರು ಕುಣಿಯೋರು ಓದೋರು ಬರೆಯೋರು ಆಕ್ಟ್ರು ಟೀಚರು ಲಾಯರು ಇಂಜಿನಿಯರು ಡಾಕ್ಟ್ರು ರೈತರು ಯೋಧರು ಇತ್ಯಾದಿ ಎಲ್ಲ ಮನುಜರು ಅಡೆತಡೆ ದಾಟಿ ನಡೆ ನಿಲ್ಲಬೇಡ ಅಂದ್ರು. ಕೇಳುದ್ರಲ್ಲಿ ನಂಗೆ ಸಿಕ್ಕ ಹೇಳೋರ ಕಣ್ಣಲ್ಲಿ ಕಂಡ ಖುಷಿಯನ್ನು ಹಂಚಲೆಂದೆ ನಿಮ್ ಮುಂದೆ ಈಶೋ ತಂದೆ. ಕಷ್ಟನೋ ಸುಖನೋ ಲಾಭ ನನ್ನಷ್ಟನೋ ಆಡಂಬರವಿಲ್ಲದೆ ಆಗಿದ್ದು ಆದಂಗ್ ಹೇಳೋಕೆ ನಾ ಬಂದೆ. ಕಿವಿ ಕೊಟ್ಟು ಕೇಳಿ ಇದು ಹೇಳ್ಬೇಕನ್ಸ್ತು ಹೇಳ್ದೆ. ಮಾಡಕ್ ಕೆಲ್ಸಕ್ಕೆ ಟೈಮ್ ಇಲ್ಲ, ಹೋಗ. ನಿಮ್ ಕೆಲ್ಸ ಮಾಡ್ತಾ ಸುಮ್ನೆ ಕೇಳಿ ಹೇಳ್ಬೇಕನ್ಸ್ತು ಹೇಳ್ದೆ. ಕೆಲ್ಸಕ್ಕೆ ಹೋಗಕ್ಕೆ 1 hour ಬೇಕು ನಮ್ ಬೆಂಗಳೂರಲ್ಲಿ. ಕಾರಲ್ಲಿ ಹೋಗ್ತಾ ಕೇಳ್ಬೋದಿದ್ದು ಹೇಳ್ಬೇಕನ್ಸ್ತು ಹೇಳ್ದೆ. ನಂಗೆ 7,000 ಇದೆ, ನೀನೇ ಕೇಳಿಸ್ಕೋ. ಜೊತೆಲಿ ಹರಟೆ ಹೊಡಿಯೋಣ ಬನ್ನಿ ಇದು ಹೇಳ್ಬೇಕನ್ಸ್ತು ಹೇಳ್ದೆ. ಆಯ್ತು ಬಿಡು, ಬರ್ತೀನಿ. ಡ್ಯಾಡ್ ಏನಾರು ಅಂದರೆ ಅಜ್ಜನ ಕಡೆ ಓಡೋಗ್ತಿದ್ದೆ. ತುಂಬ ರೀಸನ್ಸ್ ಇರ್ತಿತ್ತು. ಅದು ಒಂದು ಡಿಫ್ರೆಂಟ್ ಲೆವೆಲ್ ಬ್ರೋ. ಅದು ಎಕ್ಸ್ಪೀರಿಯೆನ್ಸ್ ಎಲ್ಲರೂ ಮಾಡಲೇಬೇಕು. ಸ್ವಲ್ಪ ಈಗ ನೀವೇನು ತರಕಾರಿ ತೊಗೊಳಕ್ಕೆ ಹೋದ್ರಿ, ಕುಕ್ಕುಂಬರ್ ಕೊಟ್ಟರು, ಕ್ಯಾರೆಟ್ ಕೊಟ್ಟರು, ಹಂಗೆ ಆಗ್ತಿತ್ತು ಬ್ರೋ. ಫುಲ್ ಚಿಲ್ಲಿತ್ತು. ರೋಲ್ಸ್ ರಾಯ್ಸ್ ಪ್ರೊಡ್ಯೂಸಸ್ ಇಂಜಿನ್ಸ್. ಬೋಯಿಂಗಲ್ಲಿ ನೀವೇನೇನು ಏರ್ಕ್ರಾಫ್ಟ್ ಇಂಜಿನ್ಸ್ ನೋಡ್ತೀರಲ್ಲ, ಡನ್ ಬೈ ರೋಲ್ಸ್ ರಾಯ್ಸ್. ಟ್ರ್ಯಾಕ್ಟರ್ ಮೇಲೆ ಹೋಗಿ ಗಣೇಶ ಚತುರ್ಥಿಯಲ್ಲಿ ಪ್ಲೇ ಮಾಡೋದು. ಎಸ್, ಮಾಡಿದ್ದೀನಿ 8ನೇ ಕ್ಲಾಸಲ್ಲಿ, 8th ಗ್ರೇಡಲ್ಲಿ. ಓಕೆ. ಸೊ ಅಲ್ಲಿ ಮಾಡಿದ್ಮೇಲೆ ಐ ವಾಸ್ ವೆರಿ ಕಾನ್ಫಿಡೆಂಟ್. ಸಾಂಗ್ಸ್ ಇದು ಮಾಡ್ತೀನಿ, ಅದು ಹಚ್ತೀನಿ, ಅದು ಪ್ಲೇ ಮಾಡ್ತೀನಿ ಅಂತ. ಒನ್ಸ್ ಐ ವೆಂಟ್ ದೇರ್, ಗಾನ್ ನರ್ವಸ್. ಅದೊಂದು 10 ಸಾಂಗ್ ಬಿಟ್ಟರೆ ಬೇರೆ ಸಾಂಗ್ ಪ್ಲೇ ಮಾಡೋಕ್ಕೆ ಬರ್ತಿಲ್ಲ ನನಗೆ. ಒನ್ ಪರ್ಸನ್ ವಿಚ್ ಐ ನೆವರ್ ಫಾರ್ಗೆಟ್, ಸ್ಕ್ಯಾಂಡಿಯನ್. ಹಿ ವಾಸ್ ದ ಫಸ್ಟ್ ಪರ್ಸನ್ ಟು ಸಜೆಸ್ಟ್ ಮಿ ಕನ್ನಡ ಮಾಡೋದು. ಹಿ ವಾಸ್ ದ ಓನ್ಲಿ ಪರ್ಸನ್ ಹೂ ಟೋಲ್ಡ್ ಮಿ ಟು ರೇಟ್ ಇನ್ ಕನ್ನಡ. ಇವತ್ತು ಏನಿದ್ದೀನಿ ಅವ್ರು ಹೇಳಿದಾರಂತ. ಅವ್ರು ಹೇಳಿರ್ಲಕ್ಕ ಅಂದರೆ ನಾನು ಮಾಡ್ತಿದ್ದೇ ಇಲ್ಲ. ಶಿವಣ್ಣ ಆಗಲಿ, ಚೇತನಣ್ಣ ಆಗಲಿ, ಮತ್ತು ಈಶ್ವರಣ್ಣ ಆಗಲಿ, ಬ್ರೋ ನೆಕ್ಸ್ಟ್ ಲೆವೆಲ್ ವೀಡಿಯೋಸ್ ಮಾಡ್ತಿದ್ರು ಅವರು. ಎಲ್ಲರೂ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಸಾಂಗ್ ಯಾವುದು, ನಾನು ನೆಕ್ಸ್ಟ್ ಸಾಂಗ್ ಇಲ್ಲಿಗೆ, ನೆಕ್ಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯೂನಿಂಗ್ ಇನ್ ಫಾರ್ ಆಲ್ ದ ರೆಕರಿಂಗ್ ಆಡಿಯನ್ಸ್. ಮತ್ತೆ 3ನೇ ಎಪಿಸೋಡ್ ಬಂದು ಕೇಳ್ತಾ ಇರೋದಕ್ಕೆ. ಏನೋ ಒಂಚೂರು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅಂತ ನಮಗೆ ಹೇಳುತ್ತದು. ನೀವು ವಾಪಸ್ 3rd ಎಪಿಸೋಡಿಗೆ ಬರ್ತಾ ಇದ್ದೀರಾ ಅಂತ ನೋಡಿ. ಆ್ಯಂಡ್ ಇನ್ನೇನೇನು ಸರಿ ಮಾಡ್ಬೋದು ಅನ್ನೋದನ್ನು ಕಾಮೆಂಟ್ಸಲ್ಲಿ ಹಾಕಿ ದಯವಿಟ್ಟು. ಬಿಕಾಸ್ ವಿ ಆರ್ ಸ್ಟಾರ್ಟಿಂಗ್ ಆಫ್, ವಿ ಆರ್ ವೆರಿ ಓಪನ್ ಟು ಚೇಂಜಸ್, ವಿ ಆರ್ ಟ್ರೈಂಗ್ ಟು ಲರ್ನ್. ಆ್ಯಂಡ್ ನಂದು ಭಾಷಣ ಇಲ್ಲಿಗೆ ಮುಗೀತು. ಟುಡೇ ವಿ ಹ್ಯಾವ್ ವಿನಯ್. ಹಲೋ ಹೆಂಗಿದ್ದೀರಾ? ಆಸಮ್ ವಿನಯ್. ಆ್ಯಂಡ್ ನಂದು ಅಂದರೆ ಐ ಹ್ಯಾವ್ ದಿಸ್ ಹ್ಯಾಬಿಟ್ ಆಫ್ ನಾಟ್ ಗಿವಿಂಗ್ ಅ ಬಿಗ್ ಇಂಟ್ರೊಡಕ್ಷನ್ ಅಬೌಟ್ ಮೈ ಗೆಸ್ಟ್ಸ್. ಅಂದರೆ ನಾನೇ ಕೊಡ್ಬೇಕು ಅದಕ್ಕೆ. ಅಂದರೆ ನಾನೇ ಎಲ್ಲ ಹೇಳ್ಬಿಟ್ರೆ ಹೇಳಕ್ಕೆ ಅಂತಾನೆ ನಿಮಗೆ ಕರೆಸಿರೋದಲ್ವಾ. ನಾನು ಮತ್ತು ಅವರು ಒನ್ ಟೀಮ್. ಇವಾಗ ಕೇಳಿಸ್ಕೊಳಕ್ಕೆ ನಾವು ಕೂತಿರೋದು, ಹೇಳಕ್ಕೆ ನೀವು ಬಂದಿರೋ. ಹೌದಾ? ದಟ್ ಈಸ್ ದ ಕಾನ್ಸೆಪ್ಟ್. ಸೊ ವಿ ವಿಲ್ ನೋ ವಿನಯ್. ವಿನಯ್ ಇಸ್ ಅ DJ and Vinay is a social media sensation right now. Thank you so much. ಸೊ ಇಷ್ಟು ಇನ್ಫಾರ್ಮೇಷನ್ ಯಾಕೆ ಕೊಟ್ಟೆ ನಾನೇ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು ಇದೆಲ್ಲ ಅಂತ. ಇದನ್ನ ಹೊರತುಪಡಿಸಿ ವಿನಯ್ ಬಗ್ಗೆ ಇನ್ನೇನೇನು ತಿಳ್ಕೊಬೋದು, ಇಂಟ್ರೆಸ್ಟಿಂಗ್ ಏನೇನಿದೆ ಅನ್ನೋದು ಈ ಎಪಿಸೋಡ್ ಇರುತ್ತೆ. ಸ್ಟೇ ಟ್ಯೂನ್ ಟಿಲ್ ದ ಎಂಡ್ ಅಂತ ಹೇಳ್ತಾ, RCB ಅವಾಗಿಂದ RCB ಸೇವ್ಡ್ ಅಸ್ ಅಲ್ಲ, ಅಷ್ಟು ಟ್ರಾಫಿಕಲ್ಲಿ ಹೋಗಿ. ಟ್ರಾಫಿಕ್ ಮೆಡಿಸಿನ್ ಆಗಿತ್ತು. ಟ್ರಾಫಿಕ್ ಕಾಯಿಲೆ ಆಗಿತ್ತು. ಬೆಣ್ಣೆ ದೋಸೆ, RCB ಅಂಡ್ ಮ್ಯಾಂಗೋ ಮಿಲ್ಕ್ ಶೇಕ್ ವಾಸ್ ದ ಮೆಡಿಸಿನ್. ಎನರ್ಜಿ ಅದರಿಂದನೇ ಬಂದಿದ್ದು. ನಾವು ಹಿಂಗೆ ರೆಕಾರ್ಡ್ ಮಾಡ್ತಾ ಯಾವತ್ತು ರೆಕಾರ್ಡ್ ಮಾಡ್ತಾ ಇದೀವಿ ಅಂದರೆ RCB SRH ಇಂದ 2ನೇ ಮ್ಯಾಚ್ ರೆಕಾರ್ಡ್ ಮಾಡ್ತಾ ಇದ್ವಿ ನಾವು. ಸೊ ನಾವು ಅಲ್ಲಿಂದ ಬರೋವರೆಗೂ ಗೆಲ್ಲೋ ಥರ ಇದ್ರು. ಇನ್ನೇನು ರೆಕಾರ್ಡಿಂಗ್ ಶುರು ಮಾಡಬೇಕು, ಮತ್ತೆ ಹೊಡ್ಸ್ಕೊಳಕ್ಕೆ ಶುರು ಸ್ಟಾರ್ಟ್ ಆಗಿದೆ. ಓಲ್ಡ್ RCB ಬಂದಿದೆ. ಆದರೂ RCBನೇ ಏನದು ಅದೇ ಸುಮಾರು ಸ್ಲೋಗನ್ಸ್ ಇದೆ, ಅದೆಲ್ಲ ಹೇಳೋದು ಬೇಡ ಈಗ ಫಸ್ಟಿಂದ. ಆಮೇಲೆ ಬಟ್ ಫಾರ್ ಎವರ್ RCB ಅಷ್ಟೇ. ಫಾರ್ ಎವರ್ RCB. ಹೆಂಗೆ ಬರೋ ನಿಮ್ಮದು ಸಿಲಿ ಕ್ವೆಶನ್ ಇದು, RCB ಫ್ಯಾಂಡಮ್ ಹೆಂಗೆ ಉಟ್ಕೋತು ಅಂತೆಲ್ಲ ಕೇಳೋದು. ಬಟ್
ಬೆಂಗಳೂರಿನವನಿಗೆ RCB ಫ್ಯಾಂಡಮ್ ಇಸ್ ಡಿಫ್ರೆಂಟ್ ಆ್ಯಂಡ್ ಯು ಆರ್ ಫ್ರಮ್ ಗದಗ್ ಅಲ್ವಾ? ಹೌದು. ಸೊ ಈವನ್ ಯು ಹ್ಯಾವ್ ದಟ್ RCB ಫ್ಯಾಂಡಮ್. ಹೌದು, ಕರ್ನಾಟಕದ ಕನೆಕ್ಷನ್ ಇದೆ, ಕರ್ನಾಟಕದ ಕನೆಕ್ಷನ್ ಇದೆ. ಅದು ಬಿಟ್ಟು ಪರ್ಸ್ನಲಿ ಸಿಟಿ ಕನೆಕ್ಟ್ ಅಂತ ಇಲ್ಲ, ಅಥವಾ ಸಿಟಿ ಕನೆಕ್ಟ್ ಇದೆಯಾ? ಹೌ ಯುವರ್ ಜರ್ನಿ ಆಫ್ ಫ್ಯಾಂಡಮ್ ಆಫ್ RCB? ಬ್ರೋ, ಬ್ಯಾಂಗ್ಳೂರು ಬೇರೆ ಅಲ್ಲ, ಬೆಂಗಳೂರು ಬೇರೆ ಅಲ್ಲ, ಗದಗ್ ಬೇರೆ ಅಲ್ಲ. ಎಲ್ಲ ಕಡೆ ಸೇಮ್ ಜನತೆ ಇದ್ದಾರೆ, ಸೇಮ್ ಕನ್ನಡ ಮಾತಾಡ್ತೆ, ಸೇಮ್ RCBಗೆ ಸಪೋರ್ಟ್ ಮಾಡ್ತಾರೆ ಅಷ್ಟೇ. ಕರೆಕ್ಟ್. ಸಿಂಪಲ್ ಆಸ್ ದಟ್. ಸಿಂಪಲ್. ಆ್ಯಂಡ್ ಇನ್ನೊಂದು ಕಾಮನ್ ಏನಂದರೆ ಎಲ್ಲರಿಗೂ ಹೊಟ್ಟೆ ಉರಿತಾ ಇರುತ್ತೆ, ಇವ್ರು ಗೆಲ್ಲಲ್ಲ. ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ, ಅದು ಸೆಕೆಂಡರಿ. ಬಟ್ ಗೆಲ್ಲಿ ಸೋಲಿ RCBನೇ ಅಷ್ಟೇ, ಫಾರ್ ಎವರ್ ಅಷ್ಟೇ. ದಟ್ ವಾಸ್ ಅಬೌಟ್ RCB ಬಗ್ಗೆ ಮಾತಾಡ್ತಾ ನಾವು ಗದಗದ ಬಗ್ಗೆ ಮಾತಾಡಿದ್ವಿ. ಸೊ ಬೆಂಗಳೂರಿಗೆ ಬಂದ್ಮೇಲಿಂದ ವಿನಯ್ ಜನಕ್ಕೆ ಗೊತ್ತು. ಹೌದು, ಬಟ್ ಬೆಂಗಳೂರು ಬಂದಾಗೆಂತ ಅಲ್ಲ, ಸ್ಟಾರ್ಟ್ ಮಾಡಿದ್ದು ಗದಗಲ್ಲಿ ಇದ್ದಾಗನೇ. ಓಕೆ, ಸೊ ಅವಾಗಿಂದಾನೇ ಪರಿಚಯ ಶುರು ಆಗಿದೆ. ಹೌದು, ಸ್ಲೋಲಿ ಸ್ಟಾರ್ಟ್ ಆಯ್ತು. ಆದ್ಮೇಲೆ ಬೆಂಗಳೂರು ಮೂವ್ ಆದೆ. ಅಲ್ಲಿಂದ ಇನ್ನು ಜಾಸ್ತಿ ಜನಕ್ಕೆ ತಲುಪ. ನಿಮ್ದು ಮ್ಯೂಸಿಕ್ ಜರ್ನಿಗೆಲ್ಲ ಬರೋಣ. ದ ಜರ್ನಿ ಆಫ್ ವಿನಯ್ ಯಾವಾಗ ಸ್ಟಾರ್ಟ್ ಆಯ್ತು? ವಿನಯ್ ಮ್ಯೂಸಿಕ್? ನೋ, ನಾಟ್ ವಿನಯ್ ಮ್ಯೂಸಿಕ್, ವಿನಯ್ ಆಸ್ ಅ ಪರ್ಸನ್. ವಿನಯ್ ಆಸ್ ಅ ಪರ್ಸನ್ 1999 KGF ಅಲ್ಲಿ ಇದೆಯಲ್ಲ, ಎವರ್ ಸಿನ್ಸ್ 1999 ಬ್ರ್ಯಾಂಡ್. Jan 26 ಸ್ಪೆಷಲ್ ಡೇ, ಹಾಲಿಡೇ. ಓ ಕರೆಕ್ಟ್ ಅಲ್ಲ, ರಿಪಬ್ಲಿಕ್ ಡೇ ಸ್ಪೆಷಲ್ ಇನ್ ಗದಗ್. ಹೌದು, ಸೊ ಬೆಳೆದಿದ್ದೆಲ್ಲ ಗದಗ್. ಚೈಲ್ಡ್ಹುಡ್ ಎಲ್ಲ ಚೈಲ್ಡ್ಹುಡ್ ಎಲ್ಲ ವಾಸ್ ಇಟ್? ಚೈಲ್ಡ್ಹುಡ್ ಪೀಸ್ ಆಗಿತ್ತು ಬ್ರೋ. ನಿಮ್ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ ಮಷ್ಕೇರಿ ಚೈಲ್ಡ್ಹುಡ್ ಇಲ್ಲ ಚಿಲ್ಲ? ಮಷ್ಕೇರಿ ಫುಲ್, ಮಷ್ಕೇರಿ ಅಂದ್ರೆ ತಮಾಷೆ. ಓಕೆ, ಫುಲ್ ಚಿಲ್ ಆಗಿ ಲೈಫ್ ಇತ್ತು. ಚೈಲ್ಡ್ಹುಡ್ ಯಾರ್ದಾದ್ರೂ ಚಿಲ್ ಆಗಿರುತ್ತೆ, ಎಂಜಾಯ್ ಮಾಡ್ತಿರ್ತಾರೆ, ಏನು ರಿಸ್ಟ್ರಿಕ್ಷನ್ಸ್ ಇರಲ್ಲ. ರಿಸ್ಟ್ರಿಕ್ಷನ್ಸ್ ಇರುತ್ತೆ ಬಟ್ ಆ ಎಂಜಾಯ್ಮೆಂಟ್ ಬೇರೆ ಇರುತ್ತೆ ಬ್ರೋ. ಆದರೆ ಈಗ ಹೆಂಗಿದೆ, ರೆಸ್ಪಾನ್ಸಿಬಿಲಿಟೀಸ್, ಅದು ಇದು ಕೆಲಸ, ಆಫೀಸ್, ಅದು ಇದು ಅಂತ ರೆಸ್ಪಾನ್ಸಿಬಿಲಿಟೀಸ್ ಬಂದ್ಬಿಟ್ಟಿರುತ್ತೆ. ಬಟ್ ಚೈಲ್ಡ್ಹುಡ್ ಇಸ್ ಗೋಲ್ಡನ್. ಹೇಳ್ತಿದ್ರು ಗೋಲ್ಡನ್ ಲೈಫ್ ಅಂತ, ಈಗ ಅರ್ಥ ಆಗ್ತಿದೆ ಯಾವ್ದು ಗೋಲ್ಡನ್ ಲೈಫ್ ಅಂತ. ಅವಾಗ ಇಲ್ಲ ಅಂದ್ರೆ ದೊಡ್ಡವ್ರು ಹೇಳೋರು, ಕಾಲೇಜಿಗೆ ಹೋಗೋರೆಲ್ಲ ಸ್ಕೂಲ್ ಟೈಮ್ ಬೆಸ್ಟ್ ಅದು ಇದು. ನಾವು ಏನಿದೆ ಗುರು, ಇಷ್ಟು ರೂಲ್ಸ್ ಹಾಕ್ತಾರೆ, ಮನೇಲಿ ಬೈತಾರೆ, ಹೋಮ್ವರ್ಕ್ ಇದೆ. ನಾವು ಮೋಟರ್ ಬೈಕ್ ಅದೆಲ್ಲ ಓಡಿಸ್ಬೇಕಾದ್ರೆ ನಮಗೂ ಬೈಕ್ ನಾವು ದೊಡ್ಡವರಾಗಬೇಕು ಅಂತ, ಕಾರ್ ಓಡಿಸಕ್ಕೆ ಸಿಗುತ್ತೆ ಅಂತ. ಬಟ್ ಚೈಲ್ಡ್ಹುಡ್ ಬೆಸ್ಟ್ ಡೇಸ್. ಬಟ್ ಅದೇ ಅಂದರೆ ಡು ಯು ಥಿಂಕ್ ದಟ್ ಫೀಲಿಂಗ್ ಪ್ರಿವೇಲ್ಸ್ ಇವಾಗಿನ ಜನ್ರೇಷನ್ಗೂ ಅಂತ? ಅಂದರೆ ದ ಕೈಂಡ್ ಆಫ್ ಚೈಲ್ಡ್ಹುಡ್ ವಿ ಹ್ಯಾಡ್ ವಾಸ್ ವೆರಿ ಡಿಫ್ರೆಂಟ್ ಅಲ್ವಾ? ಅಂದರೆ ನಮ್ಗೇನು ಗುಡ್ಡ ಅಜ್ಜ ಆಗಿಲ್ಲ ನಾವು, ನಮ್ಗೇನು 60 ವರ್ಷ ಅಲ್ಲ, ಬಟ್ ಸ್ಟಿಲ್. ಬಟ್ ಫೋನ್ ಇರಲಿಲ್ಲ ಅವಾಗ, ಇದ್ರೂ ಕೀಪ್ಯಾಡ್ ಇತ್ತು. ಕೀಪ್ಯಾಡ್ ಎಲ್ಲ ಅದು ಸ್ನೇಕ್ ಗೇಮ್ ಬಿಟ್ರಿ ಏನು ಅಷ್ಟೇ. ಆ ಸ್ನೇಕ್ ಗೇಮಿಗೆ ಎಷ್ಟು ಜನಕ್ಕೆ ರಿಕ್ವೆಸ್ಟ್ ಮಾಡಿ ಬೈಸ್ಕೊಂಡು ಆಡ್ಬೇಕಿತ್ತು. ಅದು ನಮಗೆ ಅಷ್ಟೇ. ಈಗಿನ ಎಕ್ಸಾಂಪಲ್ ನನ್ನ ಕಸಿನ್ಸಿಗೆ ನೋಡಿದ್ರೆ ಅವ್ರ ಫೋನಲ್ಲಿ ಎಷ್ಟು ಹೋಗಿರ್ತಾರೆ ಅಂದರೆ ಅಷ್ಟು ಹೋಗಿರ್ತಾರೆ. ಬಟ್ ಆ ಕ್ರೇಜ್ ನಮ್ಗೆ ಇರಲಿಲ್ಲ ಅವಾಗ ಫೋನ್ದಷ್ಟು. ನಮಗೇನು ಕ್ರೇಜು ಆವಾಗ ಹೊರಗಡೆ ಹೋಗಿ ಮನೆ ಹೊರಗಡೆ ಹೋಗಿ ಆಡಬೇಕು. ಮನೆ ಹೊರಗಡೆ ಹೋಗಿ ಆಡಿದ್ರೆ ನಮ್ಗೆ ಬೈತಿದ್ರು ಒಳಗಡೆ ಬಾ ಅಂತ. ಈಗ ಹಂಗಲ್ಲ, ನೀವು ಹೊರಗಡೆ ಹೋಗಂದ್ರೂ ಹೋಗಲ್ಲ, ಹಂಗಾಗಿದೆ. ಅಲ್ಲ ಅಂದ್ರೆ ಅದೊಂದು, ಮತ್ತೆ ದ ವೇ ಕಿಡ್ಸ್ ಪರ್ಸೀವ್ ಹ್ಯಾಪಿನೆಸ್ ಅಲ್ಲ ಇವಾಗ ಸಿಕ್ಕಾಪಟ್ಟೆ ಚೇಂಜ್ ಆಗುತ್ತೆ. ಹೌದು, ಡಿಫ್ರೆಂಟ್. ಆಚೆ ಹೋದ್ರು ಅಂದರೆ ಇವಾಗ ನಮಗೇನು ಒಂದು ಕ್ರಿಕೆಟ್ ಇಷ್ಟ ಅಂದರೆ ಒಂದು ಪ್ಲಾಸ್ಟಿಕ್ ಬ್ಯಾಟು ಬಾಲ್ ಸಿಕ್ಕರೆ ರೋಡಲ್ಲಿ ಆಡ್ತಾ ಇದ್ವಿ, ಫುಟ್ಬಾಲ್ ಇಷ್ಟ. ಇವಾಗ ಹೇಗಾಗಿದೆ ಅಂದರೆ ಫಾರ್ ಪೇರೆಂಟ್ಸ್ ಟು ಈವನ್ ಟೆಲ್ ಕಿಡ್ಸ್ ಆಚೆ ಹೋಗಿ ಆಟ ಆಡ್ರು ಅಂತ ಹೇಳಕ್ಕೆ, ಸರಿ ನಾ ಆಚೆ ಹೋಗಿ ಆಟ ಆಡ್ಬೇಕಂದ್ರೆ ನೀನು ನನ್ನ ಕೋಚಿಂಗ್ ಸೇರಿಸು, ಹೌದು, ಒಂದು 5,000 ರೂಪಾಯಿಂದ 10,000 ರೂಪಾಯಿಂದ ಬ್ಯಾಟ್ ಕೊಡಿಸು, ಇಲ್ಲ ನೀನು ಸಿ ಇದು ಎಲ್ಲ ಇಲ್ಲಿ ಹಂಗಿದೆ. ಬಟ್ ಇಫ್ ಯು ಗೋ ಬ್ಯಾಕ್ ಟು ನಮ್ಮೂರಲ್ಲಿನೂ ಇದೆ, ಬಟ್ ನಾಟ್ ಟು ದಿಸ್ ಎಕ್ಸ್ಟೆಂಟ್. ಈಗ ಅನ್ಕೊಳ್ಳಿ, ನಿಮ್ಮ ಚೈಲ್ಡ್ಹುಡ್ಡಲ್ಲಿ ನೀವು ಮೆಕ್ಡಿ, ಬರ್ಗರ್, ಪಿಜ್ಜಾ ಎಲ್ಲ ನೋಡಿದ್ರಿ. ರೈಟ್ ಫ್ರಮ್ 6th ಸ್ಟ್ಯಾಂಡರ್ಡ್ or 7th ನೋಡಿದ್ರಿ. ಎಸ್ ಬಟ್ ವಿ ಹ್ಯಾಡ್ ನೆವರ್ ಸೀನ್. ಬರ್ಗರ್ ಅಂದರೆ ಗೊತ್ತಿರಲಿಲ್ಲ, ಪಿಜ್ಜಾ ಅಂದರೆ ಗೊತ್ತಿರಲಿಲ್ಲ. ವಿ ಆರ್ ಆಲ್ ಯೂಸ್ ಟು ಲೋಕಲ್ ಒಗ್ಗರಣೆ, ಅದು ಇದು ಅಂತ. ಅದು ನಮ್ಗೆ ಅದೇ ಫುಲ್ ಮಜಾ ಬ್ರೋ. ಸೊ ಬ್ಯಾಂಗ್ಳೂರು ಬಂದ ಮೇಲೆ ಅಂದರೆ ಚೈಲ್ಡ್ಹುಡ್ಡಲ್ಲಿ ಬೆಂಗಳೂರು ಬಂದ ಮೇಲೇ ಹಿಂಗೋ ಏನಿರುತ್ತೆ. ನಾನು ಹಾಲಿಡೇಸಲ್ಲಿ ನಮ್ಮ ಅಂಕಲ್ ಮನೆಗೆ ಬರ್ತಿದ್ದೆ. ಸೊ ಯಾವಾಗಾದ್ರೂ ಒಂದು ಸತಿ ಅಷ್ಟೇ ಕರ್ಕೊಂಡು ಹೋಗೋರು. ಬಟ್ ಅದು ಎಷ್ಟು ಖುಷಿ ಆಗ್ತಿತ್ತು. ಬಟ್ ಹೋದ್ಮೇಲೆ ಮತ್ತು ಗದಗ ವಾಪಸ್ ಹೋದ್ಮೇಲೆ ಅದೇ ಇಷ್ಟ ಆಗ್ತಿತ್ತು. ಆ್ಯಂಡ್ ನಾವು ಇವಾಗಲೂ ಅದೇ ಮಾತಾಡ್ತಿದ್ವಲ್ಲ, ಮಿಕ್ಕಿದೆಲ್ಲ ಯಾವ್ದು ಎಷ್ಟೇ ತಿಂದ್ರೂ ದಟ್ ಈಸ್ ವಾಟ್, ಅಲ್ಲೇ ಮನೆ ಅನ್ಸೋದು ಅದೇ. ಎಕ್ಸಾಕ್ಟ್ಲಿ. ನನ್ನ ಪಾಯಿಂಟ್ ಏನಂದರೆ ಈ ಫೀಲಿಂಗೇ ಹೊಟ್ಟೋಗ್ಬಿಟ್ಟಿದೆ. ಅಂದರೆ ಏನು ನಾವೇನು
ಕಿಡ್ಸನ್ನ ಇವಾಗಿಂದು ಮಕ್ಳಿಗೆ ಬೈಬೇಕಂತ ಏನು ಕೂತಿಲ್ಲ, ಬಟ್ ಅದು ಜನರೇಷನ್ ಹಂಗಿದೆ, ಏನು ಮಾಡಕ್ ಬರ, ಯಾರ ಕೈಯಲ್ಲಿ ಏನೂ ಇಲ್ಲ, ಏನಿಲ್ಲ. ಮತ್ತು ಸೋಷಿಯಲ್ ಮೀಡಿಯಾ ಅಥವಾ ಫೋನಿಗೆ ಆಕ್ಸೆಸ್, ವರ್ಚುವಲ್ ವರ್ಲ್ಡ್ಗೆ ಆಕ್ಸೆಸ್ ಅಂತ ಏನು ನಾವು ಕರೆದ್ವಲ್ಲ, ಅಂದರೆ ಅಡ್ರೆಸ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ. ಇವಾಗ ಅವರಿಗೆಲ್ಲ ಹೇಗೆ ಅಂದರೆ ಸ್ಟೇಟಸ್ ಕೋ, ಎವ್ರಿಥಿಂಗ್ ಇಸ್ ಫಾರ್ ದ ಸ್ಟೇಟಸ್ ಕೋ ಅಲ್ವಾ. ಅಂದರೆ ವ್ಯಾಲಿಡೇಷನ್ ಈಸಿಯಾಗಿ ಸಿಗ್ತಾ ಇದೆ. ಅಂದರೆ ದೇರ್ ಆರ್ ಮಲ್ಟಿಪಲ್ ಸೋರ್ಸಸ್ ಆಫ್ ವ್ಯಾಲಿಡೇಷನ್ ಅವ್ರಿಗೆ. ನೀನು ಕರೆಕ್ಟ್ ಇದೆಯಾ, ನೀನು ಚೆನ್ನಾಗಿದ್ಯಾ, ನೀನು ಚೆನ್ನಾಗಿಲ್ಲ ಅನ್ನೋಕ್ಕೆ ಸುಮಾರು ಜನ ಇದ್ದಾರೆ, ಆ್ಯಂಡ್ ಈಸಿಯಾಗಿ ಸಿಗ್ತಾ ಇದ್ದಾರೆ. ನಮಗೆ ಯಾರು ಅದೇ ಅಂದರೆ ಚಡ್ಡಿ ದೋಸ್ತ್ ಚಡ್ಡಿ ಬಡಿ ಅಂತ ಯಾರಿದ್ರು ಒಂದಷ್ಟು ಜನ ಇದ್ರು ಅಷ್ಟೇ. ಅವರು ಅಂದರೆ ವಿ ಆಲ್ ವರ್ ಆಫ್ ಸೇಮ್ ಮೈಂಡ್ ಸೆಟ್, ವಿ ಆಲ್ ವರ್ ಆಫ್ ಸೇಮ್ ಫಿನಾನ್ಷಿಯಲ್ ಸಿಚುಯೇಷನ್ ಫಾರ್ ದಟ್ ಸೇ. ಸೊ ನಾವ್ ಏನ್ ಮಾಡ್ತಾ ಇದ್ವಿ ಅದ್ರಲ್ಲಿ ಖುಷಿ ಪಡ್ತಾ ಇದ್ವಿ, ಯಾಕಂದ್ರೆ ನಮ್ ವ್ಯಾಲಿಡೇಷನ್ ಹಂಗೆ ಸಿಗ್ತಾ ಇತ್ತು. ಇಷ್ಟಕ್ಕೆ ಶಬಾಷ್ ಅಂತ ಹೇಳೋರು ಇದ್ರು, ನನ್ ಬೈಯೋರು ಇದ್ರು, ಅವರೇನೇ ಇದ್ರು ಇಬ್ರು. ಈಗ ಹೇಗಾಗಿದೆ ಅಂದ್ರೆ ದ ರೀಚ್ ಗ್ಲೋಬಲ್ ಆಗಿರೋದ್ರಿಂದ ಡೋಂಟ್ ಯು ಫೀಲ್ ಜನಕ್ಕೀಗ ಅವ್ರ ಜೊತೆ ಕಂಪೇರ್ ಮಾಡು, ಇವ್ರ ಜೊತೆ ಕಂಪೇರ್ ಮಾಡು, ಕಂಪ್ಯಾರಿಸನ್ ತುಂಬಾ ಆಗಿದೆ ಬ್ರೋ. ಈಗ ನಾವು ಈಗ ನಾನೇ ಕನ್ಸಿಡರ್ ಮಾಡಿದ್ರು ನನ್ನ ಫೀಲ್ಡಲ್ಲಿ ಯಾರಿದ್ದಾರೆ ನಾನು ಕಂಪೇರ್ ಮಾಡೇ ಮಾಡ್ತೀನಿ. ಕರೆಕ್ಟ್. ಕಾಂಪಿಟೇಷನ್ ನೋಡ್ತೀನಲ್ವಾ. ಕರೆಕ್ಟ್. ಸೊ ಅದು ಇದ್ದೇ ಇದೆ. ಅಂದರೆ ಪ್ರೊಫೆಷ್ನಲಿ ಯಾರಾದರೂ ಮಾಡೇ ಮಾಡ್ತಾರೆ. ಬಟ್ ನಮ್ಮ ಟೈಮಲ್ಲಿ ಹಂಗೇನು ಇರಲೇ ಇಲ್ಲ. ನಾವು ಚಿಕ್ಕವರಿರುವಾಗ, ತುಂಬ ಚಿಕ್ಕವರಿರುವಾಗ ಇರಲಿಲ್ಲ. ಸೊ ಫಸ್ಟ್ ಟೈಮ್ ಟಚ್ ಸ್ಕ್ರೀನ್ ಫೋನ್ ಬಂದಿರೋದು ಐ ಗೆಸ್ ಐ ವಾಸ್ 7th 8th ಏನೋ. ಅರೌಂಡ್ ದಟ್ ಟೈಮ್. ಅವಾಗಲೇ ಫಸ್ಟ್ ಟೈಮ್ ನೋಡಿದ್ದು. ಕರೆಕ್ಟ್. ಅದು ಮನೆಯಲ್ಲಿ ಒಂದೇ ಫೋನ್ ಇರ್ತಿತ್ತು ಟಚ್ ಸ್ಕ್ರೀನ್, ಬಿಟ್ರೆ ಎಲ್ಲ ಅದು ಕೀಪ್ಯಾಡ್. ಅದೊಂದಲ್ವ ನಮ್ದು ಮನೆಗೆ ಫಸ್ಟ್ ಟಚ್ ಸ್ಕ್ರೀನ್ ಫೋನ್ ಅಪ್ಪಂದು. ಅಪ್ಪ ನಮ್ಮ ಜಾಯಿಂಟ್ ಫ್ಯಾಮಿಲಿ ಇತ್ತು. ಸೊ ನಮ್ಮ ಅಂಕಲ್ ತುಂಬಾ ಕ್ರೇಜ್ ಇದ್ರು. ನಮ್ಮ ಅಂಕಲ್ ಎಲ್ಲ ಯಾವುದು ಫೋನ್ ಬಂದ್ರು ಅವ್ರು ತೊಗೊಂಡ್ಬಿಡ್ತಿದ್ರು. ಸೊ ಫಸ್ಟ್ ನೋಕಿಯಾದಿಂದ ಸ್ಟಾರ್ಟ್ ಆಗಿದ್ದು. ಏನ್ ಜನರೇಷನ್ ಅದು ಶೆಟ್. ಅವಾಗ ಯಾವುದೇ ಅದೇ ನೋಕಿಯಾ 8 ಅಂತ ಬರ್ತಿತ್ತು ಒಂದು, ನಿಮ್ ಜ್ಞಾಪಕ ಇದೆ ಇಲ್ಲೋ ಗೊತ್ತಿಲ್ಲ, ಬಟ್ ಫುಲ್ ನೆಕ್ಸ್ಟ್ ಲೆವೆಲ್. ಅವಾಗ ನನಗೆ ಸ್ಟ್ರೈಕ್ ಆಗಿದ್ದ ಪಾಯಿಂಟ್ ಅಲ್ಲಿ ನೀವು ಹೇಳಿದ್ದು, ಅದು ಕೀ ವರ್ಡ್ ಆಫ್ ದಿಸ್ ಸೆಂಟೆನ್ಸ್ ವಾಸ್ ಜಾಯಿಂಟ್ ಫ್ಯಾಮಿಲಿ. ಹೌದಾ. ಟೇಕ್ ಪೀಪಲ್ ಥ್ರೂ ದಟ್ ಹೋಲ್ ಎಕ್ಸ್ಪೀರಿಯನ್ಸ್ ಆಫ್ ಬೀಯಿಂಗ್ ಇನ್ ಜಾಯಿಂಟ್ ಫ್ಯಾಮಿಲಿ ಅಲ್ವಾ. ದೇರ್ ಆರ್ ತುಂಬಾ ಜನ ಇಲ್ಲ ಇವಾಗ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋರು. ಆ ಜಾಯಿಂಟ್ ಫ್ಯಾಮಿಲಿ ಅನ್ನೋ ಕಾನ್ಸೆಪ್ಟ್ ಇಟ್ ಇಸ್ ವೆರಿ ರೇರ್ ಟು ಸಿ. ಅರ್ಬನ್ ಮೆಟ್ರೋಪಾಲಿಟನ್ ಸಿಟೀಸಲ್ಲಂತೂ ದೂರದ ಮಾತು. ಅಂದರೆ ಅದು ವ್ಯಾನಿಷ್ ಆಗಿ ಒಂದು 10-15 ವರ್ಷ ಆಗಿಬಿಟ್ಟಿದೆ. ಆ್ಯಂಡ್ ಇಟ್ ಇಸ್ ಟ್ರಿಕ್ಲಿಂಗ್ ಡೌನ್ ಟು Tier 2 cities, Tier 3 cities ಆಲ್ಸೋ. ಸೊ ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್? ಅಂದರೆ ಜಾಯಿಂಟ್ ಫ್ಯಾಮಿಲಿ ಫಸ್ಟ್ ಆಫ್ ಆಲ್ ಇದು ಅನ್ಫಾರ್ಚುನೇಟ್ ಸಿಚುಯೇಷನ್, ಬಟ್ ವಿಲ್ ಹ್ಯಾವ್ ಟು ಡಿಫೈನ್ ಟು ಪೀಪಲ್ ವಾಟ್ ಆಕ್ಚುಲ್ ಜಾಯಿಂಟ್ ಫ್ಯಾಮಿಲಿ ಈಸ್ ಆ್ಯಂಡ್ ಆಲ್ಸೋ ಯರ್ ಎಕ್ಸ್ಪೀರಿಯನ್ಸ್ ಆಫ್ ಇಟ್. ಈಗ ಹೆಂಗಿದೆ ನನಗೂ ಗೊತ್ತಿಲ್ಲ ಬ್ರೋ, ಬಿಕಾಸ್ ವಿ ಆರ್ ಆಲ್ಸೋ ನ್ಯೂಕ್ಲಿಯರ್ ಫ್ಯಾಮಿಲಿ ನಾವು. ಬಟ್ ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲಿರುವಾಗ ದ್ಯಾಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್ ಹೇಳ್ಬೇಕು ನನ್ನ ಲೈಫಲ್ಲಿ. ಈಗ ಅಮ್ಮ ಹೊಡ್ತಿದ್ರೆ ಆಂಟಿ ಕಡೆ ಓಡೋಗ್ತಿದ್ದೆ, ಆಂಟಿ ಏನಾರು ಅಂದರೆ ಅಮ್ಮ ಕಡೆ ಓಡೋಗ್ತಿದ್ದೆ, ಡ್ಯಾಡ್ ಏನಾರು ಅಂದರೆ ಅಜ್ಜನ ಕಡೆ ಓಡೋಗ್ತಿದ್ದೆ. ತುಂಬ ರೀಸನ್ಸ್ ಇರ್ತಿತ್ತು. ಅದು ಒಂದು ಡಿಫ್ರೆಂಟ್ ಲೆವೆಲ್ ಬರೋ. ಅದು ಎಕ್ಸ್ಪೀರಿಯನ್ಸ್ ಎಲ್ಲರೂ ಮಾಡಲೇಬೇಕು. ಜಾಯಿಂಟ್ ಫ್ಯಾಮಿಲೀಸ್ ಹೆಂಗೆ ಹೇಳ್ಬೇಕಂದ್ರೆ ಆ ಥರ ಫೀಲಿಂಗ್ ನಿಮ್ಗೆ ಬರೋದಿಲ್ಲ ಲೈಫಲ್ಲಿ. ನೀವೆಲ್ಲ ಅನುಭವಿಸ್ತೀರ ಆ ಲೈಫಲ್ಲಿ. ಮತ್ತು ಅಷ್ಟು ಖುಷಿ ಕೊಡ್ತಾರೆ ನಿಮ್ಮ ಅಂಕಲ್ ನಿಮಗೆ, ನಿಮ್ಮ ಅಂಟಿ ನಿಮಗೆ ಅಷ್ಟು ಪ್ರೀತಿ ಕೊಡ್ತಾರೆ. ಎವ್ರಿಥಿಂಗ್ ಏನು ತೊಗೊಂಬಂದರೂ ನಿಮಗೂ ಕೊಡ್ತಾರೆ. ಸೊ ಅವಾಗ ಹೆಂಗಿರುತ್ತೆ, ಎಲ್ಲರೂ ನಿಮ್ಗೆ ಸಪೋರ್ಟ್ ಮಾಡೋರು ಇರ್ತಾರೆ. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದ್ಕೊಳ್ಳಿ, ಮನೆಯಲ್ಲಿ 4 ಜನ ಮಾತಾಡಿದ್ರೆ 4 ಜನಕ್ಕೆ ಮಾತಾಡಬೇಕು. ಅವಾಗ ಹಂಗಿರಲಿಲ್ಲ. ಅಜ್ಜ ಅಜ್ಜಿ ಅಂಕಲ್ ಆಂಟಿ ಎಲ್ಲರೂ ಸಪೋರ್ಟ್ ಮಾಡೋರು, ಯಾವುದೇ ಕಾರಣಕ್ಕಾಗಿರಲಿ. ಈಗ ಮನೆಗೆ ಬರೋದು ಸ್ವಲ್ಪ ಆಟ ಆಡಿ ಹಂಗೆ ಮನೆ ಹೊರಗಡೆ ಆಟ ಆಡಿದ್ರು ಲೇಟ್ ಆಗೋದು, 9 ಮೇಲೆ ಬಂದರೆ ಯಾಕೆ ಲೇಟ್ ಹಂಗಿಂಗಾದ್ರೆ ಆವಾಗ ನಮ್ಮ ತಾತ ನಮ್ಗೆ ಕಾಪಾಡ್ತಿದ್ರು. ಹಂಗೆ ಯಾಕೆ ಹೇಳ್ತಿದ್ಯಾ ಹಂಗೆ ಅಂತ, ಆಡಕ್ಕೆ ಆಡಲಿ ಬಿಡು ಅಂತ. ಏನು ಮಾಡಿದ್ರು, ಒನ್ ಗ್ರೇಟೆಸ್ಟ್ ಥಿಂಗ್ ಆಫ್ ಮೈ ಗ್ರ್ಯಾಂಡ್ ಫಾದರ್ ಅಂದರೆ ಅವ್ರು ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಿದ್ರು ಬ್ರೋ, ಎಲ್ಲದರಲ್ಲಿ. ಇವತ್ತಿನವರೆಗೂ ಇಟ್ಸ್ ನಾಟ್ ಲೈಕ್ ಅ ಥಿಂಗ್ ಅಂದರೆ ಅವ್ರು ಸಪೋರ್ಟ್ ಮಾಡಿರೋ ವಿಷಯನೇ ಇಲ್ಲ ಅಂತ ಇಲ್ಲ. ಎಲ್ಲದರಲ್ಲಿ ಬೇಕಾದ ವಿಷಯ ಇರಲಿ ಅದರಲ್ಲಿ ಸಪೋರ್ಟ್ ಮಾಡಿದ್ರು ಅವರು. ಬಟ್ ಈಸ್ ನೋ ಮೋರ್ ನಾವು. ಬಟ್ ಹಿ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ಸ್ಪಿರೇಷನ್ ಟು ಮಿ. ನನಗಷ್ಟೇ ಅಂತಲ್ಲ, ನನ್ನ ಡ್ಯಾಡ್ಗಾಗಲಿ ನಮ್ಮ ಅಂಕಲ್ಗಾಗಲಿ ನಮ್ಮ ಮನೆಯಲ್ಲಿ ಫುಲ್ ನಮಗೆ ಇನ್ಸ್ಪಿರೇಷನ್ ಅಂದರೆ ನಮ್ಮ ತಾತನೇ ಬೆಸ್ಟ್. ಸೂಪರ್ ಕೂಲ್ ತಾತ. ಎಸ್ ಕೂಲ್ ತಾತ, ಸ್ಟ್ರಿಕ್ಟ್ ತಾತ, ಎಲ್ಲದರಲ್ಲಿ ಆಲ್ರೌಂಡರ್ ತಾತ. ಆಮೇಲೆ ಈಗ ನಮಗೆ ನಮ್ಮಂಥವ್ರಿಗೆ
ತಾತ ಅಜ್ಜಿ ಅಂದರೆ ನಮ್ಮದು ಫಸ್ಟ್ ರೀಕಲೆಕ್ಟ್ ಮಾಡೋ ಥಾಟ್ಸ್ ಏನಂದರೆ ರಜಾ ಬಂದಾಗ ಅವ್ರನ್ನ ಮೀಟ್ ಮಾಡಬೇಕು, ರಜಾ ಬಂದಾಗ ಅವ್ರ ಊರಿಗೆ ಹೋಗೋದು, ಹೌದು ಊರಿಗೆ ಹೋಗಿ ಬರ್ತೀನಿ ಅಂತ ಈ ಥರ ಐಡಿಯಾನೇ ಜಾಸ್ತಿ. ಅದು ನಮ್ಮ ಬೆಂಗಳೂರಿನವ್ರಿಗಂತೂ ಅದೇ ಜಾಸ್ತಿ. ಹೌದೌದು. ಆ 2 ತಿಂಗಳೇ ಅಷ್ಟು ಮಜಾ ಇತ್ತು ಅಂದರೆ ಇಡೀ ವರ್ಷ ಅಜ್ಜಿ ತಾತನ ಜೊತೆನೇ ಇದೆ ಅಂದರೆ ಇನ್ನು ಇಮ್ಯಾಜಿನ್ ದ ಫನ್. 100% ಸಪೋರ್ಟ್ ಬೇಕಾದ ಮಾಡ್ರಿ, 100% ಸಪೋರ್ಟ್ ನಿಮಗೆ. ಕರೆಕ್ಟ್. ತಾತ ಇದು ಬೇಕು ಅಂದೇ ಬಿಡ್ತು, ಇದು ಕೊಡಿಸು, ತೊಗೊಂಬಂದೆ. ಮಾರ್ಕೆಟಿಗೆ ಎವ್ರಿ ಡೇ ಮಾರ್ನಿಂಗ್ ಮಾರ್ಕೆಟ್ ಹೋಗ್ತಿದ್ರು. ಇಲ್ಲಿ ಕಾನ್ಸೆಪ್ಟ್ ಹೆಂಗಿತ್ತು ನನಗೆ ಗೊತ್ತಿಲ್ಲ, ಬಟ್ ಅಲ್ಲಿ ನಮ್ಮಲ್ಲಿ ಹೆಂಗಿತ್ತು, ವಿ ಹ್ಯಾಡ್ ಎಮ್ ಎ ಟಿ ಸ್ಕೂಟ್ರ್ ಬರ್ತಿತ್ತು ಅವಾಗ, ಕೈಲಿ ಗೇರ್ ಹಾಕೋದು ಬರ್ತಿತ್ತು, ಎಮ್ ಎ ಟಿ ಅಂತ, ಬಜಾಜ್ ಎಮ್ ಎ ಟಿ. ಸೊ ಅದು ಇತ್ತು ನಮ್ದು. ಚೇತಕ್ ಇಲ್ಲ ಬಜಾಜ್ ಚೇತಕ್ ಎರಡೂ ಒಂದೇ ಅವಾಗ. ನನ್ಗೆ ಗೊತ್ತಿಲ್ಲ, ಗೊತ್ತಿಲ್ಲ, ಬಟ್ ಎಮ್ ಎ ಟಿ ಅಂಡ್ ಇದು 100% ಗೊತ್ತಿದೆ. ಎಮ್ ಎ ಟಿ ಕೈಯಲ್ಲೇ ಗೇರ್, ಕರೆಕ್ಟ್, ಕ್ಲಚ್ ಪ್ಲಸ್ ಆಟೋ ಥರ ಇತ್ತು ಬ್ರೋ. ಎವ್ರಿ ಡೇ ಅವ್ರ ಜೊತೆ ನಾನು ಮಾರ್ಕೆಟ್ ಹೋಗ್ತಿದ್ದೆ, ಎವ್ರಿ ಸಿಂಗಲ್ ಡೇ ಫುಲ್ ಮಾರ್ಕೆಟ್ ಸುತ್ತಾಡ್ಸ್ಕೊಂಡು ಬರ್ತಿದ್ರು. ಮಾರ್ಕೆಟಲ್ಲಿ ಎಲ್ಲರೂ ಮಾತಾಡ್ತಿದ್ರು, ಎಲ್ಲ ಅಂಗಡಿಗೆ ಹೋದ್ಮೇಲೆ ಎಲ್ಲರೂ ಏನೇನಾದ್ರು ತಿನ್ನಕ್ಕೊಳ್ಳೋರು. ಸೀರಿಯಸ್ಲಿ ಕರೆಕ್ಟ್. ಏನಾದರೂ ಸ್ವಲ್ಪ ಈಗ ನೀವೇನು ತರಕಾರಿ ತೊಗೊಳಕ್ಕೆ ಹೋದ್ರಿ, ಕುಕುಂಬರ್ ಕೊಟ್ಟರು, ಕ್ಯಾರೆಟ್ ಕೊಟ್ಟರು, ಹಂಗಾಗ್ತಿತ್ತು ಬ್ರೋ. ಫುಲ್ ಚಿಲ್ಲಿತ್ತು. ಸೊ ಇದ್ರದ್ದು ನನಗೆ ನೆನಪಾಗೋದಂದ್ರೆ ನಮ್ಮ ತಾತ ಡೈರಿಗೆ ಹೋಗಿ ಹಾಲು ತರ್ತಾ ಇದ್ದಿದ್ದು ಅವಾಗ. ಅಂದ್ರೆ ಇದು ನಂದಿನಿ KMF ಎಲ್ಲ ಇರ್ಲಿಲ್ವಲ್ಲ, ಅಂದ್ರೆ ಊರಲ್ಲಿ ಇರಲ್ಲ ಆಬ್ವಿಯಸ್ಲಿ, ಬೇಕಾದ್ರೆ ತರಿಸ್ಬೇಕಾಗುತ್ತೆ ಆ ಥರ ಸಿಸ್ಟಮ್. ಸೊ ಡೈರಿಗೆ ಹೋಗಿ ತರೋವಾಗ ದುಡ್ಡಿಗೆ ಏನ್ ತರ್ತಾರೋ ಅದು ನಾರ್ಮಲ್ ಒಂದು ದೊಡ್ಡ ಕಂಟೈನರ್ ಇತ್ತು, ದೊಡ್ಡದು ಹಾಲ್ದೆ ಡಬ್ಬಿ ಬರೋದಲ್ಲ ಈ ತರ ತರ. ಅಂಡ್ ಒಂದು ಚಿಕ್ಕದ ಒಂದು ಕಂಟೈನರ್ ನನಗೆ ಅಂತ ಕೊಟ್ಟಿದ್ರು. ಸೊ ಅದ್ರಲ್ಲಿ ಎಕ್ಸ್ಟ್ರಾ ಫ್ರೀಯಾಗಿ ಕೊಡೋದು, ಅದ್ರಲ್ಲಿ ಮಾತ್ರ. ಮನೆಗೆ ಬಂದ ತಕ್ಷಣ ನಮ್ಮ ಅಜ್ಜಿ ಮನೇಲಿ ಫಸ್ಟ್ 2 ಮೆಟ್ಲಿತ್ತು, ಅಲ್ಲಿಂದ ಎಷ್ಟು ದೊಡ್ಡ ಹೊಸ್ಲು, ಅಲ್ಲಿಂದ ಒಳಗೆ ಹೋಗೋದು. ಫಸ್ಟ್ ಮೆಟ್ಲು ಐ ವಾಸ್ ಸೋ ಪರ್ಟಿಕ್ಯುಲರ್ ಅಬೌಟ್ ದ ಪ್ರೋಸೆಸ್ ದಟ್ ಸೆಕೆಂಡ್ ಮೆಟ್ಲಲ್ಲಿ ನಿಂತು ಅದು ಖಾಲಿ ಮಾಡಿ ಮತ್ತೆ ಒಳಗೆ ಹೋಗ್ತಾ ಇದ್ದು. ನೀವು ಮಾರ್ಕೆಟ್ ಅಂದ ತಕ್ಷಣ ರಪ್ಪ ಅಂತ ಹಾಕೋಬೋದು. ಸ್ಯಾಡ್ ಪಾರ್ಟೀಸ್ ಅದೇ, ಈಗ ಸುಮ್ಮನೆ ಅಂದ್ರೆ ಕುತ್ಕೊಂಡು ಎಲ್ಲೋ ಕತೆ ಹೇಳೋವಾಗ ನೆನಪು ಬರುತ್ತೆ. ಇಟ್ ವಾಸ್ ಅ ರಿಯಾಲಿಟಿ ಒನ್ಸ್ ಅಂತ. ಆದ್ರೂ ಈಗಲೂ ಲೈಫ್ ಸ್ವಲ್ಪ ಹಂಗೆ ಇದೆ. ವೆನೆವರ್ ನಾನೀಗ ಮನೆಗೆ ಹೋಗ್ತೀನಲ್ಲ, ಸೊ ಈಗ ಲಾಸ್ಟ್ 10-15 ಡೇಸ್ ಹಿಂದ್ಗಡೆ ಹೋಗಿದ್ದೆ, ಐ ಫೀಲ್ ದಟ್ ಸೇಮ್ ಇಮೋಷನ್. ಹೋದ್ರೆ ಅದೊಂದು ಖುಷಿ. ಇಲ್ಲಿ ಕೆಲಸ ಅದು ಇದು, ಇಲ್ಲಿ ಅಡ್ಡಾಡೋದು ಅಂತ ಟೈಮ್ ಹೋಗಿದ್ದು ಅರ್ಥ ಆಗಲ್ಲ. ಅಲ್ಲಿ ಹೋದ್ರೆ ಫುಲ್ ಪೀಸ್. ಕರೆಕ್ಟ್. ಏನು ಟೆನ್ಷನ್ ಇಲ್ಲ, ಆರಾಮಾಗಿರೋದು. ಆಮೇಲೆ ಅಂದರೆ ಇಟ್ ಹ್ಯಾಸ್ ಇಟ್ಸ್ ಡ್ರಾಬ್ಯಾಕ್ಸ್. ಒಂದು ಊರಿಂದ ಬೆಂಗಳೂರಿಗೆ ಅಥವಾ ಬೇರೆ ಯಾವುದೋ ಸಿಟಿಗೆ ಬಂದು ಕೆಲಸ ಮಾಡೋದು, ಇಲ್ಲಿ ಅಡ್ಜಸ್ಟ್ ಆಗಬೇಕು, ಇಲ್ಲಿ ಅದು ಮಾಡಬೇಕು, ಇದು ಮಾಡಬೇಕು, ಅದೆಲ್ಲ ಅದ್ರ ಕಷ್ಟಗಳು, ಅದರದ್ದೇ ತಾಪತ್ರಗಳು ಇದ್ದೇ ಇರುತ್ತೆ. ಅದು ಟಾಪಿಕ್ ಓಪನ್ ಮಾಡಿದ್ರೆ ಮತ್ತೆ ಒಂದು ಪೂರ ಮಾಡೋಣ, ತೊಂದರೆ ಇಲ್ಲ. ಅಂದರೆ ವಿಲ್ ಕನ್ವರ್ಟ್ ದಿಸ್ ಇಂಟು ಕೌನ್ಸಿಲಿಂಗ್ ಸೆಷನ್ ಆರ್ ಸಮಥಿಂಗ್ ಲೈಕ್ ದಟ್. ಬಟ್ ಏನಂದ್ರೆ, ಎಲ್ಲೋ ಬೇರೆ ಊರಿಂದ ರಿಲೊಕೇಟ್ ಆಗಿರೋರಿಗೆ ವಾಪಸ್ ಹೋಗಿ ಸ್ವಿಚ್ ಆಫ್ ಆಗಕ್ಕೆ ಅಥವಾ ಹೋಗಿ ಮತ್ತೆ ರೀರೂಟ್ ಆಗಕ್ಕೆ, ರಿವೈರ್ ಆಗಕ್ಕೆ ಒಂದು ಮನೆ ಅಂತ ಬೇರೆ ಏನೋ ಇದೆ. ಇವಾಗ ನನಗೆ ಅಥವಾ ಸಾಮ್ರಾಟಿಗೂ ಅಷ್ಟೇ, ನಾವು ಕೆಲಸ ಮಾಡಿದ್ರು ಇಲ್ಲೇ ಮಾಡಬೇಕು, ಮನೇನೂ ಇಲ್ಲೇ. ನಮ್ಮ ಅಡ್ವಾಂಟೇಜಸ್ ಏನು, ಮನೇಲೇ ಇರ್ತೀವಿ, ಆಚೆ ಇರೋ ಫೀಲಿಂಗ್ ಇರಲ್ಲ, ಆ ಹೋಮ್ಲಿ ಫೀಲಿಂಗ್ ಎವ್ರಿ ಡೇ ಇರುತ್ತೆ. ಎಸ್, ಬಟ್ ಏನಾರು ಆಗ್ಬೇಕಂದ್ರೆ, ಅಂದ್ರೆ ನಾವು ಎಲ್ಲೋ ಸ್ವಲ್ಪ ರೆಸ್ಟ್ ತಗೋಬೇಕು ಅಥವಾ ರಿಫ್ರೆಶ್ ಆಗ್ಬೇಕಂದ್ರೆ ಬೇರೆಯವ್ರ ಊರಿಗೆ ಹೋಗ್ಬೇಕು. ನಿಮಗೆ ರಿಫ್ರೆಶ್ ಆಗಕ್ಕೆ ವಾಪಸ್ ಮನೆಗೆ ಹೋಗೋದು, ಹೋಗ್ಬಿಟ್ರೆ ಫುಲ್ ರಿಫ್ರೆಶ್. ಅದು ಬೆಸ್ಟ್. ಎಲ್ಲಿ ವೆಕೇಶನ್, ಯಾವ ಹೋಮ್ ಸ್ಟೇ, ಯು ಶುಡ್ ಸ್ಟೇ ಇನ್ ಯುವರ್ ಹೋಮ್, ನಾಟ್ ಅ ಹೋಮ್ ಸ್ಟೇ. ದಟ್ ಇಸ್ ದ. ನಾನಂತ ಹೇಳ್ತೀನಿ, ನಾನು ಲಾಸ್ಟ್ ವೆಕೇಶನ್ ಹೋಗಿದ್ದು 1.5 year ಮುಂಚೆನೆ ಬ್ರೋ. ಬಿಫೋರ್ ನಾನು ಇದು ಸ್ಟಾರ್ಟ್ ಮಾಡೋ ಮುಂಚೆನೆ ಹೋಗಿದ್ದೆ. ಅದಾದ್ಮೇಲೆ ವೆಕೇಶನ್ ಅನ್ನೋದು ಹೋಗೇ ಇಲ್ಲ. ಫ್ರೆಂಡ್ಸ್ ಜೊತೆ ಲಾಸ್ಟ್ ಹೋಗಿದ್ದೆ, ಅದಾದ್ಮೇಲೆ ಅವರು ಎಲ್ಲರೂ ಬ್ಯುಸಿ ಆಗಿಬಿಟ್ರು. ಕರೆಕ್ಟ್. ಸೊ ಈಗ ಅವ್ರಿಗೂ ಟೈಮ್ ಇಲ್ಲ, ನಾನು ಹೋಗ್ಬೇಕಂದ್ರೆ ಅವ್ರು ಬರಲ್ಲ, ಅವ್ರಿಗೆ ಬರಬೇಕಂದ್ರೆ ನಾನು ಹೋಗೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ. ಅದಕ್ಕೆ ವೆಕೇಶನ್ 1.5 year ಆಯಿತು ವೆಕೇಶನ್ ಹೋಗೇ ಇಲ್ಲ. ಟೈಮ್ ಸಿಕ್ಕಿದ್ರೆ ಊರಿಗೆ ಹೋದ್ರೆ ಸಾಕು, ಬೆಸ್ಟ್ ಬ್ರೋ. ಟೈಮ್ ಸಿಕ್ಕರೆ ಊರಿಗೆ ಹೋಗ್ಬಿಡ್ತೀನಿ. ಸೊ ಊರಿಗೆ ಹೋಗ್ಬೇಕಂದ್ರು, ಈಗ ನೀವು ವೀಕೆಂಡ್ಸ್ ಹೋಗ್ಬೇಕಂದ್ರು ಆಗಲ್ಲ, ವೀಕೆಂಡ್ಸಲ್ಲಿ ನನ್ನ ಶೋಸ್ ಇರುತ್ತೆ. ಸೊ ಏನಾದರೂ ವೀಕ್ ಡೇ ಆಫ್ ತಗೊಂಡು ಸ್ವಲ್ಪ ಏನಾದರೂ ಮತ್ತೆ ವೀಕೆಂಡ್ ಇಲ್ಲೇ ಇರಬೇಕು. ಕರೆಕ್ಟ್. ಇದು ಬಿಡಕ್ಕೆ ಬರಲ್ಲ, ಇದಕ್ಕೂ ಒಂದು ಇದು ಅದಕ್ಕೆ ಮಾಡಲೇಬೇಕು. ಅದಕ್ಕಾಗಿ ವೀಕೆಂಡ್ಸ್ ಅಂತರೂ ಆಗಲ್ಲ, ಯಾವಾಗ ಹೋದ್ರೂ ವೀಕ್ ಡೇ ಸ್ವಲ್ಪ ಆಫೀಸಲ್ಲಿ ರಜಾ ಹಾಕಿ ಹೋಗೋದು ಅಷ್ಟೇ. ಕರೆಕ್ಟ್. ಫ್ರೆಂಡ್ಸ್ ಅಂದಿದ ತಕ್ಷಣ ಏನಂದರೆ, ನಂದು ಇವತ್ತಿಗೂ ಮೈ ಕಾಂಪೋಸಿಷನ್ ಆಫ್ ಫ್ರೆಂಡ್ಸ್
ಕನ್ಸಿಸ್ಟ್ಸ್ ಆಫ್ ಆಲ್ ಆಫ್ ಮೈ ಸ್ಕೂಲ್ ಫ್ರೆಂಡ್ಸ್. ಇವತ್ತಿಗೂ ಅವರೇ. ಅಂದರೆ ಆಬ್ವಿಯಸ್ಲಿ ಐ ಹ್ಯಾವ್ ಮೆಟ್ ಅ ಲಾಟ್ ಆಫ್ ವಂಡರ್ಫುಲ್ ಪೀಪಲ್ ಥ್ರೂ ಔಟ್ ದ ಜರ್ನಿ. ಬಟ್ ಈಗಲೂ ನಂದು ಒಂದು ಫೌಂಡೇಶನ್ ಇದೆ ಅಥವಾ ನನಗೊಂದು ರಿಬೌಂಡ್ ಇದೆ, ಐ ಕ್ಯಾನ್ ಗೋ ಫಾಲ್ ಬ್ಯಾಕ್ ಆನ್ ಸಂಬಡಿ ಅಂದರೆ ಸ್ಕೂಲ್ ಫ್ರೆಂಡ್ಸ್. ಇವತ್ತಿಗೂ ಹೆಸರು ಹೇಳ್ತಾ ಕೂತ್ರೆ ಮತ್ತೆ ತುಂಬ ಲಿಸ್ಟ್ ಆಗುತ್ತಾ? ಹಾಂ, ಲಿಸ್ಟ್ ಒಂದು ಮತ್ತೆ ಯಾರ ಹೆಸರು ಫಸ್ಟ್ ಹೇಳಿ ಸೆಕೆಂಡ್ ಹೇಳಿದ್ರು ಮತ್ತೆ ಜಗಳ ಆಡೋಕ್ಕೆ ಶುರು ಮಾಡ್ತಾರೆ, ಬೇಡ. ಸೊ ಆ ಥರ ಇರೋದ್ರಿಂದ ಅದು ನಂದು ಸಿನಾರಿಯೋ. ಯಾಕಂದರೆ ಥ್ರೂ ಔಟ್ ಮೈ ಜರ್ನಿ ಐ ಹ್ಯಾವ್ ಬೀನ್ ಹಿಯರ್ ಅಲ್ವಾ. ಹೌ ವಾಸ್ ಯುವರ್ ಎಜುಕೇಷನಲ್ ಜರ್ನಿ? ಅಂದರೆ ಹ್ಯಾವ್ ಯು ರಿಲೊಕೇಟೆಡ್ ಮಲ್ಟಿಪಲ್ ಟೈಮ್ಸ್ ಆರ್ ಓನ್ಲಿ ಒನ್ಸ್, ಅಥವಾ ಪೂರ್ತಿ ಎಜುಕೇಷನ್ ಗದಗದಲ್ಲೇ ಆಗಿದ್ದ? ನನ್ನ ಸ್ಕೂಲಿಂಗ್ ಎಲ್ಲ ಆಗಿದ್ದು ಗದಗಲ್ಲಿ. PU1 PU2 ಗದಗ್. ಓಕೆ. ಸೊ ಅದಾದಮೇಲೆ ಇಂಜಿನಿಯರಿಂಗ್ ನಾನು ಬೆಲ್ಗಾಮ್ ಶಿಫ್ಟ್ ಆದೆ. ಓಕೆ. ಸೊ ಬೆಲ್ಗಾಮ್ ಮುಗಿಸಿ ಮತ್ತು ಗದಗ ಹೋದೆ. 1.5 year ಗದಗಲ್ಲಿ ಡ್ಯಾಡ್ ಜೊತೆ ಬಿಸ್ನೆಸ್ಸಲ್ಲಿದ್ದು, ಅದಾದಮೇಲೆ ಅಲ್ಲಿ ಬೆಂಗಳೂರು ಬಂದಿದ್ದು. ಓ, ಸೊ ಅಲ್ಲೇ ಹತ್ರ ಇದೆ. ಬಟ್ 160 kilometers, 3 hours. But you'll get that same feeling. Almost the same feeling. Yeah. ಬಟ್ ದ ಪೀಪಲ್ ಡಿಫರ್ ಅಲ್ವಾ. ಸೊ ಹೌ ಇಸ್ ಯುವರ್ ಅಂದರೆ ಇಲ್ಲಿ 2 ಪ್ಯಾರಲಲ್ ಇದೆ. ಒಂದು ನಾನು ಕೇಳ್ತೀನಿ ಆಫ್ಟರ್ ದಿಸ್ ಟಾಪಿಕ್, ನಾನು ಅದ್ರ ಬಗ್ಗೆ ಮಾತಾಡ್ಬೇಕಂತಿದ್ದೆ. ದಟ್ ಲ್ಯಾಂಗ್ವೇಜ್ ಡೈಲೆಕ್ಟ್ ಹೆಂಗೆ ಚೇಂಜ್ ಆಗುತ್ತೆ ಅಲ್ಲಿ. ನಾವೆಲ್ಲ ಇಲ್ಲೇನು ಅಂದರೆ ಜನರಿಕ್ ಸ್ಟೇಟ್ಮೆಂಟ್ ಕೊಡ್ತೀವಿ, ಇವನು ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾನೆ ಅಂತ. ಹುಬ್ಳಿ ಧಾರವಾಡದವ್ರು ಮಾತಾಡೋದು ಬೇರೆ, ಬೆಳಗಾವಿ ಅವ್ರು ಬೇರೆ, ರಾಯಚೂರವ್ರು ಬೇರೆ, ಗದಗದವ್ರು ಬೇರೆ, ಈ ಥರ ಸ್ವಲ್ಪ ಆಕ್ಸೆಂಟ್ ಚೇಂಜ್ ಇದೆ. ಗದಗ್ ಹುಬ್ಳಿ ಸೇಮ್ ಬರುತ್ತೆ ಆಲ್ಮೋಸ್ಟ್. ನಮ್ಮ ಆಕ್ಸೆಂಟ್ ಸೇಮ್ ಇದೆ, ಮಾತಾಡೋ ರೀತಿ ಸೇಮ್ ಇದೆ. ಓಕೆ. ಸೊ ಅದೆಲ್ಲ ಸೇಮ್. ಸೊ ಅದು ಸ್ವಲ್ಪ ಮುಂದೆ ಬೆಲ್ಗಾಮ್ ಹೋದರೆ ಮರಾಠಿ ಮಿಕ್ಸ್ ಆಗುತ್ತೆ. ಮರಾಠಿ ಮಿಕ್ಸ್, ಹಾಂ. ಇನ್ಫ್ಲೂಯೆನ್ಸ್ ಮಹಾರಾಷ್ಟ್ರದಿಂದ ಬರ್ತಲ್ಲ. ಕರೆಕ್ಟ್. ಸೊ ಅದು ಸ್ವಲ್ಪ ಅಲ್ಲಿಂದ ಇನ್ಫ್ಲೂಯೆನ್ಸ್ ಆಗುತ್ತೆ. ಅಲ್ಲಿ ಮರಾಠಿ ಜಾಸ್ತಿ ಮಾತಾಡ್ತಾರೆ. ಕನ್ನಡ ಮಾತಾಡುವಾಗ 2-3 ಶಬ್ದ ಮರಾಠಿ ಮಿಕ್ಸ್ ಆಗ್ಬಿಡುತ್ತೆ ಅಲ್ಲಿ. ಕಿವಿಗೆ ಬೀಳ್ತಾ ಇರುತ್ತಲ್ವ, ಅದರಿಂದ ಹಂಗಾಗಿ ಆಗುತ್ತೆ. ಮತ್ತೆ ನಿಮ್ದು ಫ್ರೆಂಡ್ಸ್ ಯಾವ ಥರ ಇದೆ ಗ್ರೂಪ್? ಅಂದರೆ ನಂದು ಸ್ಕೂಲ್ ಫ್ರೆಂಡ್ಸ್ ಅಂತ, ನಿಮ್ದು ಯಾವ ಥರ? ಸ್ಕೂಲ್ ಫ್ರೆಂಡ್ಸು ಇದ್ದಾರೆ, ಕಾಲೇಜ್ ಫ್ರೆಂಡ್ಸು ಇದ್ದಾರೆ, ಈಗ ಸಿಕ್ಕೋರ್ ಫ್ರೆಂಡ್ಸ್, ಎಲ್ಲರ ಫ್ರೆಂಡ್ಸ್ ಐ ಕನ್ಸಿಡರ್ ಎವ್ರಿ ಒನ್ ಆಸ್ ಒನ್. ದಟ್ ಇಸ್ ದೇರ್. ಹಿಂಗೆ ಇವ್ರು ಯಾವಾಗ ಸಿಕ್ಕಿದ್ರು ಅಂತೆಲ್ಲ. ಬಟ್ ಎವ್ರಿ ಫ್ರೆಂಡ್ ಐ ಮೆಟ್, ಎವ್ರಿ ಪರ್ಸನ್ ಐ ಹ್ಯಾವ್ ಮೆಟ್, ಏನಾದರೂ ಒಂದು ನನಗಾಗಿ ಒಳ್ಳೇದು ಹೇಳಿದ್ದಾರೆ. ಬಿಕಾಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅನ್ನೋಕ್ಕಲ್ಲ, 100% ಎಲ್ಲರೂ ನಾನೇನು ಮಾಡ್ತಿದ್ದೆ. ಬಿಕಾಸ್ ಐ ಸ್ಟಾರ್ಟೆಡ್ ದಿಸ್ ವೆರಿ ಅರ್ಲಿ. ಐ ಡೋಂಟ್ ನೋ ಅದು ನನಗೆ ಹೆಂಗೆ ಆಯ್ತಂತ, ಬಟ್ ಯಾವಾಗ ಸ್ಟಾರ್ಟ್ ಮಾಡಿದೆ ಅವಾಗಿಂದನೂ ಫ್ರೆಂಡ್ಸ್ ಆರ್ ವಿತ್ ಮೀ. ದಿಸ್ ಸಪೋರ್ಟ್ ನೀವು ನಂಬಲ್ಲ. ನಾನು ಸ್ಟಾರ್ಟಿಂಗ್ ಏನು ಮ್ಯೂಸಿಕ್ ಒರಿಜಿನಲ್ ಕಂಟೆಂಟ್ ಮಾಡ್ತಿದ್ದೆ, ಈಗ ಮ್ಯಾಶಪ್ಸ್ ಅದು ಇದು ಮಾಡ್ತಿದ್ದೀನಿ. ಬಟ್ ಸ್ಟಾರ್ಟಿಂಗಲ್ಲಿ ಒರಿಜಿನಲ್ಸ್ ಮಾಡುವಾಗ ಫಾರ್ ಎವ್ರಿ ಸಿಂಗಲ್ ಪರ್ಸನ್ DM ಮಾಡಿ ಹೇಳ್ತಿದ್ದೆ, ನಿನ್ನ ಫ್ರೆಂಡ್ಸ್ ಕಳಿಸು, ಕೇಳು ಅಂತ. ಸೊ ಅವರು ಶೇರ್ ಮಾಡ್ತಿದ್ರು, ಅವ್ರ ಸ್ಟೇಟಸ್ ಮೇಲೆ ಹಾಕ್ತಿದ್ರು. ಅದೇ ಸಪೋರ್ಟ್, ಮೇನ್ ಸಪೋರ್ಟ್ ಅದೇ. ಫೀಡ್ಬ್ಯಾಕ್ಸ್ ಕೊಡ್ತಿದ್ರು, ಅದರಿಂದ ಇಂಪ್ರೂವ್ ಆಗ್ತಿದ್ವಿ. ಸೊ ಆಲ್ ದ ಫ್ರೆಂಡ್ಸ್ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ವಿನಯು ಅದೇ ಹೇಳಿರೋದು, ಶೇರ್ ಮಾಡೋದು ಇಂಪಾರ್ಟೆಂಟ್. ಶೇರ್ ಮಾಡಿ. ಶೇರಿಂಗ್ ಈಸ್ ರಿಯಲಿ ಕೇರಿಂಗ್. ಶೇರಿಂಗ್ ಇಸ್ ರಿಯಲಿ ಕೇರಿಂಗ್, ಎಸ್ಪೆಷಲಿ ಫಾರ್ ಕಾಂಟೆಂಟ್ ಕ್ರಿಯೇಟರ್ಸ್. ಯಾವುದೋ ಆಗಿರಲಿ, ನೀವೇನು ಶೇರ್ ಮಾಡಿದ್ರು ಕೇರ್ ಮಾಡ್ದಂಗೆ. ಕರೆಕ್ಟ್. ಸೊ ಎಲ್ಲ ಕಡೆಯಿಂದ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ಬೆಳಗಾವಿಲಿ ಇದು ಮಾಡಿದ್ದು ಏನು, ಇಂಜಿನಿಯರಿಂಗ್ ಮಾಡಿದ್ದು. ಯಾವ? ಏರೋನಾಟಿಕಲ್ ಇಂಜಿನಿಯರಿಂಗ್. ಓರ್ ಬಾಬ್ರೆ, ಒಂದು ಪಾಯಿಂಟಲ್ಲಿ ನಂದು ಡ್ರೀಮ್ ಇತ್ತದು. ಹಾಂ, ನಾನು ಏರೋನಾಟಿಕ್ ಇಂಜಿನಿಯರ್. ಅದೇನೋ ಅದು ಹೌದು, ಇಟ್ ವಾಸ್ ವೆರಿ ಸಿಲ್ಲಿ. ಆಯ್ತಾ, ಐ ವಿಲ್ ಕ್ವಿಕ್ಲಿ ನರೇಟ್ ದಟ್. ನನಗೆ ಹೆಂಗೆ ಅದು ಶುರು ಆಯ್ತಂದ್ರೆ, ಎಲ್ಲ ಏರೋಪ್ಲೇನ್ ನೋಡಿ ಪೈಲಟ್ ಆಗ್ಬೇಕು ಅನ್ಕೋತಾ ಇದ್ದಾರೆ. ನೀನು ಏನಂದರೆ ರೆಡಿ ಇರೋದು ಓಡಿಸ್ತೀಯ ಅಷ್ಟೇ. ನನಗೇನಂದರೆ ಓಕೆ ಪೈಲಟ್ ಅಂದರೆ ಅದು ರೆಡಿ ಇದೆ, ಓಡಿಸ್ತೀಯ. ವಾಟ್ ಇಸ್ ದ ಕೂಲ್ ಸ್ಟಫ್ ಅಂದರೆ, ಅದೊಂದು ಇಂಜಿನಿಯರಿಂಗ್ ಮಾರ್ವೆಲ್ ಅದು. ಕರೆಕ್ಟ್. ಅದನ್ನು ರೆಡಿ ಮಾಡೋನು ಯಾವ ರೇಂಜಿಗೆ ಇರಬೇಕು ಆ ಥರ. ಏನೋ ಮಾಡ್ಬಿಡ್ತೀನಿ ಅಂತ ಹಿಂಗೆ ಎಲ್ಲ ಯೋಚನೆ ಮಾಡಿಬಿಟ್ಟು, ದೇರ್ ವರ್ ಮಲ್ಟಿಪಲ್ ಪಾಯಿಂಟ್ಸ್ ವೇರ್ ಐ ರಿಯಲೈಸ್ಡ್ ನನಗಲ್ಲ ಗುರು ಇದು ಅಂದ್ಬಿಟ್ಟು. ವೆನ್ ಎವರ್ I had parent-teacher meetings in school, and teachers told that your son has to really pull up his socks regarding maths. I should have realized, ಇಲ್ಲಿ ಹೋಗ್ಬಾರ್ದು ನಾನು ಅಂತ. ಸರಿ, ಹೋದೆ PU ಸೈನ್ಸ್ ತಗೊಂಡೆ. In the very first few weeks of my first PU, I realized, science is not what I imagined of it to be ಅಂದ್ಬಿಟ್ಟು. ಅಲ್ಲಿಂದ ನಾನು ಶಿಫ್ಟ್ ಆಗಿಬಿಟ್ಟೆ. ಸೈನ್ಸ್ 2-3 ತಿಂಗಳು ಮಾಡಿ? ಇಲ್ಲ, PU ಮಾಡಿದೆ ಸೈನ್ಸಲ್ಲೇ. ಆಮೇಲೆ ಐ ಶಿಫ್ಟೆಡ್ ಟು ಕಾಮರ್ಸ್. ಬಟ್ ದೆನ್ ನನಗೆ ತುಂಬ ಆಸಕ್ತಿ ಇದ್ದಿದ್ದು ಒಂದು ಫೀಲ್ಡ್ ಆದ್ರಿಂದ, ಅಂದರೆ
tell us more about aeronautical engineering. First of all, tell us about the difference between aerospace and aeronautical alwa. It's a usual confusion that happens. ಯೂಶುವಲ್ ಕನ್ಫ್ಯೂಷನ್, ಏರೋಸ್ಪೇಸ್ ಅಂದರೆ ಯು ಲರ್ನ್ ಮೋರ್ ಅಬೌಟ್ ಸ್ಪೇಸ್ ಏರ್ಕ್ರಾಫ್ಟ್ಸ್. ಏರೋನಾಟಿಕಲ್ ಅಂದರೆ ಯು ಲರ್ನ್ ಮೋರ್ ಅಬೌಟ್ ಏರೋ ವೆಹಿಕಲ್ಸ್ ವಿಚ್ ಆರ್ ಇನ್ ಆ್ಯಂಡ್ ಅರೌಂಡ್ ದ ಅರ್ತ್. ಓಕೆ. ಹೆಲಿಕಾಪ್ಟರ್ಸ್ ಆಗಿರಲಿ, ಯಾವುದೋ ಏರ್ಕ್ರಾಫ್ಟ್ ಆಗಿರಲಿ, ಸೊ ಅದರ ಬಗ್ಗೆ ಕಲಿಯೋದು. ಸೊ ಏರೋನಾಟಿಕಲ್ ಇದೆ, ಅಟ್ಮಾಸ್ಫಿಯರ್ ಒಳಗೆ ಇದ್ದಿದ್ದು ಏರೋನಾಟಿಕಲ್. ನೈಸ್. ಆ್ಯಂಡ್ ಇದು ಯಾವಾಗಲೂ ನಂದು ಕಂಪ್ಲೇಂಟ್ ಇರುತ್ತೆ ದಟ್ ಅಂದರೆ ವಿಟಿಯೋಲ್ ಮಾಡಿದ್ದ ನಂದು ಆಟೋನಮಸ್ ಇತ್ತು ಬ್ರೋ, ಅದೇ ಒಂದು ಚೆನ್ನಾಗಿರೋ ಲಕ್ಕಿ ವೆರಿ ಲಕ್ಕಿ. ಸ್ಟಿಲ್ ಎಂಡ್ ಆಫ್ ದ ಡೇ ವಿ ಆರ್ ಸ್ಟಿಲ್ ಇನ್ ಇಂಡಿಯಾ ಆ್ಯಂಡ್ ಇಟ್ ಈಸ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್. ನಂದು ಕಂಪ್ಲೇಂಟ್ ಏನಂದರೆ, ನಂದು PU ಸೈನ್ಸಲ್ಲಿ ಆದಂಗೆ ವಿ ವುಡ್ ಹವ್ ಎಕ್ಸ್ಪೆಕ್ಟೆಡ್ ಸಮಥಿಂಗ್ ಆಫ್ ಎ ಕೋರ್ಸ್ ಅಲ್ವಾ. ನಾನು ಏರೋನಾಟಿಕಲ್ ನಂದು ಅಲ್ಲಿದೆ, ನಂದು ಇಂಟ್ರೆಸ್ಟ್. ಈ ಥರ ನಾನು ಏರೋಪ್ಲೇನ್ ಬಗ್ಗೆ ಏನೋ ಕಲಿತೀನಿ, ಅದ್ರ ರಿಲೇಟೆಡ್ ಥಿಯರೀಸ್ ಏನೋ ಕಲಿತೀನಿ, ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ ಅಂತ. ನಿಮಗೂ ಆ ಥರ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದ್ದು ಹೋಗಿರ್ತೀರ. ಹೌ ಡಿಸಪಾಯಿಂಟೆಡ್ ವರ್ ಯು, ಆರ್ ಡಿಡ್ ಇಟ್ ಮೀಟ್ ಯುವರ್ ಎಕ್ಸ್ಪೆಕ್ಟೇಷನ್ಸ್? ವಾಟ್ ಈಸ್ ಯುವರ್ ಓವರ್ ಆಲ್, ಅಂದರೆ ನಿಮ್ದು ಅಭಿಪ್ರಾಯ ಏನು ಆ ಕೋರ್ಸ್ ಮೇಲೆ? ನೀವು PU ಬಗ್ಗೆ ಹೇಳ್ತಿದ್ದೀರಾ ಅಥವಾ ಇಂಜಿನಿಯರಿಂಗ್ ಬಗ್ಗೆ ಹೇಳ್ತೀರಾ? ನಿಮ್ದು ಅಂದರೆ ಸ್ಪೆಸಿಫಿಕಲಿ ಅಬೌಟ್ ಏರೋನಾಟಿಕಲ್. ಹಾಂ, ವೆನ್ ಯು ಗೆಟ್ ಇನ್ ಟು ಇಂಜಿನಿಯರಿಂಗ್ ಅಲ್ವಾ, ಸೊ ಫಸ್ಟ್ ಇಯರ್ ಅಂತೂ ಕಾಮನ್ ಇರುತ್ತೆ. ಅಲ್ಲಿ 3 years ಯು ಹ್ಯಾವ್ ದ ಕೋರ್ಸ್. ನೀವೀಗ ಫಸ್ಟ್ ಟೈಮ್ ABCD 3 ವರ್ಷದಲ್ಲಿ ಅಂತೂ ಕಲಿಯಲ್ಲ. ABC ಕಲಿತು ನೀವು ಸೆಂಟೆನ್ಸ್ ಮಾಡಿ, ವರ್ಡ್ಸ್ ಫ್ರೇಸ್ ಮಾಡಿ ಫ್ಲೂಯೆಂಟಾಗಿ ಇವತ್ತು ಮಾತಾಡ್ತಿದ್ದೀರಂದರೆ 3 ವರ್ಷದಲ್ಲಿ ಕಲ್ತಿಲ್ಲ. ಸೊ ಇಂಜಿನಿಯರಿಂಗ್ ಏರೋನಾಟಿಕಲ್ ಇಸ್ ಆಲ್ಸೋ ಸೇಮ್ ಥಿಂಗ್. ನೀವು ಇಂಟ್ರಡ್ಯೂಸ್ ಆಗಿದ್ದೀರಿ ಹಿಂಗೆ, ABCD ಇಂದ ಇಂಟ್ರಡ್ಯೂಸ್ ಆಗಿದ್ದೀರಿ, ಈಗ ಇಂಟ್ರಡ್ಯೂಸ್ ಆಗಿದ್ದೀರಿ ನೀವು. ಕರೆಕ್ಟ್. ಸೊ ಬಿಟ್ಸ್ ಆ್ಯಂಡ್ ಪೀಸಸ್, ಸ್ವಲ್ಪ 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 ಬೇಸಿಕ್ ಇಂಟ್ರೊಡಕ್ಷನ್ ಇರುತ್ತೆ, ಸ್ವಲ್ಪ ಗ್ಯಾಸ್ ಟರ್ಬೈನ್ ಅದು ಇದು ಸ್ಲೋಲಿ ಬರ್ತಾ ಹೋಗುತ್ತೆ ಪೋರ್ಷನ್. ಬಟ್ 3 yearsಲ್ಲಿ ಯು ವಿಲ್ ನಾಟ್ ಲರ್ನ್ ಕಂಪ್ಲೀಟ್ಲಿ. ಸೊ ಅದಕ್ಕಾಗಿ ಮಾಸ್ಟರ್ಸ್ ಅಂತ ಇದೆ, PhD ಅಂತ ಇದೆ ಅಲ್ವಾ. 3 ವರ್ಷದಲ್ಲಿ ಆಗ್ತಿತ್ತಂದರೆ ಇವತ್ತು ನಾನು ಯಾವುದಾದ್ರೂ ಒಂದು ದೊಡ್ಡ ರೋಲ್ಸ್ ರಾಯ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಿದ್ದೆ. ರೋಲ್ಸ್ ರಾಯ್ಸ್ ಡಸ್ ಏರೋನಾಟಿಕ್ಸ್ ಆಲ್ಸೋ. ಅವ್ರದ್ದು ಮೇನ್ ಅದೇ ಬ್ರೋ. ರೋಲ್ಸ್ ರಾಯ್ಸ್ ಪ್ರೊಡ್ಯೂಸಸ್ ಇಂಜಿನ್ಸ್. ಲೈಕ್ ಬೋಯಿಂಗಲ್ಲಿ ನೀವೇನೇನು ಏರ್ಕ್ರಾಫ್ಟ್ ಇಂಜಿನ್ಸ್ ನೋಡ್ತಿರಲ್ಲ, ದೇ ಆರ್ ಡನ್ ಬೈ ರೋಲ್ಸ್ ರಾಯ್ಸ್. ಇಲ್ಲಿ ಎರಡು ಸಾಧ್ಯತೆ ಇದೆ. ಇಲ್ಲಿ ಒಂದು, ಐ ಆಮ್ ಟೂ ಡಮ್ ಟು ನೋ ಆಲ್ ದಿಸ್ ಸ್ಟಫ್, ಅಥವಾ ದಿಸ್ ಇಸ್ ಅ ಫ್ಯಾಕ್ಟ್ ಆರ್ ದಿಸ್ ಇಸ್ ಅ ಗುಡ್ ಟು ನೋ ಸ್ಟಫ್ ದಟ್ ಮೆಜಾರಿಟಿ ಆಫ್ ಸ್ಟಫ್ ಅಲ್ವಾ. ಅದರಲ್ಲಿ ಏನು ತಪ್ಪಿಲ್ಲ, ಕಾಮನ್ಲಿ ಜನಕ್ಕೆ ಗೊತ್ತಿರಲ್ಲ. ಬಟ್ ರೋಲ್ಸ್ ರಾಯ್ಸ್ ಇಸ್ ದ ಓನ್ಲಿ ಕಂಪ್ನಿ, ಐ ಡೋಂಟ್ ನೋ, ದೇರ್ ಮೈಟ್ ಬಿ ಅದರ್ ಕಂಪ್ನಿ ಆಲ್ಸೋ, ಬಟ್ ನಾನು ಕೇಳಿದಿರೋದು ಏರ್ಕ್ರಾಫ್ಟ್ ಇಂಜಿನ್ಸ್ ಮಾಡೋದು ರೋಲ್ಸ್ ರಾಯ್ಸ್. ಅದಕ್ಕಾಗಿ ಅವ್ರು ಅಷ್ಟು ಇದು ಆಗಿರೋದಲ್ಲ, ದೇ ಆರ್ ವೆರಿ ಸೋ ಸಾಫ್ಟ್, ಸೋ ಎಫೆಕ್ಟಿವ್ ಆನ್ ರೋಡ್ಸ್ನು. ಸೊ ದೇ ಅಲ್ಲಿ ಮಾಡಿರೋ ಇಂಜಿನಿಯರಿಂಗ್ ಏನಿದೆ, ದೇ ಟ್ರಾನ್ಸ್ಫಾರ್ಮ್ ಕಾಂಪೋನೆಂಟ್ಸ್ ಆಫ್ ಇಟ್ ಇಂಟು ಆಟೋಮೊಬೈಲ್ಸ್, ಅಂದರೆ ರೋಡ್ ಆಟೋಮೊಬೈಲ್ಸ್, ಟು ಗೆಟ್ ದಟ್ ಪರ್ಫೆಕ್ಷನ್. ಗಾಟ್ ಇಟ್. ಸೊ ದಟ್ ಈಸ್ ಅದಕ್ಕಾಗಿ ಅಷ್ಟು ವ್ಯಾಲ್ಯೂಡ್ ಅದು. ಕರೆಕ್ಟ್. ರೋಲ್ಸ್ ರಾಯ್ಸ್. ಸೊ ಕ್ಲಿನಿಕಲ್ ಪರ್ಫೆಕ್ಷನ್ ನಾರ್ಮಲ್ ಆಟೋಮೊಬೈಲ್ ಕಂಪನೀಸ್ ನೋಡಲ್ಲ. ಇವರು ರೋಲ್ಸ್ ರಾಯ್ಸ್ ಅವ್ರ ಏರೋನಾಟಿಕಲ್ ಅಲ್ಲಿ ಅಷ್ಟು ಮುಂದೆ ಇರೋದ್ರಿಂದ ದೇ ಹ್ಯಾವ್ ದಟ್ ಹ್ಯಾಬಿಟ್ ಆಫ್ ಗೋಯಿಂಗ್ ದಟ್ ಎಕ್ಸ್ಟ್ರಾ ಮೈಲ್. ಹೌದು, ಬಿಕಾಸ್ ದಿನ ಏರ್ಕ್ರಾಫ್ಟ್ ಯು ಕಾಂಟ್ ಟೇಕ್ ರಿಸ್ಕ್. ಎವ್ರಿ ಸಿಂಗಲ್ ಚಿಕ್ಕದಾಗಿರೋದು ಯು ಹ್ಯಾವ್ ಟು ಗೋ ಥರೋಲಿ ಇಂಟು ಇಟ್. ಕರೆಕ್ಟ್. ಯು ಕಾಂಟ್ ಮಿಸ್ ಒನ್ ರೀಡಿಂಗ್ ಅದರಲ್ಲಿ. ಸೊ ಅದಕ್ಕಾಗಿ ದೇ ಗೋ ಇನ್ ಟು ವೆರಿ ಮೈನ್ಯೂಟ್ ಡೀಟೇಲ್ಸ್. there's this thing, the percentage of accidents ರೋಡ್ ಟ್ರಾನ್ಸ್ಪೋರ್ಟಲ್ಲಿ ಜಾಸ್ತಿ ಇದೆ, ಏರ್ ಟ್ರಾನ್ಸ್ಪೋರ್ಟಲ್ಲಿ ಕಮ್ಮಿ ಇದೆ. ಎಸ್, ಬಟ್ ದ ಪರ್ಸೆಂಟೇಜ್ ಆಫ್ ಫ್ಯಾಟಲ್ಟಿ ಏರ್ ಟ್ರಾನ್ಸ್ಪೋರ್ಟಲ್ಲಿ ಜಾಸ್ತಿ ಇದೆ ಅಂತ. ಅಲ್ಲಿ ದಿನ ಆಕ್ಸಿಡೆಂಟ್ ಆಗೋ ಅವಶ್ಯಕತೆ ಇಲ್ಲ, ಒಂದ್ಸಲ ಆದರೆ ಒಂದಷ್ಟು ಜನ ಹೋದ್ರು ಅನ್ನೋ ಥರ. ಅಲ್ಲಿ ಮೈನರ್ ಮೇಜರ್ ಇಲ್ಲ. ಆಕ್ಸಿಡೆಂಟ್ ಅಂತ ಆದರೆ ಇಫ್ ಅ ಪೈಲಟ್ ಕಾಲ್ಸ್ ಮೇಡೇ, ಯು ಆರ್ ಡನ್ ಫಾರ್ ಗುಡ್. ಕರೆಕ್ಟ್. ಅದು ಯು ನೆವರ್ ನೋ, ಅದು ಪೈಲಟ್ಗೂ ಗೊತ್ತಾಗಿರಲ್ಲ. ನೋಬಡಿ ವಿಲ್ ನೋ ಇಟ್, ಡೆಸ್ಟಿನಿ ಅಷ್ಟೇ. ಕರೆಕ್ಟ್. ಸೊ ವಾಟ್ ಕೈಂಡ್ ಆಫ್ ಅ ಸ್ಟೂಡೆಂಟ್ ವರ್ ಯು? ಅಂದರೆ ನೀವು ಈ ಅಂದರೆ ಓದೋ ಹುಡುಗ, ಫಸ್ಟ್ ರ್ಯಾಂಕ್ ರಾಜು ಕೈಂಡ್ ಆಫ್ ಅ ಸ್ಟೂಡೆಂಟಾ ಅಥವಾ? ಇಲ್ಲ ಬ್ರೋ, ವೆರಿ ಎವ್ರೇಜ್ ಸ್ಟೂಡೆಂಟ್. ಫಸ್ಟ್ ಕ್ಲಾಸಿಗೆ ನಾನೇನು ಫಸ್ಟ್ ಬಂದಿರೋನು ಎಲ್ಲ ಫೇಲ್ ಆಗಿರೋ ಪಾಸ್ ಸಾಕು, ತೇಲ್ ಹೋದ್ರೆ ಮುಂದೆ ಹೋದ್ರೆ ಸಾಕು. ಕರೆಕ್ಟ್. ಬಂಡಿ ಹೊಡಿತಾ ಇರ್ಬೇಕಷ್ಟೇ. ಅಷ್ಟೊಂದು ಜಾಣನೂ ಅಲ್ಲ, ಅಷ್ಟೊಂದು ದಡ್ಡನೂ ಅಲ್ಲ, ಗುಡ್ ಟು ಗೋ ಹಂಗೆ.
ಅಂದರೆ ಇದರಲ್ಲಿ 2 ಕ್ಯಾಟಗರಿ ಬರುತ್ತಲ್ಲ, ದಟ್ ತುಂಬ ಓದೋರು ಫೇಲ್ ಆಗೋರು ಅಂತನೂ ಅಲ್ದಿರ, ಈ ಮಾರ್ಕ್ಸ್ ಬಿಟ್ಟು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಡೆಲ್ವ್ ಮಾಡೋರು. ನನಗೆ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆ, ನಿನ್ನ ಸಿಲೆಬಸ್ ಹಾಳಾಗೋಗ್ಲಿ, ಎಕ್ಸಾಮಿಗೆ ಮಾತ್ರ ಓದ್ತೀನಿ, ಬಟ್ ಇದು ಸಬ್ಜೆಕ್ಟ್ ಓದ್ತೀನಿ, ಅಥವಾ ಇದ್ರ ಕುರಿತಾಗಿ ಬೇರೆ ಬೇರೆ ಏನೇನೋ ಓದ್ಕೋತೀನಿ, ಈ ಟೈಪಲ್ಲಿ ಏನಾದ್ರು ಇದ್ರೆ ಯು ಲುಕ್ ಲೈಕ್ ಸಮಥಿಂಗ್ ಲೈಕ್ ದಟ್. ಇಲ್ಲ ಹಂಗೇನಿಲ್ಲ, ಬಟ್ ವಾಸ್ ನಾಟ್ ದೇರ್. ಅಷ್ಟು ಶಾಣೆನೂ ಇರಲಿಲ್ಲ, ಅಷ್ಟು ದಡ್ಡನೂ ಇರಲಿಲ್ಲ. ಎವ್ರೇಜ್ ಓಕೆ ಗುಡ್, ಪಾಸ್ ಆಗ್ತಿದ್ದೆ. 70-75 ಎವರೇಜ್ ಸಾಕಷ್ಟಾಯ್ತು. 75 ಇಂಜಿನಿಯರಿಂಗಲ್ಲಿ, ಅಯ್ಯೋ. ಇಂಜಿನಿಯರಿಂಗು ಹಂಗೇನು ಆಟೋನೋಮಸ್ ಇಟ್ಸ್ ಕೈಂಡ್ ಆಫ್ ಈಸಿ ಅಂತ ಹೇಳ್ತೀನಿ ಈಗ, ಆದರೆ ಅವಾಗ ಆಗ್ತಿರಲಿಲ್ಲ ಕರೆಕ್ಟ್ ಬ್ರೋ. ಆದರೆ ಏನು ಆಗ್ತಿತ್ತು ಗೊತ್ತಾ, ಎಕ್ಸಾಮ್ ಯಾವಾಗಿದೆ ಅವಾಗ ಅಷ್ಟೇ ಓದೋದು, ಅದು ಹಂಗೆ ಆಗ್ಬಿಟ್ಟಿರುತ್ತೆ, ಯಾರ ಕೈಯಲ್ಲಿ ಏನೂ ಇರಲ್ಲ, ಸೊ ಏನು ಮಾಡೋಕ್ಕೆ ಬರಲ್ಲ. 100 ಇಲ್ಲ. ನಾನು ಯಾಕೆ ಸೈಲೆಂಟ್ ಆದೆ ಅಂದರೆ, ನಾನು ಇವಾಗ ಮಾಡ್ತಾ ಇರೋದು ಜ್ಞಾಪಕ ಬರ್ತೀನಿ. ಅಯ್ಯೋ ಎಕ್ಸಾಮ್ ಬಂತು, ಮತ್ತೆ ಅದು ಬರೀ ಜರ್ನಲ್ ಬರೀ, ಇದು ಬರೀ ಅಂತ. ನಿಮ್ದು ಅದೊಂದು ಬೇರೆ ಅಲ್ವಾ? ನಮ್ಮ ಜರ್ನಲ್ ಅದು ಇದು ಅದು 4-5 ಸಬ್ಜೆಕ್ಟ್ ಜರ್ನಲ್ ಇರ್ತಿತ್ತು, ನೆಕ್ಸ್ಟ್ ಲೆವೆಲ್. ಈ ಏರೋನಾಟಿಕ್ಸ್ ಇದು ಲ್ಯಾಬಲ್ಲಿ ಏನಿರುತ್ತೆ ಅಂದರೆ ಬ್ರೋ, ಲ್ಯಾಬಲ್ಲಿ ಅಂದರೆ ನಿಮಗೆ ಪ್ರಾಕ್ಟಿಕಲ್ ಆಗಿ ಎಲ್ಲ ಅಲ್ಲಿ ಏನಾಗುತ್ತೆ ತೋರಿಸಲ್ಲ ಅವರು. ದೇರ್ ಆರ್ ವೆರಿ ಮೈನ್ಯೂಟ್ ಥಿಂಗ್ಸ್. ಓಕೆ, ಈ ಗೈರೋಸ್ಕೋಪಿಕ್ ಆಗಿರಲಿ, ಅದು ಹೆಂಗೆ ವರ್ಕ್ ಆಗುತ್ತೆ, ಅದು ಎಲ್ಲ ಯೂಸ್ ಆಗ್ತಿರುತ್ತೆ ಒಳಗಡೆ, ನಮಗೆ ಹೊರಗಡೆ ಕಾಣಲ್ಲ. ಕರೆಕ್ಟ್. ಸೊ ಅದು ಎಲ್ಲ ಮಾಡ್ತಿರ್ತೀವಿ. CFD ಆಗಲಿ, ಓಕೆ ಮರ್ತು ಬಿಟ್ಟಿದ್ದೀನಿ ಬ್ರೋ, ಫ್ಲೂಯಿಡ್ ಡೈನಾಮಿಕ್ಸ್ ಅಂತ. ಓಕೆ ಓಕೆ. ಸೊ ಅದು ಮರ್ತು ಬಿಟ್ಟಿದ್ದೀನಿ, ರಿಯಲಿ ಸಾರಿ. 3-4 ಇಯರ್ಸ್ ಆಗಿದೆ ಇಂಜಿನಿಯರಿಂಗ್ ಓದು, ಮತ್ತು ಇಂಜಿನಿಯರಿಂಗ್ ಜಾಬ್ನು ಮಾಡ್ತಿಲ್ಲ. ಸೊ ಅಲ್ಲ, ನಾನು ಫಸ್ಟ್ ಆಫ್ ಆಲ್ ಅನ್ಕೊಂಡಿರಲಿಲ್ಲ ದಟ್ ನನ್ನ ವಿನಯ್ ಬರೋದು ಓಕೆ, ವಿ ಹ್ಯಾಡ್ ಪ್ಲಾನ್ ದಟ್ ವೆರಿ ಇನಿಷಿಯಲಿ. ವಿನಯ್ ಬಂದು ಏರೋನಾಟಿಕ್ಸ್ ಬಗ್ಗೆ ಮಾತಾಡ್ತೀನಿ ನಾನು ಅನ್ಕೊಂಡ್ರೆ, ಐ ಹ್ಯಾಡ್ ನೋ ಐಡಿಯಾ. ನಾನು ಅಷ್ಟೇನು ಜಾಣ ಅಲ್ಲ ಆ ಪರಿ ಏರೋನಾಟಿಕಲ್ ಬಗ್ಗೆ ಹೇಳಕ್ಕೆ ಅಲ್ಲ, ಬಟ್ ಆದರೂ ಇಷ್ಟೇ ಗೊತ್ತು. ನಾನು ಏರೋನಾಟಿಕ್ಸಲ್ಲಿ ನನ್ನ ಹತ್ರ ಒಂದು ಡಿಗ್ರಿ ಇದೆ ಅಂತ ಹೇಳಕ್ಕೆ ಇಷ್ಟು ಸಾಕು. ಇಷ್ಟೇ. ಅವಾಗೆಲ್ಲ ಜ್ಞಾಪಕಕ್ಕಿತ್ತು, ಈಗ ಮುಗಿದು 3-4 ವರ್ಷ ಆಯ್ತು ಬ್ರೋ, ಏನು ಜ್ಞಾಪಕ ಇಲ್ಲ. ನಮ್ಮಂಥವ್ರದ್ದು ಹಾಗೆ ಅಂದರೆ ಹಿಂಗೆ ಇಷ್ಟು ತುಂಬ್ಕೊಂಡು ಹೋಗೋದು ತಲೆ ಮೇಲೆ, ಎಕ್ಸಾಮ್ ಪೇಪರ್ ಮೇಲೆ ಹೋಗಿ ಒಂದ್ಸಲಿ ಹಿಂಗೆ ಅಂದ್ರೆ ಎಲ್ಲ ಬೀಳುತ್ತೆ, ಅಲ್ಲಿ ಮುಗೀತು. ಸೇಮ್ ನಾನು ಹಂಗೆ. ಅದೇ ರಾತ್ರಿ ಯಾರಾದ್ರೂ ಕೇಳಿದ್ರೆ ಬರಲ್ಲ ಬಿಡು, ಬರದಾಯ್ತಾ ಬಿಡು ಅಂತ. ಕರೆಕ್ಟ್, ಸೇಮ್. ಸೂಪರ್. ಮತ್ತೆ ಅಲ್ಲಿಂದ ಮತ್ತೆ ಜಾಬ್, ಅದು ವೆರಿ ಕಾಮನ್. ಅದು 2 ಇದೆ. 2 ಕಾಮನ್ ಏನಂದರೆ, ಯಾರೂ ಅವ್ರು ಓದಿದ್ದನ್ನೇ ಕೆಲಸ ಮಾಡಲ್ಲ ಆ್ಯಕ್ಚುಲಿ. ಅಂದರೆ ಸುಮಾರು ಜನ ದೆ ವಿಲ್ ಗೋ ಇನ್ ಟು ವಾಟ್ ಎವರ್ ಫೀಲ್ಡ್ಸ್ ದಮ್, ಆ್ಯಂಡ್ ಅದರಲ್ಲೂ ಇಂಜಿನಿಯರ್ಗಳು ಇಂಜಿನಿಯರಿಂಗ್ ಮಾಡೋದು, ಆ್ಯಕ್ಟರ್ ಆಗೋದು, ಡೈರೆಕ್ಟರ್ ಆಗೋದು, ಡ್ಯಾನ್ಸರ್ ಆಗೋದು, DJ ಆಗೋದು. ಓನ್ಲಿ ಇಂಜಿನಿಯರ್ ಕ್ಯಾನ್ ಡು ಆಲ್ ದಿ ಥಿಂಗ್ಸ್ ಇನ್ ದ ವರ್ಲ್ಡ್. ಯಾವ ಡಾಕ್ಟರ್ನೂ ಆಗ್ಬಿಡ್ತಾನೆ 4-5 ವರ್ಷಕ್ಕೆ ಪೇಷಂಟ್ ಗಟ್ಟಿ ಇರಬೇಕು. ಈಸ್ ಇಟ್ ಬಿಕಾಸ್ ಆಫ್ ದ ಸ್ಟ್ರೆಸ್ ಆರ್ ಅಂದರೆ ಆ ರಿಗರಸ್ ಕರಿಕ್ಯುಲಮ್ ಅಂಡರ್ಗೋ ಮಾಡಿದ್ಮೇಲೆ ಅವನ ಇಂಜಿನಿಯರಿಂಗ್ ಪ್ರೊಸೆಸಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂತ, ಬೇರೆ ಯಾವುದೂ ಅವನಿಗೆ ಹೆಚ್ಚಂತ ಅನ್ಸೋದೇ ಇಲ್ಲ ಅಲ್ವಾ? ಇಂಜಿನಿಯರಿಂಗಲ್ಲಿ ನನಗನ್ಸಿದ್ದು, ಐ ಡೋಂಟ್ ನೋ ಅಬೌಟ್ ಅದರ್ಸ್, ಬಟ್ ಯು ಕ್ಯಾನ್ ಟ್ರೈ ಔಟ್ ಲಾಟ್ ಆಫ್ ಥಿಂಗ್ಸ್. ಈಗ ನೀವು ಅದೇ MBBS ಮಾಡ್ತಿದ್ರೆ ನಿಮ್ಗೆ ಟೈಮೇ ಇರಲ್ಲ. ಕರೆಕ್ಟ್. ನೀವು ಹಿಂಗೆ ಮಲಗ್ತೀರಾ, ಹಿಂಗೆ ಮತ್ತೆ ಓಡೋಗ್ಬೇಕು. ಇಂಜಿನಿಯರಿಂಗಲ್ಲಿ ನಿಮಗೆ ಸ್ವಲ್ಪ ಟೈಮ್ ಸಿಗುತ್ತೆ, ಬಟ್ ಆ ಒಂದು ಪೀರಿಯಡ್ ಆಫ್ ಲೈಫಲ್ಲಿ ಯು ವಿಲ್ ಫೇಸ್ ಎವ್ರಿಥಿಂಗ್. ನಿಮಗೇನು ಮಾಡಬೇಕು ಅದು ಜ್ಞಾಪಕಕ್ಕೆ ಬರುತ್ತೆ, ಏನಿಲ್ಲ ಅದು ಎಲ್ಲ ಬರುತ್ತೆ. ಅದಕ್ಕಾಗಿ ವಿ ಸ್ವಿಚ್. ಕರೆಕ್ಟ್. ಅದೇ ಒಂದು ಟೈಮಲ್ಲಿ ನಿಮಗೆಲ್ಲ ಅರ್ಥ ಆಗುತ್ತೆ, ಓ ನನಗೆ ಇದು ಹೋಗುತ್ತೆ, ದಿಸ್ ಈಸ್ ಮೈ ಥಿಂಗ್ ಅಂತ ನಿಮ್ಗೆ ಆವಾಗಲೇ ಅರ್ಥ ಆಗೋದು. ಸೊ ಅದೇ ಲಾಟ್ ಆಫ್ ರಿಯಲೈಸೇಷನ್ಸ್ ವಿಲ್ ಮೇಕ್ ಎನ್ ಇಂಜಿನಿಯರ್ ಡು ವಾಟ್ ಎವರ್ ಹಿ ವಾಂಟ್ಸ್. ದಟ್ ಈಸ್ ಅ ಪೀರಿಯಡ್ ಅಲ್ವಾ? ಸೊ 19 to 22 ದ ಏಜ್, ಫಾರ್ಮೇಟಿವ್ ಪೀರಿಯಡ್ ಅದು. ಸೊ ಅವಾಗ ನೀವು ಚೆನ್ನಾಗಿ ಡಿಸಿಷನ್ ತೊಗೊಳ್ತೀರಾ. ಚೆನ್ನಾಗಂದ್ರೆ ಚೆನ್ನಾಗಿ ವಾಟ್ ಯು ವಾಂಟ್ ಟು ಡು, ವಾಟ್ ಯು ವಾಂಟ್ ಟು ಬಿ. ಕರೆಕ್ಟ್. ಅದು ನಿಮಗೆ ಅನ್ಸುತ್ತೆ, ನಾ ಇದು ಮಾಡಿದ್ರೆ ನನಗೆ ಒಳ್ಳೇದಾಗತ್ತೆ ಅಂತ. ಎಲ್ಲದಕ್ಕಿಂತ ಹೆಚ್ಚು ಟ್ರಿಂಫಂಟ್ ಮೋಟಿವೇಟಿಂಗ್ ಸ್ಟೋರೀಸ್ ಇರೋದು ಇಂಜಿನಿಯರ್ಗಳದ್ದು. ಎಲ್ಲದಕ್ಕಿಂತ ಹೆಚ್ಚು ಡಿಪ್ರೆಸಿಂಗ್, ಅಯ್ಯೋ ಹಿಂಗೆ ಮಾತ್ರ ಆಗಬಾರ್ದು ಅಂತಿರೋದು ಅದೇ ಇಂಜಿನಿಯರ್ಸ್. ಹೈ ಎನರ್ಜಿ ಇದೆ, ಹೆಂಗೆ ಯೂಸ್ ಮಾಡ್ಕೋತೀಯೋ ನಿನಗೆ ಬಿಟ್ಟಿದ್ದು ಅನ್ನೋ ಥರ. ಕರೆಕ್ಟ್.
ದಟ್ ವಾಸ್ ಅಬೌಟ್ ವಿನಯ್ಸ್ ಇಂಜಿನಿಯರಿಂಗ್. ಅದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ಸ್ಪೆಷಲಿ ನೀವು ಏರೋನಾಟಿಕ್ಸ್ ಅಂದಿದ ತಕ್ಷಣ ನಾನು ಮಾಡ್ಬೇಕು ಅನ್ಕೊಂಡಿದ್ನಲ್ಲ, ದಿಸ್ ಗ್ಯಾಸ್ ಡನ್ ಇಟ್ ಇನ್ ಆ್ಯಕ್ಚುಯಾಲಿಟಿ ಅಂದ್ಬಿಟ್ಟು. ಈ ಇಡೀ ಪ್ರೋಸೆಸ್ಸಲ್ಲಿ ವೆಂಡೆಡ್ ಡಿಜೆಯಿಂಗ್ ಕಮ್ ಆರ್ ಅಂದರೆ ಡೈರೆಕ್ಟಾಗಿ ಡಿಜೆಯಿಂಗ್ ಅನ್ನೋದಕ್ಕಿಂತ ವೆಂಡೆಡ್ ಮ್ಯೂಸಿಕ್ ಕಮ್ ಆರ್ ವಾಟ್ ವಾಸ್ ಯುವರ್ ಕನೆಕ್ಟ್ ವಿತ್ ಮ್ಯೂಸಿಕ್ ಫ್ರಮ್ ಚೈಲ್ಡ್ಹುಡ್? ಫ್ರಮ್ ಚೈಲ್ಡ್ಹುಡ್ ಅಂದರೆ ಮೈ ಗ್ರ್ಯಾಂಡ್ ಫಾದರ್ಸ್ ಆ್ಯನ್ಸಿಸ್ಟರ್ಸ್ ಅಂತಲೂ ಹೇಳ್ಬೋದು. ದೇ ವೇರ್ ರಿಯಲಿ ಇಂಟು ಮ್ಯೂಸಿಕ್ ಬ್ರೋ. ಆ್ಯಂಡ್ ನನ್ನ ಮನೆಯಲ್ಲಿ ನನ್ನ ಗ್ರ್ಯಾಂಡ್ ಫಾದರ್ ಇರುವಾಗಿಂದ ಯಾರೂ ಮ್ಯೂಸಿಕಲ್ಲಿ ಇರಲಿಲ್ಲ. ಓಕೆ. ಬಟ್ ಐ ಡೋಂಟ್ ನೋ ವೇರ್ ಡಿಡ್ ಐ ಕನೆಕ್ಟೆಡ್ ಫ್ರಮ್. ಬಟ್ ಮ್ಯೂಸಿಕ್ ನನಗೆ ತುಂಬ ಮುಂಚೆಯಿಂದನೂ ಐ ವಾಸ್ ಇಂಟು ಮ್ಯೂಸಿಕ್. ನನಗೆ ಹಾಡೋಕ್ಕೆ ಬರೋಲ್ಲ, ಯಾವುದೂ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋಕ್ಕೆ ಬರೋಲ್ಲ, ಬಟ್ ಎಲೆಕ್ಟ್ರಾನಿಕಲಿ ಐ ಕ್ಯಾನ್ ಡೂ ಎವ್ರಿಥಿಂಗ್. ನೀವು ಹಾಡಿದ್ರೆ ಅದಕ್ಕೆ ಹೆಂಗೆ ಚೆನ್ನಾಗಿ ಆಡಿಸ್ಬೇಕು ಅದು ಮಾಡೋಕ್ಕೆ ಬರುತ್ತೆ. ನೀವು ಯಾವ ಇನ್ಸ್ಟ್ರೂಮೆಂಟ್ ಹೇಳ್ತೀರಾ ಆ ಇನ್ಸ್ಟ್ರೂಮೆಂಟ್ ನಾನು ಪ್ಲೇ ಮಾಡೋಕ್ಕೆ ತೋರಿಸ್ತೀನಿ ಎಲೆಕ್ಟ್ರಾನಿಕಲಿ. ಕರೆಕ್ಟ್. ಸೊ ಇದು ಹೆಂಗೆ ಬಂತಂದರೆ ಐ ವಾಸ್ ಲಿವಿಂಗ್ ಇನ್ ಅ ಗಲ್ಲಿ ಬ್ರೋ. ಓಣಿ ಅಂತಾರೆ. ಓಣಿ, ಹೌದು. ಹಾಂ, ನಮ್ಮದು ಓಣಿಯಲ್ಲಿ ಇರ್ತಿದ್ವಿ. ಸೊ ಎವ್ರಿ ಹೌಸ್ ಈಸ್ ಕನೆಕ್ಟೆಡ್. ಕರೆಕ್ಟ್. ಸೊ ಅಲ್ಲಿರುವಾಗ ಆನ್ ಎವ್ರಿ ಗಣೇಶ್ ಚತುರ್ಥಿ ಯು ನೋ ವಾಟ್ ಹ್ಯಾಪನ್ಸ್, ಎಲ್ಲ ಸ್ಪೀಕರ್ಸ್ ಹಾಕಿ ಪೆಂಡಲ್ ಹಾಕಿ ಅದು. ಸೊ ಅದರಿಂದ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು ಬ್ರೋ, ಮ್ಯೂಸಿಕ್ 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 ಅಂತ. ಅವಾಗೆಲ್ಲ CDs. ಅರೌಂಡ್ ವಾಟ್ ಏಜ್ ಇದು? ಕನ್ಸಿಡರ್ 5th 6th ಗ್ರೇಡ್. ತುಂಬ ಇಂಟ್ರೆಸ್ಟ್ ಇತ್ತು. ನಮ್ಮ ಮನೆಯಲ್ಲಿ ರಾತ್ರಿ ಹೊತ್ತಂತರೂ ಹೊರಗೆ ಕಳಿಸ್ತಿದ್ದಿರಲ್ಲ. ಅವಾಗ ಚಿಕ್ಕವರಿದ್ವಿ, ಯಾರ ಮನೆಯಲ್ಲೂ ಕಳಿಸಲ್ಲ. ಸೊ ಹಂಗೆ ಸ್ಟಾರ್ಟ್ ಆಯಿತು. ಇವರು ಏನು ಟ್ರ್ಯಾಕ್ಟ್ರಲ್ಲಿ ಏನು ಹಾಕ್ಕೊಂಡಿರ್ತಾರೆ, ಐ ಯೂಸ್ ಟು ಗೋ ಆ್ಯಂಡ್ ಸಿಟ್ ವಿತ್ ದಮ್. ಇನ್ ದ ಟ್ರ್ಯಾಕ್ಟರ್. ಕರೆಕ್ಟ್. ನಾನು ಟ್ರ್ಯಾಕ್ಟ್ರಲ್ಲಿ ಹೋಗಿ ಕೂತ್ಕೊಂಡು ನೋಡ್ತಿದ್ದೆ, ಇವ್ರು ಏನು ಮಾಡ್ತಾರೆ, ಏನೋ ಒಂದು ಹಿಂಗೆ ಇಟ್ಟಿರ್ತಿದ್ರು. ಏನದು ಏನೂ ಗೊತ್ತಿಲ್ಲ ಬ್ರೋ, ನನಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಬಟ್ ಹಂಗೆ ಹೋಗಿ ಅವ್ರ ಬಾಜು ಕೂತ್ಕೊಳ್ತಿದ್ದೆ, ಸ್ಪೀಕರ್ ಮೇಲೆ ಹತ್ಕೊಂಡು ಅಲ್ಲಿ ಮುಂದೆ ನೋಡ್ತಿದ್ದೆ, ಅದೆಲ್ಲ ಮಾಡ್ತಿದ್ದೆ. ಎವ್ರಿ ಇಯರ್ ಐ ಹ್ಯಾಡ್ ಓನ್ಲಿ ಒನ್ ಚಾನ್ಸ್ ಅದಕ್ಕೆ. ಒಂದು ಗಣೇಶ ಚತುರ್ಥಿ ಬರ್ತಿತ್ತು. ಸೊ ಅದು ಮಾಡ್ತಿದ್ದೆ. ಸ್ಲೋಲಿ ನನಗೂ ಮಾಡ್ಬೇಕು ಅನ್ನಿಸ್ತು ಬ್ರೋ. ಆಫ್ಟರ್ ಸರ್ಟನ್ ಏಜ್, ನಾನು 8th ಗ್ರೇಡಲ್ಲಿರುವಾಗ ಐ ಗಾಟ್ ಅ ಲ್ಯಾಪ್ಟಾಪ್. ಅದು ಸಿಕ್ಕ ಮೇಲೆ ಐ ಆಲ್ಸೋ ಟ್ರೈಡ್ ದಟ್. ಟ್ರ್ಯಾಕ್ಟರ್ ಮೇಲೆ ಹೋಗಿ ಗಣೇಶ ಚತುರ್ಥಿಯಲ್ಲಿ ಪ್ಲೇ ಮಾಡೋದು. ಎಸ್, ಮಾಡಿದ್ದೀನಿ 8ನೇ ಕ್ಲಾಸಲ್ಲಿ, 8th ಗ್ರೇಡಲ್ಲಿ. ಓಕೆ. ಸೊ ಅಲ್ಲಿ ಮಾಡಿದ್ಮೇಲೆ ಐ ವಾಸ್ ವೆರಿ ಕಾನ್ಫಿಡೆಂಟ್. ಸಾಂಗ್ಸ್ ಇದು ಮಾಡ್ತೀನಿ, ಅದು ಮಾಡ್ತೀನಿ, ಇದು ಹಚ್ತೀನಿ, ಅದು ಪ್ಲೇ ಮಾಡ್ತೀನಿ ಅಂತ. ಒನ್ಸ್ ಐ ವೆಂಟ್ ದೇರ್, ಗಾನ್ ನರ್ವಸ್. ಅದೊಂದು 10 ಸಾಂಗ್ ಬಿಟ್ಟರೆ ಬೇರೆ ಸಾಂಗ್ ಪ್ಲೇ ಮಾಡೋಕ್ಕೆ ಬರ್ತಿಲ್ಲ ನನಗೆ. ವಾಪಸ್ ಫಸ್ಟಿಂದ ಹಾಕ್ಬೇಕು. ಮತ್ತು ಫಸ್ಟಿಂದನೇ ಹಾಕೋದು ಹಂಗೆ ಆಗ್ತಿತ್ತು. ಮತ್ತು ಅದರಲ್ಲಿ ರಿಕ್ವೆಸ್ಟ್ ಅದು ಇದು ಫುಲ್ ನರ್ವಸ್. ಮತ್ತು ಅದೇ ಹೆಂಗಿರುತ್ತೆ ಮೆರವಣಿಗೆ ಅಂದರೆ, ಆಲ್ಮೋಸ್ಟ್ ಫ್ರಮ್ ಡೇ ಸ್ಟಾರ್ಟ್ ಆದರೆ ಈವ್ನಿಂಗ್ ತನಕನೂ ಇರುತ್ತೆ ಬ್ರೋ. ಐ ಬೇರ್ಲಿ ಹ್ಯಾವ್ 50 ಸಾಂಗ್ಸ್. ಏನು ಮಾಡಬೇಕು 50 ಸಾಂಗ್ಸಲ್ಲಿ? ಶಿಟ್, ಐ ವಾಸ್ ವೆರಿ ನರ್ವಸ್. ಸೊ ಅವಾಗ ನನಗೆ ಅರ್ಥ ಆಯಿತು, ಹಿಂಗಾದರೆ ನಡೆಯಲ್ಲ, ದಿಸ್ ಈಸ್ ನಾಟ್ ಮೈ ಥಿಂಗ್ ಅಂತ. ಮುಗೀತು ಎಲ್ಲ. ಬಟ್ ಐ ಕೆಪ್ಟ್ ಆನ್ ಗೋಯಿಂಗ್. ಮುಗಿಲಿಲ್ಲ. ಬಟ್ ದೇ ಡಿಸೈಡೆಡ್ ಕಿ ಐ ನಾಟ್ ಗೆಟ್ ಆನ್ ಟ್ರ್ಯಾಕ್ಟರ್ಸ್, ದಿಸ್ ಈಸ್ ನಾಟ್ ಮೈ ಥಿಂಗ್, ಐ ವಾಂಟ್ ಟು ಬಿ ಬಿಗರ್. ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ. ದಿಸ್ ವಾಸ್ ಮೈ ಫಸ್ಟ್ ಸ್ಟೆಪ್. ಗಣೇಶ ಚತುರ್ಥಿಯಿಂದ ಟ್ರ್ಯಾಕ್ಟರ್ ಹತ್ತೋದು, ದಿಸ್ ವಾಸ್ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ನನಗೇನಿತ್ತು, ಸೈಬರ್ ಕೆಫೆ ಇತ್ತು ಬ್ರೋ ಒಂದು. ಸೊ ಎಲ್ಲ ಸಾಂಗ್ ಕೇಳ್ತೀವಿ, ಹೆಂಗೆ ಮಾಡ್ತಾರೆ, ಕರೆಕ್ಟ್. ಎಲ್ಲ ರೆಕಾರ್ಡ್ ಅಂತರೂ ಮಾಡಲ್ಲ. ಈಗಿನ ಟೈಮಲ್ಲಿ ಎಲ್ಲ ರೆಕಾರ್ಡ್ ಮಾಡಲ್ಲ, ಹೆಂಗೆ ಮಾಡ್ತಾರೆ ಅಂತ ಸೈಬರ್ ಕೆಫೆದಲ್ಲಿ ಹಂಗೆ ಹೋಗಿ ಸರ್ಚ್ ಮಾಡ್ತಿದ್ದೆ ಬ್ರೋ. ಅಲ್ಲಿ ಒಬ್ಬನು ಯಾರು ಕೇರ್ ಟೇಕರ್ ಇದಲ್ಲ ಸೈಬರ್ ಕೆಫೆದು, ಹೀ ವಾಸ್ ಆಲ್ಸೋ ಇಂಟು ಮ್ಯೂಸಿಕ್. ಓಕೆ. ಲಕ್ಕೀಲಿ ಅವನು ನನಗೆ ಹೇಳ್ಕೊಟ್ಟ, ಇದು ಸಾಫ್ಟ್ವೇರ್ ಇದೆ, ಇದು ಡೌನ್ಲೋಡ್ ಮಾಡಂತ. ನನಗೆ ಐ ವಾಸ್ ನಾಟ್ ವೆರಿ ಗುಡ್ ಇನ್, ಆ ಟೈಮಲ್ಲಿ ಐ ವಾಸ್ ನಾಟ್ ವೆರಿ ಗುಡ್ ಇನ್ ಡೌನ್ಲೋಡಿಂಗ್. ಟೆಕ್ಕಲ್ಲಿ ಅಷ್ಟೇನಿರಲಿಲ್ಲ. ಅವಾಗಿಂದ ನಾನು ಟೆಕ್ಕಲ್ಲಿ ತಲೆ ಓಡಿಸೋ ಸ್ಟಾರ್ಟ್ ಮಾಡಿದೆ. ಇದು ಕಲಿಬೇಕು ನಾನು. ಹಾಂ, ಇದು ಕಲಿಬೇಕಂತ. ಅದಾದಮೇಲೆ ಫಸ್ಟ್ ಥಿಂಗ್ ಐ ಡೌನ್ಲೋಡೆಡ್ ವಾಸ್ ಫ್ರೂಟಿ ಲೂಪ್ಸ್. ಫ್ರೂಟಿ ಲೂಪ್ಸ್ ಈಸ್ ಅ ಸಾಫ್ಟ್ವೇರ್. ಹಾಂ, ಫುಲ್ ಅದರಲ್ಲಿ ಏನೂ ಇರಲಿಲ್ಲ, ಫ್ರೂಟಿ ಲೂಪ್ಸ್ ಅಂತಲೇ ಬರ್ತಿತ್ತು. ಫ್ರೂಟಿ ಲೂಪ್ಸ್ ಡೌನ್ಲೋಡ್ ಮಾಡಿದೆ. ಫುಲ್ ಎಕ್ಸೈಟ್ಮೆಂಟಿಂದ ಡೆಮೋ ವರ್ಷನ್ ಫುಲ್ ಇವತ್ತಿಗೂ ಒಂದು ಫ್ರೀ ವರ್ಷನ್ ಇದೆ, ಡೌನ್ಲೋಡ್ ಮಾಡಿ ಪೆನ್ ಡ್ರೈವಲ್ಲಿ ಹಾಕ್ಕೊಂಡು ಯಾಕಂದರೆ ಅವಾಗ ಮನೆಯಲ್ಲಿ ಇಂಟರ್ನೆಟ್ ಇರಲಿಲ್ಲ, ವೈಫೈ ಇರಲಿಲ್ಲ. ಸೊ ಅವಾಗ ಪೆನ್ ಡ್ರೈವಲ್ಲಿ ಹಾಕ್ಕೊಂಡು ಮನೆಗೆ ಹೋದೆ.
ಫುಲ್ ಎಕ್ಸೈಟ್ಮೆಂಟ್, ಇವತ್ತು ಹಿಂಗೆ ಮಾಡ್ತೀನಿ, ಈ ಸಾಂಗ್ ಮಾಡೇ ಬಿಡ್ತೀನಿ ಇವತ್ತು ಅಂತ. ಇನ್ಸ್ಟಾಲ್ ಮಾಡ್ತೀನಿ, ಅದು ಓಪನ್ ಆದರೆ ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲಿ ಬೀಟ್ ಎಲ್ಲಿದೆ, ಕ್ಲ್ಯಾಪ್ ಎಲ್ಲಿದೆ, ಸ್ನೇರ್ ಎಲ್ಲಿದೆ, ಹ್ಯಾಟ್ ಎಲ್ಲಿದೆ, ಏನೂ ಅರ್ಥ ಆಗ್ತಿಲ್ಲ. ಸೈಡ್ಗೆ ಲೆಫ್ಟ್ ಸೈಡ್ಗೆ ಒಂದು ಪ್ಯಾಟರ್ನ್ ಅಂತ ಬರುತ್ತೆ. ಸೊ ಪ್ಯಾಟರ್ನ್ ಅಷ್ಟೇ ಮಾಡಿದೆ ನಾನು. ಅದು ಎವಲ್ಯೂಷನ್ ಲೂಪ್ ಆಗ್ತಾ ಇರ್ತು. ಅದು ಪ್ಲೇ ಮಾಡ್ತಾ ಮಾಡ್ತಾ ಅದರಲ್ಲಿ ಹೋಗಿ ಹೋಗಿ ಅದೇ ಮಾಡ್ತಾ ಗೊತ್ತಾಯಿತು ಸೈಡ್ ಇನ್ನೊಂದು ಕಾಲಮ್ ಇರುತ್ತೆ, ನಾವು ಅಲ್ಲಿ ಹೋಗಿ ಪ್ಲೇಸ್ ಮಾಡಬೇಕಿಲ್ಲ ಅಂತ. ಪ್ಲೇಸ್ ಮಾಡೋದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಾಯಿತು, ಹೌದು ಪ್ಲೇಸ್ ಮಾಡಿದೆ, ಇದರಲ್ಲಿ ಬೀಟ್ಸ್ ಅಷ್ಟೇ ಇದೆ, ಇದಕ್ಕೆ ನಮ್ಮ ಪಿಯಾನೋ ಮೆಲಡಿ ಏನೂ ಇಲ್ಲ, ಅದು ಎಲ್ಲಿಂದ ಬರುತ್ತೆ, ಮತ್ತು ಅದಕ್ಕೆ ರಿಸರ್ಚ್ ಸ್ಟಾರ್ಟ್. ಸೊ ಅವಾಗಿಂದ ನಾನು ಟೆಕ್ಕಲ್ಲಿ ಸ್ವಲ್ಪ ಅದು ಪೈರೇಟ್ ಮಾಡೋದು, ಇದು ಪೈರೇಟ್ ಮಾಡೋದು, ಇದು ಪ್ಲಗಿನ್ಸ್, ಮೇನ್ ಪ್ಲಗಿನ್ಸ್ ಇರುತ್ತೆ. ನೀವು ರಾ ಫೈಲಲ್ಲಿ ಏನೂ ಮಾಡೋಕ್ಕೆ ಬರಲ್ಲ. ಕರೆಕ್ಟ್. ಮೇನ್ ಪ್ಲಗಿನ್ಸಿಂದ ಏನೇನೇನೇನೇನೇನೋ ತುಂಬ ಇದು ಡೌನ್ಲೋಡ್ ಮಾಡಿದೆ. ಏನಂತಾರೆ, ಸ್ಯಾಂಪಲ್ಸ್, ತುಂಬ ಸ್ಯಾಂಪಲ್ಸ್ ಡೌನ್ಲೋಡ್ ಮಾಡಿ ಅದರಿಂದ ಕಾಂಟ್ಯಾಕ್ಟ್ ಲೈಬ್ರರಿ ಅಂತ ಬರುತ್ತೆ, ಅದು ಎಲ್ಲ ಡೌನ್ಲೋಡ್ ಒನ್ ಡೇಲಿ ಆಗಿಲ್ಲ. ಇಟ್ ಟುಕ್ ಮೀ ಆಲ್ಮೋಸ್ಟ್ 4-5 years ಟು ಕಲೆಕ್ಟ್ ಆಲ್ ಆಫ್ ದಟ್. 4-5 years? ಹೌದು. ಯಾರು ಹೇಳ್ಕೊಡೋರಿಲ್ಲ ಇದು ಹಿಂಗಿರುತ್ತೆ ನೋಡು ಅಂತ. ಇಂಟರ್ನೆಟ್ ಬೀಟ್ಸಿಗೆ ಈ ಪ್ಯಾಕ್ ಇರುತ್ತೆ ಅಂತ ಯಾರು ಹೇಳ್ಕೊಳ್ಳಿಲ್ಲ. ದಿಸ್ ಇಸ್ ಪ್ರೀ ಜಿಯೋ ಎರಾ. ಪ್ರೀ ಜಿಯೋ ಎರಾ ಏನೂ ಇರಲಿಲ್ಲ ಅವಾಗ. BSNL ಅಷ್ಟೇ. ಯಪ್ಪ ಅವಾಗ ಬ್ರೋ ನೆಕ್ಸ್ಟ್ ಲೆವೆಲ್ ಚೇಂಜ್ ಮಾಡಿದ್ದೀನಿ. ಡೌನ್ಲೋಡ್ ಮಾಡೋದು, ಬೀಟ್ಸ್ ಅದರಲ್ಲಿ ಪ್ಯಾಕ್ ತೊಗೊಳೋದು, ಹೆಂಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅದು ಡಿಕನ್ಸ್ಟ್ರಕ್ಟ್ ಮಾಡೋದು, ದಟ್ ಈಸ್ ಹೌ ಐ ಡೆವಲಪ್ಡ್. ಅದಾದಮೇಲೆ ಸ್ಲೋಲಿ ಎಲ್ಲ ಆಯ್ತು ಬ್ರೋ. ಐ ಲರ್ನ್ ಹೌ ಟು ಪುಟ್ ಅ ಪ್ಯಾಟರ್ನ್ ಹೆಂಗಂತ, ಮೆಲಡಿ ಹೆಂಗಂತ. ಪ್ರೊಫೆಷ್ನಲಿಸಮ್ ಇಲ್ಲ. ಕರೆಕ್ಟ್. ಅಂದರೆ ಮಾಸ್ಟ್ರಿಂಗ್, ಮಿಕ್ಸಿಂಗ್ ಮಾಸ್ಟರಿಂಗ್ ಎಲ್ಲ ಒಂದು ಕಡೆ ಇದೆ, ಬಟ್ ಲಿಂಕ್ ಆಗ್ತಾ ಇಲ್ಲ, ಅದು ಕೂಡ್ ಬರ್ತಾ ಇಲ್ಲ. ಮಿಕ್ಸಿಂಗ್ ಮಾಸ್ಟರಿಂಗ್ ಇಲ್ಲ. ಮಿಕ್ಸಿಂಗ್ ಮಾಸ್ಟರಿಂಗ್ ಇರುತ್ತಂತನೂ ಗೊತ್ತಿರಲಿಲ್ಲ. ಕರೆಕ್ಟ್. ಸ್ಲೋಲಿ ಬೈ ದ ಟೈಮ್ ಅರ್ಥ ಆಯಿತು, ಓ ಮಿಕ್ಸಿಂಗ್ ಅಂತಲೂ ಬರುತ್ತೆ, ಮಾಸ್ಟರಿಂಗ್ ಅಂತಲೂ ಬರುತ್ತೆ. ಮಿಕ್ಸಿಂಗ್ ಅಂದ್ರೆ ಏನು, ವಾಲ್ಯೂಮ್ ಕೆಳಗಡೆ ಮೇಲ್ಗಡೆ ಅಂತ ಹಂಗೆ ತಿಳ್ಕೊಂಡಿದ್ದೆ. ಮಾಸ್ಟರಿಂಗ್ ಅಂದ್ರೇನು, ಲೌಡ್ ಮಾಡಿದರೆ ಅಂತ ಮಾಸ್ಟರಿಂಗ್ ಅಂದ್ಕೊಂಡಿದ್ದೆ. ಬಟ್ ಹಂಗಿಲ್ಲ, ಅದು ಡಿಫ್ರೆಂಟ್ ಲೆವೆಲ್ ಆಫ್ ಇಂಜಿನಿಯರಿಂಗ್. ಯು ಆರ್ ಸ್ಟಿಲ್ ಬೆಟರ್. ಸಾರಿ ಟು ಇಂಟರಪ್ಟ್ ಯು. ನಂದು ಫಸ್ಟ್ ಏನು ಗೊತ್ತಾ, ಯಾರಾದರೂ ಮಿಕ್ಸಿಂಗ್ ಮಾಡೋಕ್ಕೆ ಬರುತ್ತಾ ಅಂದ್ರೆ ನನಗೆ ಏನು ಅರ್ಥ ಆಗ್ತಿತ್ತು ಅಂದರೆ ಅದರಿಂದ ಈ ಹಾಡು ಮಿಕ್ಸ್ ಮಾಡೋದು ಅಷ್ಟೇ. ನನ್ನ ಪ್ರಕಾರ ಮಿಕ್ಸಿಂಗ್ ಅಂದರೆ ಅವರಿಗೆ ಅಬ್ರಪ್ಟ್ ಅನ್ನಿಸ್ತಿರೋ ಎರಡು ಮಿಕ್ಸ್ ಮಾಡಿಬಿಟ್ರೆ ಅದೇ ಮಿಕ್ಸಿಂಗ್ ಅಂತ. ನಮ್ಮ ಸ್ಕೂಲಲ್ಲಿ ಡ್ಯಾನ್ಸ್ ಎಲ್ಲ ಮಾಡೋರಲ್ಲ, ಯಾರು ಕೊರಿಯೋಗ್ರಫಿ ಮಾಡ್ತಾರೋ ಅವ್ರು ಬರೋರು. ನಿಂಗೆ ಅವ್ರು ಹೇಳ್ತಾ ಇದ್ದಿದ್ದು ಎರಡು ಹಾಡು ಮ್ಯಾಶಪ್ ಮಾಡೋರು ಡ್ಯಾನ್ಸ್ಗೆ, ಅದೆರಡನ್ನ. ಸೊ ಅವ್ರ ಬಾಯಲ್ಲಿ ಏನು ಹೇಳೋರು, ಇದೊಂದು ಹಾಡು ಮಿಕ್ಸ್ ಮಾಡಿಕೊಡ್ತೀಯ ಅಂತ ಕೇಳೋರು. ಸೊ ಮಾಡ್ತೀನಿ, ನಂಗೆ ಬರುತ್ತೆ, ಅದೇ ಮಿಕ್ಸಿಂಗ್ ಅಂತ. ಸೊ ನಾನು ಮಾಡಿದ್ದೀನಿ ಬ್ರೋ. ವಾಲ್ಯೂಮ್ ಅಪ್ ಅಂಡ್ ಡೌನ್ ಅಂತ ಆದ್ರೂ ಗೊತ್ತಿತ್ತು ನಿಮ್ಗೆ ಅಟ್ಲೀಸ್ಟ್. ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ಹಂಗೆ ನೋಡಿದ್ರೆ ಏನೋ ಹಾಕಿ, ಏನೋ ವಾಲ್ಯೂಮ್ ಮೇಲೆ ಮಾಡಿ ಕೆಳಗಡೆ ಮಾಡಿ ಎಲ್ಲ ಅದು ಯೂಸ್ ಮಾಡಿ, ಎಲ್ಲ ನಾಬ್ಸ್ ಯೂಸ್ ಮಾಡಿ ಹಂಗೆ ಅರ್ಥ ಆಗಿದ್ದು. ಇಲ್ಲಾಂದರೆ ಏನೂ ಗೊತ್ತಾಗ್ತಿರ್ಲಿಲ್ಲ ಇವತ್ತರೆಗೆ. ಇಲ್ಲಾಂದರೆ ಅಲ್ಲೇ ಇರ್ತಿದ್ದೆ. ಕರೆಕ್ಟ್. ಯಾರಾದರೂ ಹೇಳ್ಕೊಡೋ ತನಕ ನನಗೂ ಅರ್ಥ ಆಗ್ತಿರ್ಲಿಲ್ಲ. ಆ್ಯಂಡ್ ನಾವು ಇಂಡಿಯಾದಲ್ಲಿರೋದು ಅಂದರೆ ತಬ್ಲಾ ಅಥವಾ ಶಾಸ್ತ್ರೀಯ ಸಂಗೀತ ಹಾಡಕ್ಕೆ ಸಿಗುತ್ತೆ, ಕೊಳಲು ನುಡ್ಸಕ್ಕೆ ಸಿಗುತ್ತೆ, ಅಂದರೆ ಕ್ಲಾಸ್ ಇದೆ, ಹೇಳ್ಕೊಡೋರು ಇದ್ದಾರೆ ಅಂತ. ಇದಕ್ಕೆ ಅಂದರೆ ನನ್ನ ಪ್ರಕಾರ ಇವತ್ತಿಗೆ ಅವಾಗೂ ಇದ್ರು. ಓಕೆ. ಬಟ್ ಇಟ್ ವಾಸ್ ಎಕ್ಸ್ಪೆನ್ಸಿವ್. ಆಗಿನ ಟೈಮಲ್ಲಿ ಎಕ್ಸ್ಪೆನ್ಸಿವ್ ಇತ್ತು. ಬಟ್ ಮನೆಯಲ್ಲಿ ಕಳಿಸ್ಬೇಕಲ್ಲ. ಹೌ ಡು ದೇ ಟ್ರಸ್ಟ್ ಯು? ನಿಜ. ನೋ ಆಪ್ಷನ್, ಝೀರೋ ಆಪ್ಷನ್ ಇತ್ತು ನನಗೆ. ಯಾವುದೂ ದಾರಿ ಇರಲಿಲ್ಲ. I had to do by my own. Only option was internet, YouTube. ಬೀಟ್ಸ್ ಪ್ಯಾಟರ್ನ್ ಎಲ್ಲ ಮುಗೀತು, ಮಿಕ್ಸಿಂಗ್ ಮಾಸ್ಟರಿಂಗ್ ಬರ್ತಾನೆ ಇರಲಿಲ್ಲ. ಅದಕ್ಕಾಗಿ ವೆನ್ ಎವರ್ ಐ ಯೂಸ್ ಟು ಲಿಸನ್, ಕಂಪೇರ್ ಸಾಂಗ್ಸ್. ಈಗ ಯಾವುದಾದ್ರೂ ಒಬ್ಬರು ಪ್ರೊಫೆಷ್ನಲ್ ಸಾಂಗ್ ಮಾಡಿದ್ದು ನನಗೆ ಕೇಳಿದ್ರೆ ಏನಿದು ನಂದಿಂಗ್ ಯಾಕೆ ಬರ್ತಾಯಿಲ್ಲ, ಅದಾದಮೇಲೆ ಅರ್ಥ ಆಯಿತು ಲೇರಿಂಗ್ ಈಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಓಕೆ. ಬರೀ ಒಂದೇ ಬೀಟ್ ಹಾಕಿ ಒಂದೇ ಕಿಕ್ ಹಾಕಿದರೆ ಒಂದೇ ಸ್ನೇರ್ ಹಾಕಿದರೆ ಆಗಲ್ಲ. ಸ್ವಲ್ಪ ಅಂದರೆ ವಿಲ್ ಟ್ರೈ ಟು ಬ್ರೇಕ್ ದಿಸ್ ಡೌನ್. ಓಕೆ. ಅಂದರೆ ಹ್ಯಾವಿಂಗ್ ಸಮ್ ಏನದು ಐಡಿಯಾ ಅಬೌಟ್ ಮ್ಯೂಸಿಕ್ ಅಂದರೆ ನನಗೆ ಇಟ್ ಈಸ್ ಬೀಯಿಂಗ್ ಅ ಲಿಟಲ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಈವನ್ ಫಾರ್ ದ ಕಾಮನ್ ಆಡಿಯನ್ಸ್. ಸೊ ನಾವು ಅದೇ ಪ್ಯಾಟರ್ನಿಂದ ಶುರು ಮಾಡಿದ್ವಿ. ಆ್ಯಂಡ್ ದೆನ್ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್. ಅಂದರೆ ಇವಾಗ ನಾನು ಏನೋ ಐ ಆಮ್ ಯುವರ್ ಕ್ಲೈಂಟ್, let us create a scenario, something like that. I am your client.
ಆ್ಯಂಡ್ ಐ ಆಮ್ ಆಸ್ಕಿಂಗ್ ಫಾರ್ ಅ ವೆರಿ ಪರ್ಟಿಕ್ಯುಲರ್ ಸಾಂಗ್ ಫಾರ್ ಅನ್ ಈವೆಂಟ್, ವಾಟ್ ಎವರ್ ಇಟ್ ಈಸ್. ಅಂದರೆ ನಾನು ಲಿರಿಕ್ಸ್ ಬರ್ಸಿದ್ದೀನಿ ಯಾರ ಕೈಲೂ, ಆ್ಯಂಡ್ ಐ ವಾಂಟ್ ಯು ಟು ಕ್ರಿಯೇಟ್ ಎ ಬೀಟ್ ಆರ್ ಒಂದು ಟ್ರ್ಯಾಕ್ ಮಾಡಿಕೊಡಿ, ಎಲೆಕ್ಟ್ರಾನಿಕಲಿ ಒಂದು ಟ್ರ್ಯಾಕ್ ಮಾಡಿಕೊಡಿ ಅಂತ, ವಾಟ್ ಎವರ್ ಜಾನರ್ ಯು ವಾಂಟ್. ಈ ಪ್ರೋಸೆಸ್ ಹೆಂಗಾಗುತ್ತೆ, ದ ಮೇಕಿಂಗ್ ಆಫ್ ದ ಟ್ರ್ಯಾಕ್, ರೈಟ್ ಫ್ರಮ್ ಕ್ರಿಯೇಟಿಂಗ್ ದ ಫಸ್ಟ್ ಪ್ಯಾಟರ್ನ್, ದೆನ್ ಕ್ರಿಯೇಟಿಂಗ್ ಮಲ್ಟಿಪಲ್ ಪ್ಯಾಟರ್ನ್ಸ್, ಅದನ್ನೆಲ್ಲ ಅಲೈನ್ ಮಾಡೋದು, ಏನೇನು ಪ್ರೋಸೆಸ್ ಇದೆಯೋ ಅದರದ್ದು. ಒಂದು ಮ್ಯೂಸಿಕಲ್ ನೂಬ್ ಇರ್ತಾನೆ, ಅಂದರೆ ಈ ಪ್ರೊಡಕ್ಷನಲ್ಲಿ ನಾನು ನೂಬ್, ನನಗೆ ಅರ್ಥ ಆಗೋ ಥರ ಇಫ್ ಪಾಸಿಬಲ್, ಅಂದರೆ ಹೌ ಮಚ್ ಎವರ್ ಪಾಸಿಬಲ್ ಹೆಂಗೆ ಶುರು ಆಗುತ್ತೆ ಆ ಫಿನಿಶ್ ಪ್ರಾಡಕ್ಟ್ವರೆಗೂ ಹೆಂಗೆ ಹೋಗುತ್ತೆ ಅದು ಅಂತ. ಈಗ ನೀವು ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೇಕ್ ಅನ್ಕೊಳ್ಳಿ, ಕೇಕ್ ನೀವೇನು ಅನ್ಕೊತೀರ, ಕೇಕ್ ಅಂದರೆ ಅವ್ರು ಹೆಂಗೆ ಮಾಡ್ತಾರೋ ನಂಗೆ ಗೊತ್ತಿಲ್ಲ, ನನ್ನ ಫೈನಲ್ ಪ್ರಾಡಕ್ಟ್ ಹಿಂಗಿರಬೇಕು, ಕಟ್ ಮಾಡಿ ತಿನ್ನೋದೇ ನಮ್ಗೆ ಬಿಟ್ಟು ಅದು ಲಾಸ್ಟಿಗೆ ಬರುತ್ತೆ. ಬಟ್ ದ ಟೇಸ್ಟ್ ನಿಮ್ಗೇನು ಬೇಕು, ನಿಮ್ಮ ತಲೆಯಲ್ಲೂ ಒಂದು ಟೇಸ್ಟ್ ಇರುತ್ತೆ, ಯು ವಿಲ್ ಕನ್ವರ್ಟ್ ಇಟ್ ಇನ್ ಟು ಮೈಂಡ್, ನನಗೆ ಹಿಂಗೆ ಬೇಕಂತ. ಕರೆಕ್ಟ್. ಓಕೆ, ಐ ವಿಲ್ ಗೆಟ್ ದ್ಯಾಟ್ ಫಸ್ಟ್. ಕರೆಕ್ಟ್. ನೀವು ಅದ್ರ ಒಳಗಡೆ ಏನು ಹಾಕ್ತೀವೋ ನಂಗೆ ಗೊತ್ತಿಲ್ಲ, ನನ್ನ ಸಾಂಗ್ ಹೆಂಗಿರಬೇಕು, ನನ್ನ ಕೇಕ್ ಹೆಂಗಿರ್ಬೇಕಂತ ನೀವು ಹೇಳ್ತೀರಾ. ಸೊ ಸ್ಟಾರ್ಟಿಂಗ್ ವಿತ್ ಹೆಂಗಿರುತ್ತೆ, ದೇರ್ ಆರ್ 2 ಟೈಪ್ಸ್. ಫಸ್ಟ್ ನಾವು ಬೀಟ್ ಮಾಡ್ತೀವಿ, ಇಲ್ಲಾಂದರೆ ಒಬ್ಬರು ವೋಕಲ್ ಮಾಡ್ತಾರೆ. ನನ್ನ ಪ್ರೊಸೀಜರ್ ಏನಂದರೆ ಫಸ್ಟ್ ಐ ಡೂ ದ ಬೀಟ್, ಬಿಕಾಸ್ ನಾನು ಸ್ಟಾರ್ಟ್ ಮಾಡಿದ್ದಂಗೆ. ಬೀಟ್ ಅಂದರೆ ಹೆಂಗೆ, ಫಸ್ಟ್ ಐ ವಿಲ್ ಗೋ ವಿತ್ ಮೆಲಡಿ. ನನಗೆ ಈಗ ನಿಮಗೀಗ ಯಾವ ಥರದ ಸಾಂಗ್ ಬೇಕು ನೀವು ಹೇಳ್ತೀರ, ನನಗೆ ಸ್ವಲ್ಪ ಡ್ಯಾನ್ಸ್ ಟೈಪ್ ಸಾಂಗ್ ಬೇಕು, ಡ್ಯಾನ್ಸ್ ಟೈಪ್ ಮೆಲೋಡಿಯನ್ನು ನಾನು ಡಿಫೈನ್ ಮಾಡ್ತೀನಿ. ಡಿಫೈನ್ ಅಂದರೆ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತೀನಿ, ಅದರದ್ದು ಒಂದು 5-6 ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ತೀನಿ. ಅದಕ್ಕೆ ನನಗೆ ಯಾವುದು ಒಳ್ಳೇದು ಅನ್ನಿಸ್ತೆ, ಇಟ್ ಈಸ್ ವೆರಿ ಬೇಸಿಕ್ ಫಸ್ಟಲ್ಲಿ. ಅದಾದಮೇಲೆ ನನಗದು ಇಷ್ಟ ಆಗುತ್ತೆ, ಇದು ಹೋಗ್ಬೋದು. ಅದಾದಮೇಲೆ ಐ ಟ್ರೈ ವಿತ್ ಕಿಕ್ ಅಂದರೆ ಡ್ರಮ್, ಸ್ನೇರ್, ಕ್ಲ್ಯಾಪ್, ಅದೆಲ್ಲ ಕಾಂಬಿನೇಷನ್ ಮಾಡಿ ನಿಮ್ಗೆ ಯಾವ ಜಾನರ್ ನಿಮ್ಗೆ ಬೇಕು ಆ ಜಾನರ್ ಥರ ನಾನು ಬೀಟ್ ಕ್ರಿಯೇಟ್ ಮಾಡ್ತೀನಿ. ಅದಾದಮೇಲೆ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಅದಕ್ಕೆ ನಿಮ್ಗೆ ಗಿಟಾರ್ ಬೇಕಂದರೆ ಗಿಟಾರ್ ಮಾಡಿಕೊಂಡು, ಮೆಲಡಿ ಅದರೆಲ್ಲ ಹಾಕ್ಕೊಂಡು, ಪಿಯಾನೋ ಹಾಕ್ಕೊಂಡು, ನಿಮ್ಗೆ ಯಾವ್ದು ಬೇಕು ಅದು ಇನ್ಸ್ಟ್ರೂಮೆಂಟ್ ಅಕಾರ್ಡಿಂಗ್ ಟು ನೀವೇನು ಹೇಳಿರ್ತೀರ, ನನಗೆ ಯಾವ ಥರ ಸಾಂಗ್ ಬೇಕು ಅಂತ. ಕರೆಕ್ಟ್. ಇಫ್ ಯು ಗೋಯಿಂಗ್ ಟು ಮೋರ್ ಇಂಡಿಯನ್ ಅಂದರೆ ವೀಣಾ, ಸಿತಾರ್ ಯಾವುದೂ ಹಾಕ್ತೀರಾ, ಹಂಗೆ ಹಾಕ್ತೀರಾ. EDM ಅಂದರೆ EDMಲ್ಲಿ ಸಿಂತ್ಗಿಂತ ಹಾಕ್ತೀರಾ. ಸೊ ಇಟ್ ಡಿಪೆಂಡ್ಸ್. ಸೊ ಎಲ್ಲ ಆದಮೇಲೂ ಇಟ್ ವೋಂಟ್ ಸೌಂಡ್ ಪ್ರೊಫೆಷ್ನಲ್. ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಲೇರಿಂಗ್. ಇದು ತುಂಬ ಇಂಪಾರ್ಟೆಂಟ್. ಅಂಟಿಲ್ ಅನ್ಲೆಸ್ ಯು ಲೇಯರ್, ಸಾಂಗ್ ಫಿನಿಶ್ ಆಗಲ್ಲ. ಫಿನಿಶ್ ಆಗುತ್ತೆ, ಅದು ಪ್ರೊಫೆಷ್ನಲಿಸಮ್ನು ಬರಲ್ಲ. ಸೊ ಹಂಗೆ ಒಂದೇ ಕೈ ಇಟ್ಟರೆ ಆಗಲ್ಲ, 2 ಕೈನ ಮೇಲೆ ಹತ್ತಿದ್ರೆ ಈಸಿಯಾಗಿ ಹೋಗ್ತೀನಿ. ಕರೆಕ್ಟ್. ಸೊ ಅದು ಒಂದಕ್ಕೊಂದು ಸಂಬಂಧ ಇರುತ್ತೆ. ದಟ್ ವಿಲ್ ಮೇಕ್ ಯು ಫೀಲ್ ಕನೆಕ್ಟೆಡ್. ಸೊ ಅವಾಗ ನಿಮಗೆ ಅದು ಪ್ರೊಫೆಷ್ನಲಿಸಮ್ ಸೌಂಡ್ ಕೇಳುತ್ತೆ. ಸೊ ಅದು ಆದಮೇಲೆ ಎಲ್ಲ ನಿಮ್ಮ ಸಾಂಗ್ ಸ್ಟ್ರಕ್ಚರ್ ಮುಗಿದ ಮೇಲೆ ನೀವು ಹಾಡಾಡ್ತೀರಾ, ಅದಕ್ಕೆ ಏನೇನು ಬೇಕು, ಅದಕ್ಕೆ EQ ಆಗಲಿ, ಕಂಪ್ರೆಷನ್ ಆಗಲಿ, ಏನೋ ಅದಕ್ಕೆ ನಿಮ್ಮ ವೋಕಲ್ ಥರ ಏನೇನು ಬೇಕಾಗುತ್ತೆ, ಡಿಲೇ, ರಿವರ್ಬ್ ಎಲ್ಲ ಹಾಕಿದ ಮೇಲೆ ಮಿಕ್ಸಿಂಗ್ ಮಾಸ್ಟ್ರಿಂಗಲ್ಲಿ ನಾವು ಮೇಲ್ಗಡೆಗಳೇ ಮಾಡ್ತೀವಿ ಟು ಮೇಕ್ ಇಟ್ ವೆರಿ ಸೌಂಡ್ ಪ್ಲೆಸೆಂಟ್ ಟು ಯುವರ್ ಇಯರ್ಸ್. ಮಾಸ್ಟ್ರಿಂಗಲ್ಲಿ ಫೈನಲ್ ಔಟ್ಪುಟ್ ಹೆಂಗೆ ಬರಬೇಕು, ಒಂದು ಈಗ ಅಂದ್ಕೊಳ್ಳಿ ಸ್ಪಾಟಿಫೈ ಆಗಲಿ ಅದರದ್ದೇ ಬೇರೆ ಔಟ್ಪುಟ್ ಇರುತ್ತೆ, ಆ್ಯಪಲ್ ಮ್ಯೂಸಿಕ್ ಆಗಲಿ ಅದರದ್ದು ಬೇರೆ ಔಟ್ಪುಟ್ ಇರುತ್ತೆ, ಯೂಟ್ಯೂಬ್ ಆಗಲಿ ಅದ್ರದ್ದು ಬೇರೆ ಔಟ್ಪುಟ್ ಇರುತ್ತೆ. ಸೊ ಅದರಂಗೆ ಯಾವುದೂ ಕ್ಲ್ಯಾಶ್ ಆಗಲಾರ್ದಂಗೆ ಇನ್ ದ ಮಿಡಲ್ ವಿಲ್ ಪುಟ್ ಇಟ್. ಓಕೆ. ಸೊ ಅದೆಲ್ಲ ಹಾಕಿದ ಮೇಲೆ ಯು ವಿಲ್ ಫೀಲ್ ನಿಮ್ಮ ಕಿವಿಗೆ ಏನೂ ಹರ್ಟ್ ಆಗಲ್ಲ. ಅದೇ ನಾನು ಮಿಕ್ಸ್ ಮಾಸ್ಟರ್ ಮಾಡಲಿಲ್ಲ ಅಂದರೆ ನೀವು ಕೇಳೋದಿಲ್ಲ, ಎಲ್ಲ ಬರ್ತಾ ಇದೆ, ಇದು ಇಲ್ಲೊಂದು ಹೊಡಿತಿದೆ, ಇಲ್ಲೂ ಹೊಡಿತಿದೆ, ಕರೆಕ್ಟ್, ಅನ್ಪ್ಲೆಸೆಂಟ್. ಸೊ ದ್ಯಾಟ್ ಈಸ್ ಹೌ ಇಟ್ ಈಸ್ ಫಾರ್ಮ್ಡ್ ಒಂದು ಸಾಂಗ್. ತುಂಬ ಇದೆ ಬ್ರೋ ಸಾಂಗಲ್ಲಿ. ಈಗ ನಾನು ಅಷ್ಟೇನು ದೊಡ್ಡವನಲ್ಲ ಮ್ಯೂಸಿಕ್ ಮಾಡೋದ್ರಲ್ಲಿ, ಬಟ್ ಯು ಹ್ಯಾವ್ ಮೆನಿ ಗ್ರೇಟ್ ಲೆಜೆಂಡ್ಸ್. ಅವರು ಯಾರಾದರೂ ಹಿಂಗೆ ಸ್ಟಾರ್ಟ್ ಮಾಡಿರ್ತಾರೆ. ಕರೆಕ್ಟ್. ಇದು ನಾವೊಂದು ಹಿಂಗೆ ಮಾಡಿದ ಮೇಲೆ ಅರ್ಥ ಆಗೋದು ಏನಾಗುತ್ತಂತ. ಅಂಟಿಲ್ ಅನ್ಲೆಸ್ ಯು ಟ್ರೈ. ಕರೆಕ್ಟ್. ಅಲ್ಲಿ ತನಕ ನಿಮಗೂ ಅರ್ಥ ಆಗಲ್ಲ, ನನಗೂ ಅರ್ಥ ಆಗಲ್ಲ. ಸೊ ಇಟ್ಸ್ ಆಲ್ ಟ್ರಯಲ್ ಆ್ಯಂಡ್ ಎರರ್. ಇವತ್ತಿನ ತನಕ ನಾನು ಏನೇನು ಮಾಡಿದ್ದೀನಿ, ಈವನ್ ಮ್ಯಾಶಪ್ಸ್ ಆಗಲಿ, ಟ್ರೋಲ್ಸ್ ಆಗಲಿ, ಇಟ್ಸ್ ಆಲ್ ಟ್ರಯಲ್ ಆ್ಯಂಡ್ ಎರರ್. ಆದರೆ ವರ್ಕ್ ಆಯಿತು, ಇಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಸಾಂಗ್ ಹುಡ್ಕೋದು.
ಹಂಗೆ. ಯಾ ವಾವ್. ಸೊ ಅದೇ ನೀವು ಪರ್ಫೆಕ್ಟಾಗಿ ಹೇಳಿದ್ರಿ ಸ್ಟಾರ್ಟಿಂಗಲ್ಲಿ, ಕೇಕು ಏನು ಹಾಕ್ತೀವೋ ಏನು ಬಿಡ್ತೀವೋ ಗೊತ್ತಿಲ್ಲ, ಹಿಂಗೆ ಕಾಣಬೇಕು, ಹಿಂಗೆ ಟೇಸ್ಟ್ ಇರಬೇಕು. ಸೊ ಆಫ್ಟರ್ ಲಿಸ್ನಿಂಗ್ ಟು ದಿಸ್ ಎಕ್ಸ್ಪ್ಲನೇಷನ್ ನಾನೇನು ಹೇಳ್ತೀನಿ ಅಂದರೆ, ಹಾಡಿಗೆ ನೀವು ಏನು ಹಾಕ್ತಿರೋ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ನನಗೆ ಅರ್ಥನೂ ಆಗಲ್ಲ, ಅದು ನನಗೆ ಹಿಂಗೆ ಚೆನ್ನಾಗಿ ಕೇಳಬೇಕು, ಹಂಗೆ ಮಾಡಿಕೊಟ್ಬಿಡಿ ದಯವಿಟ್ಟು. ಏನಾದರೂ ಮಾಡಿ ನನಗೆ ಕೇಕ್ ಚೆನ್ನಾಗಿ ಕೇಳಬೇಕು, 1000 ಜನ ಕೇಳಬೇಕು. ಕರೆಕ್ಟ್, ಅಷ್ಟೇ, ಅಲ್ಲಿಗೆ ಬಿಟ್ಬಿಡ್ತೀನಿ. ಏನೋ ತುಂಬ ಕಲಿಸ್ಬಿಡ್ಬೋದು, ನಾವೇನೋ ತಿಳ್ಕೊಂಡ್ಬಿಡ್ತೀವಿ ಅಂತ ಕೇಳಕ್ಕೆ ಹೋದೆ, ಬೇಡ. ಅಷ್ಟು ಇಂಟ್ರೆಸ್ಟ್ ಇದ್ರೆ ಫಾಲೋ ಮಾಡಿ, ಇಲ್ಲ DM ಮಾಡಿ, ಕ್ಲಾಸಸ್ ಮಾಡಕ್ಕೆ ಹೇಳಿ. ಕಲ್ಸಲ್ಲ, ನಾನೇನಷ್ಟು ದೊಡ್ಡವನಲ್ಲ ಮ್ಯೂಸಿಕ್ ಕಲ್ಸಕ್ಕೆ. ಸಿ ರಿಯಲೈಸೇಷನ್ ಆ ತನ ಇದೆಯಲ್ಲ, ದಟ್ ಒಪ್ಕೋತೀವಲ್ಲ ನಾವು, ನಾನು ಇನ್ನೂ ಏನು ಮಾಡಿಲ್ಲ ಅಂತ. ನೀವು ಎಲ್ಲಿ ನಿಂತಿರ್ತೀರ ಅಂದರೆ, ಇವತ್ತೊಬ್ಬ ಗಣೇಶನ್ ಪೆಂಡಾಲಲ್ಲಿ ಸಾಂಗ್ ಪ್ಲೇ ಮಾಡ್ತಾ ಇರ್ತಾನೆ, ಹಿ ಮೈಟ್ ಬಿ ಇನ್ ಹಿಸ್ 6th or 7th grade, ಕರೆಕ್ಟ್ ಆಯ್ತಾ? ಅವನಿಗೆ ವಾಟ್ ಯು ಹ್ಯಾವ್ ಡನ್ ಇಸ್ ಸಮಥಿಂಗ್, ಹೌದು ಅಲ್ವಾ? ಸೊ ನೀವೇನೇನು ಹೇಳ್ತಿರೋ ಅವನ ಪರ್ಸ್ಪೆಕ್ಟಿವಿಂದ ನೋಡಿದಾಗ ಒಂದು ಡೈರೆಕ್ಷನ್ ಸಿಗುತ್ತೆ. ನಾನು ಏನು ಬಿಲೀವ್ ಮಾಡ್ತೀನಿ ಅಂದರೆ, ಯೂಶಲಿ life is all about making different mistakes, learning from them, and every mistake you do, ಎಲ್ಲ ತಪ್ಪುಗಳಿಂದ ಏನೇನು ಪಾಠ ಕಲಿತಿರೋ ಅದು ಇನ್ನ ಮೇಲ್ ಕರ್ಕೊಂಡು ಹೋಗುತ್ತೆ, ಮುಂದಕ್ಕೆ ತಳ್ತಾ ಹೋಗುತ್ತೆ ಅಂತ. 100%. ಸೊ ಇದರಲ್ಲಿ ಒಂದು ಚೀಟ್ ಕೋಡ್ ಏನಪ್ಪ, ಈ GTA Vice Cityಲೆಲ್ಲ ಚೀಟ್ ಕೋಡ್ ಆಗ್ತಾ ಇದ್ವಲ್ಲ ಅವಾಗ, ಇದರಲ್ಲಿ ಒಂದು ಚೀಟ್ ಕೋಡ್ ಏನಪ್ಪ ಅಂದರೆ, ಒಬ್ಬ ಮನುಷ್ಯ ಫಾರ್ ಎಕ್ಸಾಂಪಲ್ ಅವನ ಲೈಫ್ ಸ್ಪ್ಯಾನಲ್ಲಿ 100 ತಪ್ಪುಗಳನ್ನು ಮಾಡ್ಬೋದು ಅಂದ್ಕೊಳ್ಳಿ. 100 ತಪ್ಪು ಮಾಡ್ದ, 100 ಪಾಠ ಕಲ್ತ, 100 ಹೆಜ್ಜೆ ಮುಂದೆ ಹೋದ. ಕರೆಕ್ಟ್. ಅವ್ನು ಸ್ವಲ್ಪ ಕಿವಿ ಕಣ್ಣು ಚುರುಕಾಗಿ ಇಟ್ಕೊಂಡ್ರೆ, ಅವನ ಥರ ಇನ್ನೊಂದು 100 ಜನ ಅವ್ರು 100 ತಪ್ಪು ಮಾಡ್ತಾ ಇರ್ತಾರೆ. ಅವ್ರ ತಪ್ಪುಗಳು ಅವ್ರು ಕಲ್ತಿರೋದು ಲೆಸನ್ಸ್ ಏನಿದೆಯಲ್ಲ, ಇವನು ಡೈರೆಕ್ಟಾಗಿ ಅವ್ರನ್ನ ನೋಡಿನೇ ಕಲಿಬೋದು ಅದನ್ನು. ಸೊ ಇವನು 100 steps ಇವನು ಒರಿಜಿನಲ್ ತಪ್ಪು ಮಾಡಿರೋದ್ರಿಂದ ಅವರು ನೋಡಿ ಒಂದು 10,000 or thousands of steps ಮುಂದೆ ಹೋಗ್ಬೋದು. ಸೊ ಇವರಿಗೆ ಫಾರ್ ಪೀಪಲ್ ಸ್ಟಾರ್ಟಿಂಗ್ ಆಫ್ ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಸೊ ಅಂದರೆ ಐ ವಾಂಟೆಡ್ ಟು give props to you for being so humble and telling ನಾನು ಏನು ಮಾಡಿಲ್ಲ ಇನ್ನ ಅಂತ. ಇದು ಯಾವಾಗ ಅಂದರೆ, ಇದು ಯಾರ ಲಕ್ಷಣ ಅಂದರೆ, ಇನ್ನೂ ಮುಂದೆ ಹೋಗ್ತಾರೆ, ಇನ್ನೂ ದೊಡ್ಡದಾಗಿ ಬೆಳೀತಾರೆ ಅನ್ನೋರ ಲಕ್ಷಣ ಇದು. ಯಾಕೆ ಅಂದರೆ, ಎಲ್ಲಿವರೆಗೂ ಬಂದ್ವೋ, ನಾನು ಇಷ್ಟು ಬಂದೆ, ಅದು ಮರ್ತು ಬಿಡ್ತಾರೆ ಕೆಳಗಡೆ. ಆಯ್ತು, ಇಲ್ಲಿಂದ ಏನೋ ಕಟ್ಕೊಂಡ್ಬಂದೆ, ಇಲ್ಲಿ ನಿಂತಿದ್ದೀನಿ, ಹಿಂಗೆ ನೋಡ್ಬಿಟ್ಟು ಅಯ್ಯೋ ಇನ್ನೂ ಕಲಿಯೋಕ್ಕೆ ಎಷ್ಟಿದೆ, ಕಲಿಕೆ ಸಾಗರ, ಅದು ನಿಲ್ಲಲ್ಲ. ಸೊ that is a very good thing to have and I had to address it. Thank you. ಧನ್ಯವಾದ. ಸೊ ತುಂಬ ಫಿಲಾಸಾಫಿಕಲ್ ಆಗಿಬಿಟ್ಟೆ ಸಡನ್ಲಿ. ಸಾರಿ, ನಾನು ಇಂಟ್ರಪ್ಟ್ ಮಾಡಿದ್ದೆ ನಿಮ್ಮ ಹೋಲ್ ಜರ್ನಿನ. ಸೊ ಮಧ್ಯದಲ್ಲಿ ಇನ್ನೊಂದು ಜರ್ನಿ ಹೇಳಿದ್ವಿ, ಒಂದು ಟ್ರ್ಯಾಕ್ ಹ್ಯಾಗ್ ಮಾಡ್ತೀವಿ ಅಂತ. ದಟ್ ಈಸ್ ಡನ್. ದ ಒರಿಜಿನಲ್ ಕಾನ್ವರ್ಸೇಷನ್ ವಿ ವರ್ ಹ್ಯಾವಿಂಗ್ ವಾಸ್ ಅಬೌಟ್ ನೀವು ಹೇಗೆ ಮಾಡ್ಕೊಂಬಂದ್ರಿ ಅಂತ. ಎಲ್ಲಿವರೆಗೂ ಬಂದಿದ್ವಿ ಅಂದರೆ ಯೂಟ್ಯೂಬಿಂದ ಕಲಿಯೋವರೆಗೂ ಬಂದಿದ್ವಿ ನಿಮ್ಮ ಮ್ಯೂಸಿಕಲ್ ಜರ್ನಿಲಿ. ಸೊ ನೀವು ಫಸ್ಟು ಗಣೇಶಂದು ಪೆಂಡಾಲಿಂದ ಇನ್ಸ್ಪೈರ್ ಆದ್ರಿ, ಅಲ್ಲೇ ನೀವು ಲ್ಯಾಪ್ಟಾಪ್ ಅಂದರೆ ಕಂಪ್ಯೂಟರ್ ಅಂತ ತೊಗೊಂಡ್ಮೇಲೆ ಅಲ್ಲಿ ಪ್ಲೇ ಮಾಡೋಕ್ಕೆ ಶುರು ಮಾಡಿದ್ರಿ. ಅಲ್ಲಿ ಪ್ಲೇ ಮಾಡೋಕ್ಕೆ ಶುರು ಮಾಡಿದ್ದಾದಮೇಲೆ ಈಗ ಮತ್ತೆ ಸೈಬರಲ್ಲಿ ಹೋಗಿ ಕಲಿಯೋದು, ಅಲ್ಲೊಬ್ಬರು ಮ್ಯೂಸಿಕ್ ಇಂಟ್ರೆಸ್ಟ್ ಇರೋರು ಸಿಕ್ಕಿದ್ರು. ಸೊ ಅವ್ರು ಗೈಡ್ ಮಾಡಿದ್ರು ಈ ಥರ ಇದು ಸಾಫ್ಟ್ವೇರ್ ಇದೆ, ಇದರಲ್ಲಿ ಮಾಡು ಅಂತ. ಬಟ್ ಅದಾದಮೇಲೆ ಐ ವೆಂಟ್ ಬ್ಯಾಕ್ ಅಗೇನ್, ಹಿ ವಾಸ್ ನಾಟ್ ದೇರ್ ಓನ್ಲಿ. ಅಯ್ಯೋ, ಅವ್ರು ಇರಲೇ ಇಲ್ಲ. ದೆನ್ ಐ ಹ್ಯಾಡ್ ಟು ಡೂ ಬೈ ಮೈ ಓನ್ ಎವ್ರಿಥಿಂಗ್. ಮತ್ತು 4-5 ವರ್ಷ ಆಯಿತು ಜಸ್ಟ್ ಟು ಅಕ್ಯುಮುಲೇಟ್ ಆಲ್ ದೋಸ್ ಸ್ಯಾಂಪಲ್ಸ್ ಆ್ಯಂಡ್ ಆಲ್ ದಟ್. ಓಕೆ, ಅಲ್ಲಿಗೆ ಪಾಸ್ ಮಾಡಿದ್ವಿ, ರೆಸ್ಯೂಮ್. ಸೊ ಅದಾದಮೇಲೆ ಐ ಸ್ಟಾರ್ಟೆಡ್ ಡೂಯಿಂಗ್ ಆಲ್ ಒರಿಜಿನಲ್ ಕಂಟೆಂಟ್. ಹಿಂದಿ ಮಾಡ್ತಿದ್ದೆ, ಯಾಕಂದರೆ ಐ ವಾಸ್ ಜಾಸ್ತಿ ಫ್ಲೂಯೆಂಟ್ ಇದ್ದೆ ಹಿಂದಿಯಲ್ಲಿ. ಸೊ ಅದಕ್ಕಾಗಿ ಸ್ವಲ್ಪ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ, ಏನು ತಪ್ಪು ತಿಳ್ಕೋಬೇಡಿ. ಸೊ ಯಾಕಂದ್ರೆ ಮತ್ತೆ ಬಂದು ಹೊಡೆದು ಬಿಡ್ತಾರೆ, ಅದು ಬೇಡ. ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ. ಇಲ್ಲ, ಮುಂಚೆ EDM ಮಾಡ್ತಿದ್ದೆ ಹಂಗೆ ನೋಡಿದರೆ. ಬಟ್ ಅದು ನಮ್ಮ ಕಲ್ಚರಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು, EDM ವಿತ್ ಹಿಂದಿ ವೋಕಲ್ಸ್ ಅಂತ. ಸೊ ನಾನು ಅಡ್ಯಾಪ್ಟ್ ಮಾಡೋಕ್ಕೆ ತುಂಬ ನೋಡಿದೆ, ಅಡ್ಯಾಪ್ಟ್ ಮಾಡಿದೆ, ರಿಲೀಸ್ ಮಾಡಿದೆ. ಬಟ್ ನನಗೇನು ಅನ್ನಿಸ್ಲಿಲ್ಲ ಇದು ರೀಚ್ ಆಗುತ್ತೆ ಅಂತ. ನನಗೆ ಅನಿಸ್ತಿತ್ತು ಇದು ರೀಚ್ ಆಗ್ಬೋದು ಅಂತ, ಬಟ್ ಇಟ್ ನೆವರ್ ಡೆಡ್. ಎಲ್ಲ ಟ್ರೈ ಮಾಡಿದೆ, ಅಪ್ರೋಚ್ ಮಾಡಿದೆ, ಎಲ್ಲರಿಗೂ ಟೆಕ್ಸ್ಟ್ ಹಾಕಿ ಕೇಳಿ ನನ್ನ ಸಾಂಗ್ ಹೊಸ ಸಾಂಗ್ ಬಂದಿದೆ, ಯಾಕೋ ಏನು ಗೊತ್ತಿಲ್ಲ, ಬಟ್ ಇಟ್ ಡಿಡ್ ನಾಟ್ ವರ್ಕ್. ಅದಾದಮೇಲೆ ಲಾಕ್ಡೌನಲ್ಲಿನೂ ತುಂಬ ವರ್ಕ್ ಮಾಡಿದೆ ಬ್ರೋ, ಎವ್ರಿ ಡೇ. ಈ EDM ಫೇಸ್ ಯಾವ ಟೈಮಲ್ಲಿತ್ತು? ಕಾಲೇಜಿಂದ ಹಿಡಿದು ಲಾಕ್ಡೌನ್ ತನಕನೂ ಇತ್ತು. ಇಯರ್ ಅಂತ ತಗೊಂಡ್ರೆ 2018 ಇಂಜಿನಿಯರಿಂಗ್ ಅನ್ಕೊಳ್ಳಿ 2017 ಜಾಯ್ನ್ ಆದೆ. 2017 to 2021 ತನಕನೂ
EDM ಫೇಸಲ್ಲಿ ಇದ್ದೆ ನಾನು, ಫುಲ್ EDM ಫೇಸಲ್ಲಿದ್ದೆ. ಸೊ ಅದು ಇಂಪ್ಲಿಮೆಂಟ್ ಮಾಡ್ತಿದ್ದೆ ಹೆಂಗೆ ನಮ್ಮ ಕಲ್ಚರಲ್ಲಿ ತರಬೇಕಂತ. ಆದರೆ ಮಾಡ್ತಿದ್ರು ತುಂಬ ಜನ, ಬಟ್ ಐ ಆಲ್ಸೋ ವಾಂಟೆಡ್ ಟು ಬಿ ಒನ್ ಆಫ್ ದಟ್ ಪರ್ಸನ್. ಟ್ರೈ ಮಾಡಿದೆ, ತುಂಬ ಟ್ರೈ ಮಾಡಿದೆ, ಆಗಲಿಲ್ಲ. ಸೊ ಐ ವಾಸ್ ಲೈಕ್, ಏನು ವರ್ಕ್ ಆಗ್ತಿಲ್ಲ, ರೀಚ್ ಆಗ್ತಿಲ್ಲ. ವೆನೆವರ್ ನಿಮಗೆ ಫೀಲ್ ಆಗುತ್ತಲ್ಲ ಇದು ರೀಚ್ ಆಗ್ತಿಲ್ಲ ಅಂತ, ನಿಮಗೆ ಬಿಟ್ಟು ಬಿಡೋದು ಒಳ್ಳೇದಪ್ಪ, ಏನು ಯೂಸ್ ಇಲ್ಲ ಇಷ್ಟು ಮಾಡಿ ಅನಿಸುತ್ತೆ. ಬಟ್ ದ್ಯಾಟ್ ಈಸ್ ವೆನ್ ಯು ಶುಡ್ ರಿಯಲೈಸ್ ಯು ಟು ಸ್ಟಾರ್ಟ್ ಅಗೇನ್. ಕರೆಕ್ಟ್. ಬಟ್ ನಾವೊಂದು ಮಿಸ್ಟೇಕ್ ಮಾಡಿದ್ದೇನೆಂದರೆ, ನಾನು ಬ್ರೇಕ್ ತೊಗೊಂಡೆ. ಐ ಫೀಲ್ ಇಟ್ ಆಸ್ ಅ ಮಿಸ್ಟೇಕ್ ಇನ್ ಒನ್ ಸೈಡ್, ಬಟ್ ಇನ್ ಅನದರ್ ಸೈಡ್ ಅದು ನನಗೆ ಮತ್ತು ಮ್ಯೂಸಿಕ್ಕಿಗೆ ರೀಕನೆಕ್ಟ್ ಮಾಡ್ತು. ಇಂಜಿನಿಯರಿಂಗ್ ಮುಗಿಸಾದ್ಮೇಲೆ ಊರಿಗೆ ಹೋದೆ. ಸಮ್ ಡೇಸ್ ಐ ಡಿಡ್ ಮ್ಯೂಸಿಕ್ ಮತ್ತೆ. ಓಕೆ. ಅದಾದಮೇಲೆ ರೀಚ್ ಆಗಲಿಲ್ಲ, ಏನೂ ಆಗಲಿಲ್ಲ. ಅದನ್ನು ಟೋಟಲಿ ಕಟ್ ಆಫ್. 1.5 ಇಯರ್ ಲ್ಯಾಪ್ಟಾಪ್ನೇ ಟಚ್ ಮಾಡಲಿಲ್ಲ. ಎಲ್ಲ ಇತ್ತು ನನ್ನ ಕಡೆ. ಸ್ಟುಡಿಯೋ ಮಾನಿಟರ್ಸ್ ಇತ್ತು, ಆಡಿಯೋ ಇಂಟರ್ಫೇಸ್, ಸ್ಟುಡಿಯೋ ಹೆಡ್ಫೋನ್ಸ್ ಇತ್ತು, ಎಲ್ಲ ಇತ್ತು. ಬಟ್ ಯಾಕೋ ಅನ್ನಿಸ್ತು ನನಗೆ ದಿಸ್ ಈಸ್ ನಾಟ್ ಹ್ಯಾಪ್ನಿಂಗ್. ಸೊ ಇದರಲ್ಲೇ ತುಂಬ ಫೋಕಸ್ ಕೊಟ್ಟರೆ ನನ್ನ ಜೀವನ ಹೆಂಗೆ ಅಂತ. ಸೊ ಅದಾದಮೇಲೆ 1.5 ಇಯರ್ ನೋ ಮ್ಯೂಸಿಕ್. ಓಕೆ. ಲಿಟ್ರಲಿ ನೋ ಮ್ಯೂಸಿಕ್ ಅಂದರೆ ನೋ ಮ್ಯೂಸಿಕ್. ಸಮ್ ಡೇ ಮಚ್ ಸ್ಟಾರ್ಟ್ ಆಯ್ತದು, ಅದು ಕನೆಕ್ಟ್ ಆಗೇ ಬಿಡುತ್ತೆ. ಐ ಕಾಂಟ್ ಇವನ್ ಇಮ್ಯಾಜಿನ್ ಲೈಕ್ ಸ್ಟೇಯಿಂಗ್ ಅವೇ ಫ್ರಮ್ ಮ್ಯೂಸಿಕ್ ಆರ್ ಆರ್ಟ್ ಫಾರ್ 1.5 years. ಇಲ್ಲ, ದಟ್ ಐ ಡೋಂಟ್ ನೋ ಇಫ್ ದ್ಯಾಟ್ ವಿಲ್ ಹ್ಯಾಪನ್ ದ ಸೇಮ್ ಥಿಂಗ್ ಫಾರ್ ಯು. ಸ್ವಲ್ಪ ಕಾಲೇಜ್ ಈ ಫೇಸ್ ಎಲ್ಲ ಮುಗಿಯುತ್ತಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ, ಮನೆಯಿಂದ ಪ್ರೆಷರ್ ಆಗಲಿ. ಕರೆಕ್ಟ್. ಸೊ ಅವಾಗ ಸಿ ಕಾಲೇಜಲ್ಲಿರುವಾಗ ಯಾರೂ ಕೇಳಲ್ಲ ಬ್ರೋ, ಕಾಲೇಜ್ ಹೋಗ್ತಿದ್ದಾನೆ, ಈವ್ನಿಂಗ್ ಏನು ಬೇಕಾದರೂ ಮಾಡು, ಅಲ್ಲೇ ಹೋಗು ಇಲ್ಲರ ಹೋಗು, ಏನು ಬೇಕಾದರೂ ಮಾಡು, ಯಾರೂ ಕೇಳಲ್ಲ. ಒನ್ಸ್ ದ್ಯಾಟ್ ಈಸ್ ಡನ್, ಪ್ರೆಷರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮನೇಲಿ ಪ್ರೆಷರ್ ಆಗ್ತಿದ್ದಿಲ್ಲ ನನಗೆ, ಬಟ್ ಐ ವುಡ್ ಫೀಲ್ ಮೈ ಓನ್ ಪ್ರೆಷರ್. ನಾನು ಏನು ಮಾಡ್ತಿಲ್ಲ, ಹೀಗೆ ಟೆನ್ಷನ್ ಆಗ್ತಿದೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಮುಂದ್ಗಡೆ ಹೋಗ್ತಿದ್ದಾರೆ. ಸೀರಿಯಸ್ಲಿ, ಇಂಜಿನಿಯರಿಂಗ್ ಆದಮೇಲೆ ಎಲ್ಲರೂ ಜಾಬ್ ಆಯಿತು, ಏನೇನೋ ಬಿಸ್ನೆಸ್ ಮಾಡಿದ್ರು, ನಾನು ಟ್ರೈ ಮಾಡಿದೆ. ಬಟ್ ಐ ವಾಸ್ ನೋವೇರ್ ಗೋಯಿಂಗ್ ಎನಿವೇರ್. ಐ ವಾಸ್ ನಾಟ್ ಸೀಯಿಂಗ್ ಮೈ ಸೆಲ್ಫ್ ಆ್ಯಸ್ ಪ್ರೋಗ್ರೆಸ್ ಆಸ್ ದಮ್. ಅವ್ರು ಏನು ಸ್ಪೀಡಲ್ಲಿ ಹೋಗ್ತಿದ್ರು, ನಾ ಹಿಂದ್ಗಡೆನೇ ಇರ್ತಿದ್ದೆ. ದೆನ್ ಐ ಥಾಟ್ ಹೆಂಗಿದ್ರೆ ಆಗಲ್ಲ, ದೆನ್ ಐ ಕಟ್ ದ ಮ್ಯೂಸಿಕ್. ಬಟ್ ಐ ಡೋಂಟ್ ನೋ ಅದು ಹೆಂಗೆ ನನಗೆ ರೀಕನೆಕ್ಟ್ ಆಯ್ತು ಅಂತ. ಫಾರ್ 1.5 ಇಯರ್ ಐ ಸ್ಟಾರ್ಟೆಡ್ ಮ್ಯಾಶಪ್ಸ್. ತುಂಬ ಬೂಮ್ ಆಗ್ತಿತ್ತು ಆಗ, ಹಿಂದಿ ತಮಿಳಾಗಲಿ. ಆ ಜರ್ನಿ ಲೋಫೈ ಬಂತು, ಲಾಕ್ಡೌನಲ್ಲಿ ಲೋಫೈ ಬಂತು. ಲೋಫೈ ವಾಸ್ ಅ ರೆವಲ್ಯೂಷನ್. ಪ್ಲೇ ಲಿಸ್ಟ್ಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರಲ್ಲ ಯೂಟ್ಯೂಬಲ್ಲಿ, ಚಿಲ್ ಲೋಫೈ ಪ್ಲೇ ಲಿಸ್ಟ್, ಅದು ಇದು ಅಂತೆಲ್ಲ. ಎಸ್ ಎಸ್, ಅದು ಬಂತು. ಬಟ್ ಐ ವಾಸ್ ನಾಟ್ ಮೋರ್ ಇನ್ ಟು ಲೋಫೈ. ನನಗೆ ಎಲ್ಲರದ್ದು ಒಂದೊಂದು ಚಾಯ್ಸ್, ನನಗೆ ಇಷ್ಟ ಆಗುತ್ತೆ, ಬಟ್ ಅದೇ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅದಕ್ಕಾಗಿ ಮ್ಯಾಶಪ್ಸ್ ಬೂಮ್ ಆಯಿತು. ಲಾಕ್ಡೌನ್ ಮುಗಿದಾದ್ಮೇಲೆ ಮ್ಯಾಶಪ್ಸ್ 2 ಸಾಂಗನ್ನು ತೊಗೊಂಡು ಫುಲ್ ಮ್ಯಾಶಪ್ ಮಾಡೋದು. ಏನೇನು ನಾನೇ ಹಿಂದಿಯಲ್ಲೇ ಸ್ಟಾರ್ಟ್ ಮಾಡಿದೆ ಬ್ರೋ. ಇಫ್ ಯು ಗೋ ಡೌನ್ ದ ಲೈನ್ ನನ್ನ ಇನ್ಸ್ಟಾಗ್ರಾಮ್ ಫೀಡಲ್ಲಿ ವಿಲ್ ಫೈಂಡ್ ಸ್ಟಾರ್ಟಿಂಗ್ 4-5 ಹಿಂದಿ ಸಾಂಗ್ಸ್ನೇ, ಹಿಂದಿ ಇಂಗ್ಲೀಷ್ ಕರೆಕ್ಟ್ ಅದೇ ಸಾಂಗ್ಸ್ ಸಿಗುತ್ತೆ. ಬಟ್ ಒನ್ ಪರ್ಸನ್ ವಿಚ್ ಐ ನೆವರ್ ಫಾರ್ಗೆಟ್, ಸ್ಕ್ಯಾಂಡಿ ಅಣ್ಣ. he was the first person to suggest me kannada ಮಾಡಂತ. he was the only person who told me to do it in Kannada. ಇವತ್ತು ಏನಿದ್ದೀನಿ ಅವ್ರು ಹೇಳಿದಾರಂತ ಇದ್ದೀನಿ. ಅವ್ರು ಹೇಳಿರಲಕ್ಕ ಅಂದರೆ ನಾನು ಮಾಡ್ತಿದ್ದೇ ಇಲ್ಲ. ಕರೆಕ್ಟ್. ಅವ್ರು ಸಜೆಸ್ಟ್ ಮಾಡಿದ್ರು ಬ್ರೋ. ಅದಾದಮೇಲೆ ಹೌದು, ಯಾರೂ ಮಾಡ್ತಿಲ್ಲ, ಗ್ಯಾಪ್ ಇದೆ ಲಿಟ್ರಲಿ ಗ್ಯಾಪ್. ಎಕ್ಸಾಕ್ಟ್ ವರ್ಡ್. ಈ ಗ್ಯಾಪ್ ಅನ್ನೋ ವರ್ಡ್ ನಾವು ಅಷ್ಟೇ ಲೈಕ್ ವೈಲ್ ಐಡಿಯೇಟಿಂಗ್ ಆಲ್ ದಿಸ್ ಎಷ್ಟು ಡಿಸ್ಕಸ್ ಮಾಡಿದೀವಿ ಅಂದರೆ, ಲೈಕ್ ದಟ್ ಶೋಸ್ ದಟ್ ವಿಷನರಿ ಹಿ ಈಸ್ ಅಲ್ವಾ. ಅಂದರೆ ಫಾರ್ ವಾಟ್ ಈಸ್ ಡೂಯಿಂಗ್ ಫಾರ್ ಸ್ಕ್ಯಾಂಡಿ ಟು ಐಮ್ ಸಾರಿ, ಅಂದರೆ ನನಗೆ ಡೈರೆಕ್ಟ್ ಪರಿಚಯ ಇಲ್ಲ, ಸೊ ಅಣ್ಣ ಅನ್ಬೇಕಾ, ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟೆ. ನಾನು ಏನು ಅನ್ಬೇಕಾ, ನಾನು ಸ್ಕ್ಯಾಂಡಿ ಅಣ್ಣ ಅಂತೀನಿ ಆಬ್ವಿಯಸ್ಲಿ. ವೈ ನಾಟ್? ಹಾಂ ಕರೆಕ್ಟ್. ಸೊ ಅವರು ಈವನ್ ಹೀ ಥಾಟ್ ವೆರಿ ಫಾರ್ವರ್ಡ್ ಇನ್ ಟು ದಿಸ್, ವೇರ್ ಅಂದರೆ ಕನ್ನಡದಲ್ಲಿ ಒಂದು ಪಾಡ್ಕಾಸ್ಟ್ ಮಾಡಬೇಕು, ಒಂದು ಪ್ಯೂರ್ ಪಾಡ್ಕಾಸ್ಟ್ ಕನ್ನಡದಲ್ಲಿ ಬರಬೇಕು. ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. Yes, exactly. The first, I don't know, he's not the first ಅಂತ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ರೀಜನಲ್ಲಿ he was the first stand up comedian. Yes, ಅಂದ್ರೆ that whole batch, exactly. And he was the first person to do. He started doing comedy, ಅಂದ್ರೆ ಟ್ವಿಟರ್ ಅಲ್ಲಿ ಜೋಕ್ಸ್ ಬರೀತಾ ಕಾಮಿಡಿ ಸ್ಟಾರ್ಟ್ ಮಾಡಿದ್ದು. ಹಂಗೂ ಸ್ಟಾರ್ಟ್ ಆಗಿದ್ದು.
ಸೊ ಆ ನಮ್ಮ ರೀಜನಲ್ಲಿ ಹಿಸ್ ಫ್ರೆಂಡ್ಸ್ ಆರ್ ಆಲ್ಸೋ ದೇರ್, ಎಸ್ ಅವರು ಮಾಡ್ತಿರ್ತಾರೆ. ಬಟ್ ನಮ್ಮ ಕಣ್ಣಲ್ಲಿ ಬಿದ್ದಿದ್ದು ಫಸ್ಟ್ ಅವರು. ಕರೆಕ್ಟ್. ಸೊ ಅಲ್ಲಿಂದ ಅವ್ರು ಸ್ಟಾರ್ಟ್ ಮಾಡಿದರು. ಹಿ ವಾಸ್ ವೆರಿ ಗುಡ್ ಅಟ್ ಇಟ್ ಬ್ರೋ. ಸ್ಟ್ಯಾಂಡಪ್ ಕಾಮಿಡಿಯಲ್ಲಿ ಇಫ್ ಯು ಅಟೆಂಡ್ ಇಸ್ ಕಿಲ್ಲರ್. ಯಾ, ನೆಕ್ಸ್ಟ್ ಲೆವೆಲ್ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಿದ್ರು. ಅನ್ಫಾರ್ಚುನೇಟ್ಲಿ ನಾನು ಲೈವ್ ನೋಡಿಲ್ಲ ಅಂಡ್ ಹಿ ಹಸ್ ಸ್ಟಾಪ್ ಡೂಯಿಂಗ್ ಸ್ಟ್ಯಾಂಡ್ ಅಪ್ ನಾವು. ಬಟ್ ವಿಡಿಯೋಸ್ ಎಲ್ಲ ಇತ್ತಲ್ವಾ, ವಾಸ್ ಲೈಕ್ ಗುರು ನಾವು ಯಾವುದೋ AIB ಅಲ್ಲಿ ನೋಡ್ತಾ ಇದ್ವಿ, ಕೆನಿ ಸೆಬಾಸ್ಟಿಯನ್ ಇಲ್ಲೇ ಸಿಗ್ತಾ ಇದೆಯಲ್ಲ. ಅವ್ರು ಗ್ರೂಪ್ ಮಾಡ್ತಿದ್ರು. ಹಾ, ಶಿವಣ್ಣ ಆಗಲಿ, ಚೇತನಣ್ಣ ಆಗಲಿ, ಮತ್ತೆ ಈಶ್ವರಣ್ಣ ಆಗಲಿ. ಕರೆಕ್ಟ್. ಇವತ್ತಿಗೂ ಹೆಂಗೆ ಇವ್ರನ್ನ ಹಾಕೋದ್ರೆ ಸ್ಟಾರ್ಟ್ ಮಾಡಿದ್ದು ಕರೆಕ್ಟ್ ನಮ್ಮ ರೀಜನಲ್ಲಿ ಬ್ರೋ. ನೆಕ್ಸ್ಟ್ ಲೆವೆಲ್ ವಿಡಿಯೋಸ್ ಮಾಡ್ತಿದ್ರು ಅವರು ಅವಾಗ. ನಾವಿನ್ನೂ ಇಂಜಿನಿಯರಿಂಗ್ ಅಲ್ಲಿ ಇರ್ಬೋದು. ಸೊ ಅವಾಗ ಅವರು ಬೆಳಗಾಮಲ್ಲಿ ಬಂದು ಶೋಸ್ ಮಾಡ್ತಿದ್ರು. ನಾವು ಶೋಸಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತಿದ್ವಿ. ಸೊ ನಾನು DJ ಇದ್ದೀನಂತ ಅವ್ರಿಗೆ ನಾಪಕಕ್ಕಿತ್ತು. ಆ್ಯಂಡ್ ಅದೇ ನಾನು ಆ ವಿಷನ್ ಬಗ್ಗೆ ಯಾಕೆ ಹೇಳಿದೆ ಅಂದರೆ, ಸ್ಕ್ಯಾಂಡಿ ಅಣ್ಣ ರೆಕಗ್ನೈಸ್ಡ್ ದಟ್ ಗ್ಯಾಪ್ ಕಾಲ್ಡ್ ಪಾಡ್ಕಾಸ್ಟಿಂಗ್. ಆ್ಯಂಡ್ ಅವ್ರಿಗೆ ಏನೋ ಸಿಕ್ತು ಅಂತ ಅವ್ರು ಆರಾಮಾಗಿ ಇದ್ಬಿಡ್ಬೋದಿತ್ತು. ಆ್ಯಂಡ್ ದಟ್ ವಾಸ್ ವೆರಿ ಕೈಂಡ್ ಆಫ್ ಹಿಮ್ ಟು ನಮ್ಮ ಹುಡುಗ. ಇಟ್ಸ್ ಎ ಸಜೆಷನ್. ಅಂದರೆ ಯೂಶಲಿ ಜನ ಕ್ರಿಟಿಸಿಸಮ್ ಈಸಿಯಾಗಿ ಕೊಡ್ತಾರೆ. ಇದು ಚೆನ್ನಾಗಿಲ್ಲ ಕಣ ಅಂತಾರೆ, ಆಯ್ತು ಬಿಡುಗರು ಚೆನ್ನಾಗಿಲ್ಲ ಅಂತ ಹೊರಟ್ಬಿಡ್ತೀವಿ ನಾವು. ಇವ್ರಿಲ್ಲಿ ಮಾಡಿದ್ದು ಅದಲ್ಲ, ನೀನು ಚೆನ್ನಾಗಿ ಮಾಡ್ತೀಯ, ಟ್ಯಾಲೆಂಟ್ ಇದೆ, ಇದು ನಿನಗೆ ವರ್ಕ್ ಆಗುತ್ತೆ, ಮಾಡು, ನೀನು ಬೆಳಿತೀಯ. ದ್ಯಾಟ್ ಈಸ್ ಡಿಫ್ರೆಂಟ್ ಕಂಪ್ಲೀಟ್ಲಿ. ಸೊ ಯಾ, ಓಕೆ, ಕಮಿಂಗ್ ಬ್ಯಾಕ್ ಟು. ಸೊ ಅವ್ರು ಹೇಳಿದ್ಮೇಲೆ ಐ ಫೌಂಡ್ ಅ ವೆರಿ ಹ್ಯೂಜ್ ಗ್ಯಾಪ್. ಅದಾದಮೇಲೆ ಬ್ರೋ ಕನ್ನಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಯಾವ್ಯಾವ ಸಾಂಗ್ಸ್ ಜ್ಞಾಪಕ್ಕಿದ್ದು ಎಲ್ಲ ಸಾಂಗ್ಸ್ ಮಾಡಿದೆ ಬ್ರೋ. ಎವ್ರಿ ಡೇ 2-3 ಸಾಂಗ್ಸ್ ಮಾಡ್ತಿದ್ದೆ, ಸ್ಕ್ಯಾಂಡಿಯನ್ನಕ್ಕೆ ಕಳಿಸ್ತಿದ್ದೆ. ಅವ್ನು ನನಗೆ ರಿವ್ಯೂಸ್ ಕೊಡ್ತಿದ್ದ, ಇದು ಹಾಕು, ಇದು ಬೇಡ, ಇದು ಹಾಕು, ಇದು ಬೇಡ ಅಂತ. ಸೊ ಅವಾಗ ಹೀ ಜಸ್ಟ್ ಸ್ಟಾರ್ಟೆಡ್ ಪಾಡ್ಕಾಸ್ಟ್. ಅವನು ಜಸ್ಟ್ ಸ್ಟಾರ್ಟ್ ಮಾಡಿದ್ದ ಪಾಡ್ಕಾಸ್ಟ್. ಅರೌಂಡ್ 4-5 ಮಂತ್ಸ್ ಏನೋ ಆಗಿತ್ತು. ಓಕೆ, ಅವಾಗ ಸ್ಟಾರ್ಟ್ ಮಾಡಿದ್ರು ಅವ್ರು ಪಾಡ್ಕಾಸ್ಟ್. ಸೊ ನಾನು ಹಾಕ್ದೆ ಬ್ರೋ. ಒಂದು 4-5 ರೀಲ್ಸ್ ಆದಮೇಲೆ ಧರಣಿದು ಒಂದು ಆ್ಯಂಥಮ್ ಬಂತು. ಕರೆಕ್ಟ್. ಧರಣಿದ ಆ್ಯಂಥಮ್ ಆದಮೇಲೆ ಐ ಡಿಡ್ ಧರಣಿ ಮ್ಯಾಶಪ್ ವಿತ್ ಕ್ರೇಡಲ್ಸ್. ಕ್ರೇಡಲ್ ಸಾಂಗ್ ಕೇಳಿದ್ರಿ? ಇಮ್ಯಾಜಿನ್ ಡ್ರ್ಯಾಗನ್ಸ್? ಇಲ್ಲ, ಕ್ರೇಡಲ್ಸ್ ಅಂತ ಒಂದು EDM ಟ್ರ್ಯಾಕ್ ಬಂದಿತ್ತು. ಸಾರಿ, ನೀವು ಕೇಳಿರ್ತಾರ, ಅದೇ ಸಾಂಗ್ ಕೇಳಿರ್ತಾರ. ಧರಣಿ ಸಾಂಗ್ ಅಂತ ಕೇಳಿದ್ರಿ, ದರ್ಶನ್ ಬಾಸ್ದು. ಧರಣಿ ಸಾಂಗ್ ಕ್ರೇಡಲ್ಸ್ ವಿತ್ ಕಾಂತಾರ ಟ್ಯೂನ್ ಮ್ಯಾಶಪ್ ಮಾಡಿದೆ. ಅದರಿಂದ ಫುಲ್ ರೆಸ್ಪಾನ್ಸ್. ಒಂದು ರೀಚ್ ಆಯಿತು. ರೀಚ್ ಅಂದರೆ ಏನು ಮಿಲಿಯನ್ ಹೋಗಲಿಲ್ಲ ಬ್ರೋ, 100-200K ಹೋಯ್ತು. ಚಾಕಲ್ಲ. ನೆಕ್ಸ್ಟ್ ಲೆವೆಲ್ ರೆಸ್ಪಾನ್ಸ್. ಅದರಿಂದ ಫಾಲೋವರ್ಸ್ ಬಂದರು. ಐ ಗಾಟ್ ವೆರಿ ವೆರಿ ಗುಡ್ ಕಾನ್ಫಿಡೆಂಟ್ ಆವಾಗ ನನಗೆ. ಯಾಕಂದರೆ ಐ ಹ್ಯಾಡ್ ಆಲ್ರೆಡಿ ಡನ್ ಆ್ಯಂಡ್ ಕೆಪ್ಟ್ ಫ್ಯೂ ಥಿಂಗ್ಸ್. ಒಂದು 10-15 ಸಾಂಗ್ಸ್ ರೆಡಿ ಇತ್ತು ಆವಾಗ ನನ್ನ ಕಡೆ. ಯಾಕಂದರೆ ಆಲ್ರೆಡಿ ಅಪ್ರೂವ್ಡ್ ಬೈ ಸ್ಕ್ಯಾಂಡಿ ಅಣ್ಣ. ಎಲ್ಲ ಕಳಿಸಿ ಕೇಳಿಬಿಟ್ಟಿದ್ದೆ, ಇದು ಹಾಕಿದ್ಮೇಲೆ ಇದು ಹಾಕಿದ್ಮೇಲೆ ಇದು ಅಂತ. ಶಾರ್ಟ್ ಆಯ್ತು ಬಿಡು ಅಂತ ಸುಮ್ಕೊಂಡ್ಬಿಟ್ಟಿದ್ದೆ. ಹಾಕ್ದೆ ಇದೊಂದು ಪಿಕ್ ಆಯ್ತು ಬ್ರೋ. ಇದರಲ್ಲೂ ಟ್ವಿಸ್ಟ್ ಇದೆ. ಪಿಕ್ ಆಯಿತು, ಅದು ಹಾಕ್ಮೇಲೆ ಬೇರೆ ಒಂದು ಪಿಕ್ ಆಗಲಿಲ್ಲ. ಅದಾದಮೇಲೆ ಇನ್ನೂ ಪಿಕ್ ಆಗಲಿಲ್ಲ. ಮತ್ತಷ್ಟೇ 2,000, 3,000, 2,000, 3,000. ಓಕೆ. ಐ ಡಿ ನಾಟ್ ಲೂಸ್ ದ ಹೋಪ್. ಆ ಸಾಂಗಿಗೆ ದಿಶಾ ಮದನ್ ಅವರು ರೀಲ್ ಹಾಕಿದರು. ಫಸ್ಟ್ ಶಿ ವಾಸ್ ದ ಫಸ್ಟ್ ಪರ್ಸನ್ ಟು ಸಪೋರ್ಟ್ ರೀಲ್ಸ್ ಹಾಕಿ. ಅವ್ರು ರೀಲ್ಸ್ ಹಾಕಿದ್ಮೇಲೆ ಇನ್ನೂ ರೀಚ್ ಆಯಿತು. ಮತ್ತು ಫ್ಲೋ ಸ್ಟಾರ್ಟ್ ಆಯಿತು ಲೈಕ್ ದ್ಯಾಟ್. ಅದಾದಮೇಲೆ ಒಂದು ಕಂಟಿನ್ಯೂಸ್ ಅನ್ನಲ್ಲ, 1 ಮಂತಲ್ಲಿ ಒಂದು 3-4 ಹಿಟ್ಸ್ ಆಯಿತು, 3-4 ವೈರಲ್ ಹೋಯಿತು. ಅದರಿಂದ ಎವ್ರಿ ಮಂತ್ 1-2 ವೈರಲ್ ಹೋಗ್ತಾ ಹೋಯಿತು. ಎಲ್ಲರಿಗೂ ಇಷ್ಟ ಆಯಿತು. ದ್ಯಾಟ್ ಈಸ್ ಹೌ ಐ ಗೇನ್ 80,000-85,000 ಫಾಲೋವರ್ಸ್ ಇನ್ ಜಸ್ಟ್ 4 ಮಂತ್ಸ್. 4 ಮಂತ್ಸಲ್ಲಿ 80,000-85,000 ಫಾಲೋವರ್ಸ್ ಬಂದುಬಿಡ್ತು. ಅದಾದಮೇಲೆ ಕಟ್, ಫಾಲೋವರ್ಸ್ ಡ್ರಾಪ್ ಡೌನ್ ಅಥವಾ ಇನ್ಕ್ರೀಸ್ ಆಗ್ತಾ ಇಲ್ವಾ? ಎವ್ರಿ ಡೇ ನಂದು ಹೈಯೆಸ್ಟ್ 1 ಡೇ ಫಾಲೋವರ್ ಕೌಂಟ್ 6,000. ಓಕೆ. 1 ಡೇಯಲ್ಲಿ 6,000 ಫಾಲೋವರ್ಸ್ ಬಂದಿದ್ದಾರೆ. ಇವರಿಗೆ 1 ಡೇಯಲ್ಲಿ 6,000 ಬಂದಿದೆ, ನಮಗೆ 1 ಡೇ 6,000 ಬರುತ್ತೆ 100% ಬರುತ್ತೆ. ಜಸ್ಟ್ ಕಿಡಿಂಗ್. ಸೊ ಅದು ಪ್ರೋಗ್ರೆಸ್ ಬರ್ತಾ ಹೋಯಿತು. 1 ಡೇ ಇಟ್ ಸ್ಲೋಲಿ ಸ್ಟಾರ್ಟೆಡ್ ಗ್ರ್ಯಾಜುವಲಿ ಕಮಿಂಗ್ ಡೌನ್.
ಸೊ ದಿನಕ್ಕೆ 6,000 ಬರ್ತಾ ಇದ್ದಿದ್ದು ಇಟ್ ಡ್ರಾಪ್ ಟು 4. ದಿನಕ್ಕೆ ಅಲ್ಲ, ಐ ಆಮ್ ಟೆಲಿಂಗ್ ಯು ಒನ್ ಡೇ ಪೀಕ್. ಒನ್ ಡೇ ಪೀಕ್ ಆಗಿದ್ದು 6,000 ಫಾಲೋವರ್ಸ್. ಸೊ ಇನ್ ಎವ್ರೇಜ್ 1,000 2,000 ಹಿಂಗೆ 4 months ಬಂತು. 80 ಎವ್ರೇಜ್ ಅಂದರೆ ಎವ್ರಿ ಡೇ ಅಂತ 4 monthsಲ್ಲಿ 80,000 ಆಗಿಬಿಡ್ತು. ಅದಾದಮೇಲೆ ಸ್ಟಾಪ್. ಒಂದು 500 ಫಾಲೋ ಆದರೆ 600 ಅನ್ಫಾಲೋ, ಈ ಫೇಸ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಐ ಸ್ಟಾರ್ಟೆಡ್ ಗೆಟಿಂಗ್ ಫ್ರಸ್ಟ್ರೇಷನ್. ತೊಗೋಬೇಕು, ಅಯ್ಯೋ ಇಷ್ಟು ಹೋಗ್ತಿದ್ದಾರೆ, ಎಷ್ಟು ಏನೂ ಮಾಡಬೇಕು ಅಂತ. ಆ ಫೇಸಲ್ಲಿ ಐ ಟ್ರೈಡ್ ಪುಷಿಂಗ್ ಮೈ ಸೆಲ್ಫ್ ಯಾವುದೋ ಚೆನ್ನಾಗಿರೋ ರೀಲ್ ಮಾಡೋಕ್ಕೆ, ಬಟ್ ದಟ್ ಡಿ ನಾಟ್ ವರ್ಕ್. ಅದಕ್ಕಾಗಿ ವಿ ಶುಡ್ ನೆವರ್ ಟ್ರೈ ಟು ಪುಷ್ ಅವರ್ ಸೆಲ್ಫ್ ಮೋರ್. ಫ್ರಸ್ಟ್ರೇಟ್ ಆದಾಗ ಫುಲ್ ಒಂದು 15-20 days ಗ್ಯಾಪ್ ತೊಗೊಂಬಿಟ್ಟೆ. ಹಾಗೆ ರೆಗ್ಯುಲರ್ ಸ್ಟೋರೀಸ್ ಆಗ್ತಿದೆ, ರೀಲ್ಸ್ ಏನೂ ಆಗಲಿಲ್ಲ. ಎಲ್ಲರೂ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ವೇರ್ ಇಸ್ ದ ನೆಕ್ಸ್ಟ್ ಸಾಂಗ್ ಯಾವುದು ಅಣ್ಣ, ನೆಕ್ಸ್ಟ್ ಸಾಂಗ್ ಎಲ್ಲಿಗೆ, ನೆಕ್ಸ್ಟ್ ಅಂತ ಮಾಡ್ತೀನಿ. ಅದು 15 days ಆದಮೇಲೆ ಮತ್ತೆ ಪಿಕಪ್ ಮಾಡಿದೆ. ಎವ್ರಿ ವೀಕ್ 3 ಮ್ಯಾಡ್ ಪ್ರೊಡಕ್ಟಿವಿಟಿ. ಎವ್ರಿ ವೀಕ್ 3 ವಿತೌಟ್ ಫೇಲ್. ಎವ್ರಿ ವೀಕ್ 3 ಮಾಡಿದೆ. 104K ಬಂತು. ಮತ್ತೆ 104K ಬಂದು ಮತ್ತೆ ಸ್ಲೋ ಡೌನ್ 95, 10,000 ಫಾಲೋವರ್ಸ್. ಇದು ಏನು ಟ್ವಿಸ್ಟ್ ಅಂದರೆ, ಬ್ರೋ ನನಗೆ ಬ್ಲಾಗಿಂಗ್ ಮಾಡೋಕ್ಕೆ ತುಂಬ ಇಷ್ಟ ಆಯಿತು ಮುಂಚೆ. 75 days ಚಾಲೆಂಜ್ ಅಂತ ಬಂದಿತ್ತು ನಿಮ್ಮ ಕರೆಕ್ಟ್. ಮರ್ತಾಯ್ತಾ ಕಾಂಟೆಂಟ್ ಕ್ರಿಯೇಟರ್ ಅಂಕಿತ್ ಅಲ್ಲ, 75 days ಹಾರ್ಡ್ ಚಾಲೆಂಜ್. ಅಂಕಿತ್ ಅಂತಾನೆ ಏನೋ ಇದೆ, ಕರೆಕ್ಟ್. ಬನಿಯಾಪುರಿಯಾನೋ ಏನೋ ಇಲ್ಲ, ಅಷ್ಟು ಕಷ್ಟ ಇದೆ ಹೆಸರದು. ಮೋದಿಜಿ ಹ್ಯಾಡ್ ರೆಪ್ರೆಸೆಂಟೇಟಿವ್ ಅದೇನೋ ಶೌಟ್ ಔಟ್ ಎಲ್ಲ ಕೊಟ್ಟಿದ್ರು. ಸೊ ನಾನು ಟ್ರೈ ಮಾಡ್ಬೇಕಂತ 75 days ಚಾಲೆಂಜ್ ನಾನು ತೊಗೊಂಡೆ. ವ್ಲಾಗ್ ಎವ್ರಿ ಡೇ ವ್ಲಾಗ್, ಮಿನಿ ವ್ಲಾಗ್ಸ್. ನಾನೇನು ಮಾಡ್ತೀನಿ, ಆಫೀಸಿಗೆ ಹೆಂಗೆ ಹೋಗ್ತೀನಿ, ಪಿ ಜಿಯಲ್ಲಿ ಹೆಂಗಿರ್ತೀನಿ, ವಾಟ್ ಡು ಐ ಡೂ ಇನ್ ಪಿ ಜಿ, ಪ್ರೊಡಕ್ಷನ್ ಹೆಂಗೆ ಮಾಡ್ತೀನಿ. ಪ್ರೊಡಕ್ಷನ್ ಅಂದರೆ ಮ್ಯಾಶಪ್ಸ್ ಹೆಂಗೆ, ಪ್ರೊಡಕ್ಷನ್ ಬಿಟ್ಟಿದ್ದೇನೆ. ಅವಾಗ ಬಿಟ್ಟಿದ್ದೆ ಪ್ರೊಡಕ್ಷನ್, ಯಾಕಂದರೆ ಇದರಲ್ಲೇ ಫುಲ್ ಫೋಕಸ್ ಇತ್ತು. ಸೊ ಅದಾದಮೇಲೆ ವೆನ್ ಐ ಸ್ಟಾರ್ಟೆಡ್ ವ್ಲಾಗಿಂಗ್ ಐ ಗಾಟ್ ಹೇಟ್ ಕಮೆಂಟ್ಸ್. ನಿನಗೆ ನಮ್ಮ ಪರ್ಸನಲ್ ಲೈಫ್ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಮ್ಯೂಸಿಕ್ನ ವಿ ಹ್ಯಾವ್ ಫಾಲೋಡ್ ಯು ಓನ್ಲಿ ಬಿಕಾಸ್ ಆಫ್ ಮ್ಯೂಸಿಕ್, ಪ್ಲೀಸ್ ಪುಟ್ ಮ್ಯೂಸಿಕ್. 10,000 ಫಾಲೋವರ್ಸ್ ಐ ಲಾಸ್ಟ್. ದೆನ್ ಭಾಳನೂ ಹಾಕಿರಲಿಲ್ಲ ಅವರು, ಒಂದು 5 and 6 ವ್ಲಾಗ್ಸ್ ಅಷ್ಟೇ ಹಾಕಿದ್ದು 6 ದಿನ 75 ಅಲ್ಲಿ, ಆದರೆ ಕಂಟಿನ್ಯೂ. ಬಟ್ ಅದು ಒನ್ ಹೆಲ್ ಆಫ್ ಅ ರೈಡ್ ಬ್ರೋ. ಮಾರ್ನಿಂಗ್ ಸ್ಟಾರ್ಟ್ ಮಾಡೋದು ವ್ಲಾಗು, ಮಾರ್ನಿಂಗ್ ಆಫೀಸಿಗೆ ಜಲ್ದಿ ಇಡಬೇಕಾಗತ್ತೆ. ತುಂಬ ಬೇಗ ಹೇಳ್ತಾರೆ, ತುಂಬ ಬೇಗ ಹೇಳ್ತೀನಿ, ಅದು ಬೇಡ, ಮತ್ತು ಅವರು ನೋಡ್ತಿರ್ತಾರೆ. ಕರೆಕ್ಟ್. ಸೊ ಮುಗಿಯಷ್ಟ್ರಿಗೆ ಬಂದು 7 o'clock ಆಗ್ತಿತ್ತು ಬ್ರೋ. ಎಡಿಟ್ ಮಾಡಿ ನನ್ನ ವ್ಲಾಗ್ ವಾಸ್ ಕ್ವೈಟ್ ಡಿಫ್ರೆಂಟ್ ಅನ್ನೋಕ್ಕೆ ಬರಲ್ಲ, ಬಟ್ ವ್ಲಾಗ್ ಅಂದರೆ ಶೂಟ್ ಮಾತಾಡ್ತಿರಲಿಲ್ಲ ನಾನು. ಶೂಟ್ ಮಾಡಿ ಅದಾದಮೇಲೆ ನಾನು ವಾಯ್ಸ್ ಓವರ್ ಮಾಡಿ ಕಟ್ ಮಾಡ್ತಿದ್ದೆ. ಓಕೆ, ಇಂಟ್ರೆಸ್ಟ್. ಜಸ್ಟ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ಪೇಟೆಂಟ್ ಕೊಡಿ, ನಾವು BTS ವ್ಲಾಗಿಗೆ ಯೂಸ್ ಮಾಡ್ತೀವಿ. ಮಾಡಿ ಸೊ ಹಂಗೆ ಮಾಡ್ತಿದ್ದೆ. ಸೊ ಜನರಿಗೆ ಯಾರಿಗೂ ಇಷ್ಟ ಆಗಲಿಲ್ಲ. ಇಷ್ಟನೂ ಆಯಿತು, ಭಾಳ ಜನಕ್ಕೆ ಇಷ್ಟನೂ ಆಯಿತು, ಸ್ವಲ್ಪ ಜನಕ್ಕೆ ಇಷ್ಟ ಆಗಲಿಲ್ಲ. ಬಟ್ ನನಗೆಲ್ಲೋ ಅನ್ನಿಸ್ತು ಬೇಡ, ಐ ಆಮ್ ಲೂಸಿಂಗ್ 10,000. ನಾಳೆ ಇನ್ನೊಂದು 10 ದಿನ ಮಾಡಿದ್ರೆ ಇನ್ನೊಂದು 10,000 ಜನ ಹೋಗ್ಬಿಡ್ತಾರೆ, ಬೇಡ ಅಂತ ವ್ಲಾಗ್ ಕಟ್ ಡೌನ್ ಮಾಡಿದೆ. ಅದಾದಮೇಲೆ ಮೈ ರೀಚ್ ಟೋಟಲಿ ವೆಂಟ್ ಡೌನ್. ಟೋಟಲಿ ಅಂದರೆ ಟೋಟಲಿ ಒಂದು ಯಾವುದಾದ್ರೂ ಮ್ಯಾಶಪ್ ಹಾಕಿದ್ರು ಇಟ್ ವಾಸ್ ನಾಟ್ ಕ್ರಾಸಿಂಗ್ 100K. ಸೊ ಏನು ಮಾಡಬೇಕು ಮತ್ತೆ, ಎವ್ರಿ ಡೇ ಏನೋ ಸ್ವಲ್ಪ ಹೊಸ ಥಾಟ್ಸು, ಏನಾದರೂ ಮಾಡಲೇಬೇಕಂತ. ಸೊ ನನ್ನ ಕಸಿನ್ ಅಂದರೆ ನನ್ನ ಯಂಗರ್ ಬ್ರದರಿಂದ ಐಡಿಯಾ ಬಂತು, ಒಂದು ಟ್ರೋಲ್ಸನ್ನು ನಾವು ಮ್ಯೂಸಿಕಲ್ಲಿ ಮಾಡಿ ಹಾಕಿದ್ರೆ ಹೆಂಗೆ, ಫ್ಲಿಪ್ ಮಾಡಿದ್ರೆ ಹೆಂಗೆ ಅಂತ. ಚೆನ್ನಾಗಿದೆ ಅಂತ ಒಂದು ಮಾಡಿ ಹಾಕಿದೆ. ಫುಲ್ ಡೇಂಜರ್ ಅಂದರೆ ಫುಲ್ ನೆಕ್ಸ್ಟ್ ಲೆವೆಲ್ ರೆಸ್ಪಾನ್ಸ್ ಬಂತು. ಅನ್ನಾಹುತ ರೆಸ್ಪಾನ್ಸ್ ಬಂತು. ಹಿಂಗೆ ಮಾತಾಡ್ತೀನಿ ನಾನು, ಅದು ಯೂಸ್ ಟು ಆಗಬೇಕು. ಬ್ಯಾಂಗ್ಳೂರ್ದು ಆಕ್ಸೆಂಟ್ ಯೂಸ್ ಆಗಬೇಕು. ಇಲ್ಲ, ಆ್ಯಕ್ಚುಲಿ ಫುಲ್ ಕಲ್ತ್ಬಿಟ್ಟಿದ್ದೀರಾ. ಸೊ ನೆಕ್ಸ್ಟ್ ಲೆವೆಲ್ ಮಜಾ ಬಂತು ಬ್ರೋ. ಅದಾದಮೇಲಂತೂ
ಫುಲ್ ಟ್ರೋಲ್ ಮಾಡ್ತಾ ಬಂದೆ, ಅದರಿಂದ ಫುಲ್ ಮತ್ತೆ ಗೇನ್. ಇವತ್ತಿಗೆ 123 ಫಾಲೋವರ್ಸ್, 123K. ಬಟ್ ಹಂಗಿರಲ್ಲ, ಒಂದು ಹಾಕ್ಬಿಟ್ರೆ ನಾನು ವೈರಲ್ ಹೋಗ್ಬಿಡ್ತೀನಿ ಆರಾಮಾಗಿರ್ಬೋದು. ಇಲ್ಲ, ನಿಮಗೂ 100K ಫಾಲೋವರ್ಸ್ ಬಂದಮೇಲೆ ಅದು ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಯಾಕಂದರೆ 1 ಲಕ್ಷ ಜನ ನೋಡ್ತಿರ್ತಾರೆ ನಿಮಗೆ, ನೀವು ಯಾವಾಗ ಆಗ್ತಿರ್ತೀರಿ. 1 ಲಕ್ಷ ಜನ ಬಿಡಿ, 10,000 ಜನ ಆದರೂ ನಿಮಗೆ ನೋಡ್ತಿರ್ತಾರೆ. ಹಾಂ, ಇವತ್ತು ಬರ್ತಾನೆ, ಯಾವುದಾದ್ರೂ ಮಾಡ್ತಾನೆ. ಅವ್ರಿಗೆ ಇಷ್ಟ ಆಗಿರೋದನ್ನ ಎಕ್ಸ್ಪೆಕ್ಟ್ ಬೇರೆ ಮಾಡ್ತಾ ಇರ್ತಾರೆ. ಹಾಂ, ಕರೆಕ್ಟ್. ಅದೇ ಒಂದು ಇದರಿಂದ 123 ಓದ್ತಿದ್ದೀವಿ. ಬಟ್ ಇನ್ ಲಾಸ್ಟ್ ಮಂತಲ್ಲಿ 104 ಏನೋ ಇತ್ತು. 20,000 ಫಾಲೋವರ್ಸ್ ಗೇನ್ ಆಯ್ತು ಈ ಮಂತ್. ಇದೆಲ್ಲ ಶುರು ಈ ಮಂತ್ಗೆ ಅಂದರೆ ಫಸ್ಟ್ ಎದರಿಂದ ಆಯ್ತಂದರೆ ನಮ್ಮ ರಾಹುಲ ಬೆಳ್ಳುಳ್ಳಿ ಕಬಾಬ್ ಮಗ. ಸೊ ಹೌದಲ್ಲ, ತೊಂದರೆ ಇಲ್ಲ ಬ್ರೋ, ಐ ಡಿಂಟ್ ರಿಯಲೈಸ್ ದಿಸ್. ಬೆಳ್ಳುಳ್ಳಿ ಕಬಾಬ್ ಮಗ. ನೋ, ಆರ್ ಬರ್ತಲ್ಲ, ರಾಹುಲ್ ಇದೆ. ಅದು ಒಂದು ಏನು ಸೀರೀಸ್ ಬಂತಲ್ಲ, ಮತ್ತೆ ಬೂಮ್ ಆಯ್ತು ಅದು. ಸಾರಿ, the way you realized it ಅಲ್ವಾ? ಬೆಳ್ಳುಳ್ಳಿ ಕಬಾಬ್ ಎಲ್ಲ ಪ್ಯಾರಲಲ್. ಓಕೆ, ಒಂದೇ. ಸೊ ಅದರಿಂದ ಒಂದು 20,000-25,000 ಫಾಲೋವರ್ಸ್. ಇಟ್ ಇಸ್ ನೋ ಮೋರ್ ಬ್ಯಾಡ್ ವರ್ಡ್ ಬೈ ದ ವೇ. ಇವಾಗ ಅದು ಈಗ ಕಾಮನ್ ಮಗಾನೇ ಅಲ್ಲ, ಮಗ ಅಷ್ಟೇ. ಬ್ರೋ, ಮಿಲಿಯನ್ಸ್ ಆಫ್ ಪೀಪಲ್ ಅದರಲ್ಲಿ. ಕರೆಕ್ಟ್ ಬ್ರೋ, ಅದು ಒಂದು ರೀಲ್ ಹಾಕೋ ಮುಂಚೆ ಐ ಹ್ಯಾವ್ ಥಾಟ್ 1000 ಟೈಮ್ಸ್, ಗೊತ್ತಾ? ಕರೆಕ್ಟ್. ಬಟ್ ಅದು ಚೆನ್ನಾಗಿದೆ ಬ್ರೋ. ಬಟ್ ಐ ವಾಸ್ ರೆಡಿ ಟು ಟೇಕ್ ದಟ್ ಕ್ರಿಟಿಸಿಸಮ್ ಆಲ್ಸೋ. ಯಾರಾದರೂ ನನಗೆ ಅಂದ್ಬಿಟ್ರೆ ನಾನು ಓಕೆ ಅನ್ನಕ್ಕೆ ರೆಡಿ ಆಗಿದ್ದೆ. ಸೀರಿಯಸ್ಲಿ, ಅದು ಹಾಕೋ ಮುಂಚೆ ನಾನು ನನ್ನ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ದೆ, ಹಾಕ್ಲೋ ಬ್ರೋ, ಅದು ಹಿಂಗೆ ಹಾಕಿದ್ದೀನಿ. ವಿಕಿಪೀಡಿಯಾ ಅವ್ರು ಮೆಸೇಜ್ ಮಾಡಿದ್ರು. ವಿಕಿಪೀಡಿಯಾ ಅವ್ರು ಡೈರೆಕ್ಟ್ ಅವ್ರು ಮೆಸೇಜ್ ಮಾಡಿ, ಬ್ರೋ ಗಿವ್ ಮಿ ಕೊಲ್ಯಾಬ್ ಮಾಡಿಬಿಟ್ಟೆ ಅವ್ರ ಜೊತೆ. ಇನ್ನೇನಾಯ್ತಲ್ಲ ಅಂತ ನೆಕ್ಸ್ಟ್ ಲೆವೆಲ್. ಅವ್ನಿಗೆ ಇವತ್ತು ಹೇಳ್ತಾ ಇದ್ದೆ, ಬ್ರೋ ಟಿ ಶರ್ಟ್ ತೊಗೋಬೇಕದು ಅಂದ್ಬಿಟ್ಟು. ಅವ್ರದ್ದು ಮರ್ಚಿದೆಯಲ್ಲ, ನಾನು ಮಗನೇ ಅಲ್ಲ ? ಅಷ್ಟೇ. ನಾನು ಶೂಗೆ ಹಾಕ್ಕೊಂಡು ಹೋಗ್ತೀನಿ ಬ್ರೋ, ಸೈಕ್ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಏನದು ಪುಲೋವರ್ ಹಾಕೊಂಡು ಹೋಗಿರಿ ಅಥವಾ ಜಿಪ್ಪರ್ ಹುಡಿ ಹಾಕೊಂಡು ಹೋಗಿದ್ದು, ಆ ಟ್ರ್ಯಾಕ್ ಪ್ಲೇ ಮಾಡುವಾಗ ಬೇಡ ಬ್ರೋ, ಆಮೇಲೆ ಎಲ್ಲರಿಗೂ ಇವನೇ ನೋಡಿ ಅಂದರೆ ಬೇಡ. ಅಯ್ಯೋ, ಇದು ಜೋಕ್ಸ್ ಅಪಾರ್ಟ್, ಇಷ್ಟು ಟ್ರಾನ್ಸಿಷನ್ಸ್ ಆಯ್ತಲ್ಲ ಸೋಷಿಯಲ್ ಮೀಡಿಯಾ ಫೇಸಲ್ಲಿ. ವಾಟ್ ಡಸ್ ದ್ಯಾಟ್ ವಿನಯ್, ಈ ಗಣೇಶನ್ ಪೆಂಡಾಲಲ್ಲಿ ಫಸ್ಟ್ ಪ್ಲೇ ಮಾಡೋಕ್ಕೆ ಶುರು ಮಾಡಿದ ವಿನಯ್ ಇದಾನಲ್ಲ, ಆ ವಿನಯ್ಗೆ ಏನಿಷ್ಟ? ಇಷ್ಟು ಟ್ರಾನ್ಸಿಷನ್ಸ್ ಅಲ್ಲಿ ಮ್ಯಾಶಪ್ಸ್ ಮಾಡಿದ್ರಿ, ಒರಿಜಿನಲ್ಸ್ ಮಾಡಿದ್ರಿ, ಇಡಿಯಮ್ ಮಾಡಿದ್ರಿ. ನಾವು ಆಕ್ಚುಲಿ ಯುವರ್ ಪ್ಲಾನಿಂಗ್ ಟೆಕ್ನೋ, ಲೈಕ್ ಫುಲ್ ಇನ್ನೊಂದು ರೆವಲ್ಯೂಷನ್ ಮಾಡಬೇಕು. ಅನದರ್ ಗ್ಯಾಪ್ ಲೆಟ್ ಇಟ್ ಸ್ಟೇ ಅ ಗ್ಯಾಪ್. ಅದು ಏನು ಮಾತಾಡೋದು ಬೇಡ. ಓಕೆ, ಕಟ್ ಇಟ್ ಕಲ್ವೀರ್, ಕಟ್ ಇಟ್. ಅದು ಇಷ್ಟು ವರ್ಷನ್ಸ್ ಇದೆಯಲ್ಲ, ವಾಟ್ ಈಸ್ ಯುವರ್ ಫೇವ್ರೆಟ್ ವರ್ಷನ್ ಆಫ್ ಔಟ್ ಆಫ್ ಆಲ್ ಆಫ್ ದೀಸ್? ಇನ್ ಎವ್ರಿಥಿಂಗ್ ಮ್ಯೂಸಿಕ್ ಈಸ್ ಮೈ ಫೇವ್ರೆಟ್ ಥಿಂಗ್. ಯಾವುದೋ ಬರಲಿ, ಇದು ಮ್ಯೂಸಿಕ್ ಈಸ್ ಮ್ಯೂಸಿಕ್. ಅದರಲ್ಲಿ ವರ್ಷನ್ ಅಂತ ಇಲ್ಲ. ಯು ಹ್ಯಾವ್ ಅ ಸ್ಪ್ಲಿಟ್ ಪರ್ಸನಾಲಿಟಿ ಬ್ರೋ. ಈ ಕಡೆ ಬ್ರೋ, ಇದ್ರಲ್ಲಿ ಮ್ಯೂಸಿಕ್ ಇಸ್ ಮೈ ಫೇವ್ರೆಟ್. ಎಲ್ಲದರಲ್ಲೂ ಮ್ಯೂಸಿಕ್ ಇದೆ ಬ್ರೋ. ಸಾಂಗ್ ಇಸ್ ನಾಟ್ ಅ ಬೇಗಳ, ಇಟ್ ಇಸ್ ಅ ಮ್ಯೂಸಿಕ್, ಇಟ್ಸ್ ಅ ಸಾಂಗ್. ಕರೆಕ್ಟ್. ನಾ ಯಾವುದೋ ಒಂದು ಟ್ರೋಲ್ ಮಾಡಿದೆ ಬ್ರೋ. ಟ್ರೋಲ್ ಅನ್ನಲ್ಲ, ಅದಕ್ಕೆ ಐ ಆಮ್ ರಿಯಲಿ ಸಾರಿ. ಸಾಂಗ್ ಮಾಡಿದೆ, ಟ್ರೋಲ್ ಅಂದೆ ಮಾತ್ರ. ಅದೇ ಸಾಂಗ್ ಮಾಡಿದೆ. ಇನ್ ಮೈ ಕಮೆಂಟ್ ಸೆಕ್ಷನ್ ಎಲ್ಲರೂ ಬಂದು ನನಗೆ ಹೆಣ್ಮಗು ಅಂತಾರಂತ ಕೇಳಿರ್ತೀರಾ ನೀವು? ನನ್ನ ಫೇವ್ರೆಟ್ ಬ್ರೋ. ಸಾಂಗ್ ಮಾಡಿದೆ, ಟ್ರೋಲ್ ಮಾಡಿಲ್ಲ. ಸಾಂಗ್ ಮಾಡಿದೀನಿ, ಟ್ರೋಲ್ ಆಗಿತ್ತು ಬ್ರೋ. ಒಂದ್ ಮಾತು ಹೇಳಿ, ನೀವು ಯಾವ್ದಾದ್ರು ಕಾನ್ಸರ್ಟ್ ಹೋಗ್ತೀರಾ, ಪುಚ್ಚೋ ಹ್ಯಾಂಡ್ಸಪ್ ಅಂದ್ರೆ ಅದು ನಿಮ್ಗೆ ಕೂಲ್ ಆಗಿದೆ. ಪುಚ್ಚೋ ಹ್ಯಾಂಡ್ಸಪ್, ಪುಚ್ಚೋ ಎಲ್ಲ, ಓ ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್, ಐ ಆಮ್ ವೆರಿ ಕೂಲ್. ಶೋ ಬ್ಯಾನ್ ಹೋ ಜಾಯೇಗಾ ಮೇರಾ.
ಫುಲ್ ಕೂಲಾಗಿ ಮಾತಾಡ್ತಾರೆ, ಓ ಪುಚ್ಚ ಫಕಿಂಗ್ ಹ್ಯಾಂಡ್ಸ್ ಅಪ್ ಅಂತಾರೆ. ಅವಾಗ ನಿಮ್ಗೆ ಅದು ಕೂಲ್ ಅನಿಸುತ್ತೆ ಬ್ರೋ. ಕರೆಕ್ಟ್. ಕೂಲ್ ಅಲ್ವಾ? ಅದು ಸಾಂಗ್. ಹೆಣ್ಮಗು ಇಸ್ ಅ ಸಾಂಗ್. ಇಟ್ಸ್ ನಾಟ್ ಅ ಟ್ರೋಲ್. ವಿ ಆರ್ ಆಲ್ ಇನ್ ಫಾರ್ ಜೆಂಡರ್ ಈಕ್ವಾಲಿಟಿ. ನಮಗೆಲ್ಲ ಖುಷಿನೇ, ಎಲ್ಲ ಖುಷಿನೇ ಬ್ರೋ. ಮೀಮ್ ಅದು ನಾವು ಯೂಸ್ ಮಾಡಿದ್ವಿ. ಮೀಮ್ನು ಅಲ್ಲ ಬ್ರೋ, ನಾನು ಏನೂ ಯೂಸ್ ಮಾಡಿಲ್ಲ. ಅದು ನನ್ನ ಸಾಂಗ್ ಅಷ್ಟೇ. ಮೀಮು ಅನ್ನಂಗಿಲ್ಲ ಅದಕ್ಕೆ. ಮೀಮ್ ಅಂದ್ರು ಮತ್ತೆ ಅವರು ಕ್ರಿಟಿಸೈಸ್ ಮಾಡ್ತಾರೆ, ಅದಕ್ಕಾಗಿ ಬೇಡಪ್ಪ. ಇಟ್ ಈಸ್ ಮೈ ಸಾಂಗ್. ಅದೇ ಹೇಳಿದ್ನೆ, ಡಿಫ್ರೆನ್ಸ್ ಹೇಳ್ತಿದ್ದೀನಿ. ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಬಂದು ಹೇಳ್ತಾರೆ ಯು ಟ್ರೋಲ್ಡ್ ಹರ್. ಜಗಳ ನಡೀತಿತ್ತು ಬ್ರೋ, ಗರ್ಲ್ಸ್ ಆರ್ ಕಮಿಂಗ್ ಆ್ಯಂಡ್ ಫೈಟಿಂಗ್ ಇನ್ ಇಟ್. ಓಕೆ ಕೂಲ್ ಮಾಡಿ ಬೇಡನಲ್ಲ, ಬಟ್ ಇಟ್ ಈಸ್ ಅ ಸಾಂಗ್. ನಿಮ್ಮ ಮನೆಯಲ್ಲಿ ನೀವು ಗೋ ಟು ಕಾನ್ಸರ್ಟ್ ಅಂಡ್ ಆಲ್ ಪುಚ್ಚ ಹ್ಯಾಟ್ಸಪ್ ಅಂದರೆ ಹ್ಯಾಟ್ಸಪ್ಪಲ್ಲಿ ನೀವೇ ಕೈ ಮೇಲೆ ಮಾಡ್ತೀರಾ? ಸೀರಿಯಸ್ಲಿ ಅವರೇ ಅದೇ ಹುಡುಗಿಯರು ಕೈಲಿ ಮೇಲೆ ಹತ್ತು ಪುಚ್ಚ ಹ್ಯಾಟ್ಸಪ್ ಮಾಡ್ತೀರಾ? ಅಂದೆ ಹೆಣ್ಮಗುಗೆ ಕರೀಲಿಲ್ಲ ಅಂದ್ರೆ ಏನು ಕರಿಬೇಕು? You take over. Finish them. I am enjoying this. ಅಲ್ಟಿಮೇಟ್ಲಿ ಯಾರಿಗೂ ಟ್ರೋಲ್ ಮಾಡಿಲ್ಲ. ಇಟ್ಸ್ ಅ ಸಾಂಗ್ ಅಷ್ಟೇ. ನೀವು ಇಂಗ್ಲೀಷ್ ಮಾತಾಡ್ಬಿಟ್ರೆ ನೀವು ದೊಡ್ಡ ಕರೆಕ್ಟ್ ಬಿಲ್ಗೇಟ್ಸ್ ಆಗಲ್ಲ. ಕರೆಕ್ಟ್. ನೀವು ಇಂಗ್ಲೀಷ್ ಮಾತಾಡ್ಬಿಟ್ರೆ ನೀವೇನು ಏನಾದರೂ ಆಗಿ ಎಕ್ಸಾಕ್ಟ್ಲಿ ಅದ್ರದ್ದೇ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಏನಿರುತ್ತೋ ಅದು ತುಂಬ ಖುಷಿ ಅನ್ಸುತ್ತೆ ಇವರಿಗೆ. ಅದೇ ಪುಚ್ಚ ಹ್ಯಾಂಡ್ಸಪ್ ನಾನು ಕನ್ನಡದಲ್ಲಿ ಹೇಳಿದ್ರೆ ಹೇಳ್ಬಾರ್ದು, ಆಗಲ್ಲ. ನೀವು ಕನ್ವರ್ಟ್ ಮಾಡಿ ಕ್ಲಿಯರ್ಲಿ ಟ್ರಾನ್ಸ್ಲೇಟ್ ನೀವು ಮಾಡಿ. ಅದಕ್ಕೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಎಲ್ಲರೂ ಬೆಗಳಬೇಕು, ನೀನು ಹಿಂಗೆ ಮಾಡ್ದೆ ಹೆಂಗೆ ಮಾಡಿ. ಸೊ ಕ್ಲಿಯರಿಂಗ್ ದಿಸ್ ಆಫ್ ಕಮೆಂಟ್ ಸೆಕ್ಷನ್ ವಾರ್ಸ್ ದ ಬೆಸ್ಟ್ ಪಾರ್ಟ್. 4 ಜನ ಹುಡುಗಿರು ಕಮೆಂಟ್ ಹಾಕಿರ್ತಾರೆ ಹೆಂಗ್ ಟ್ರೋಲ್ ಮಾಡಿದೆ ಅಂತ. ನಮ್ಮ ಬಾಯ್ಸ್ 10 ಜನ ಬಂದ್ಬಿಟ್ಟು ಮಾಡ್ತೀನಿ ಏನಿವ ಬ್ರೋ. ಅದು ನನಗೆ ಹೋಗಲ್ಲ, ಆ ರೀಸನಲ್ಲಿ ನಾವು ಹೋಗಲ್ಲ. ಅದು ಅಲ್ಟಿಮೇಟ್ಲಿ ಇಟ್ಸ್ ಅ ಸಾಂಗ್ ಅಷ್ಟೇ. ಸಾಂಗ್ ಅದು, ಅದರಲ್ಲಿ ಏನಿದೆ? ನಾನು ಸುಮಾರು ಪದಗಳದು ನಾನು ಟ್ರಾನ್ಸ್ಲೇಷನ್ ಹುಡುಕ್ತಾ ಇದ್ದೀನಿ ಇವಾಗ. ಬೇಡ ಮಾಡಬೇಡಿ, ಮನ್ಸಲ್ಲಿ ನೀವು ಹೆಂಗೆ ಮನ್ಸಲ್ಲಿ ಮಾಡ್ಕೋತೀರೋ ನಾವು ಮಾಡ್ಕೋತಾ ಇದೀವಿ ಅಷ್ಟೇ. ಆದರೆ ಟು ಮೇಕ್ ದಿಸ್ ವೆರಿ ಕ್ಲಿಯರ್, ಪರ್ಸ್ನಲ್ ಆಗಿ ಏನು ತಗೋಬೇಡಿ ಬ್ರೋ. ಇಟ್ಸ್ ಸಿಂಪಲ್ ಬ್ರೋ. ಅಂದ್ರೆ ಕನ್ನಡನು ನಾವು ಕೂಲ್ ಮಾಡೋಣಲ್ಲ ಅಷ್ಟೇ. ಯಾರಾದರೂ ಬೇರೆ ಸ್ಟೇಟಿಂದ ಕೇಳಿದ್ರು ವಾವ್ ವಾಟ್ ಇಸ್ ದಿಸ್ ಸ್ಲ್ಯಾಂಗ್, ಇಟ್ ಇಸ್ ಅ ಸ್ಲ್ಯಾಂಗ್ ಬ್ರೋ. ನಾಳೆ ಬಿಹಾರ UP ಇಂದ ಯಾರಾದರೂ ಅಂತಾರೆ, ಸಾರಿ ರಿಯಲಿ ಬ್ರೋ ಲಿಟ್ರಲಿ ನನ್ನ ಆಫೀಸಲ್ಲಿ ಸುಳ್ಳು ಹೇಳಲ್ಲ, ನನ್ನ ಆಫೀಸಲ್ಲಿ ಒಂದು ವರ್ಡ್ ಆಗಿರಲ್ಲ ಬ್ರೋ. ಸ್ಟಾರ್ಟ್ ಒಂದು ವರ್ಡ್ ಆಗಿರಲ್ಲ. ಕರೆಕ್ಟ್. ಮಾತಿಗದ ಹಚ್ಚಿದ್ರೆ ಇವ್ರು ಕೂಲ್ ಇರ್ತಾರ ಅವರು. ನಾವೇನ್ ತಪ್ಪು ಮಾಡಿ ಎಕ್ಸಾಕ್ಟ್ಲಿ. ಆಮೇಲೆ ನಾ ಅದೇ ಹೇಳ್ತೀನಿ, ಕನ್ನಡದವರು ಮಾತಿಗೆ ಓಕೆ ಏನ್ ಗುರು ಅಂದ್ಬಿಟ್ರೆ ಆರಾಮಾಗಿ ಮಾತಾಡು, ಯಾಕೋ ಹಿಂಗೆಲ್ಲ ಮಾತಾಡ್ತೀಯ ಅಂತ. ನಾವು ಕೂಲ್ ಬ್ರೋ, ನಮ್ದು ಕೂಲ್. ಅದು ನಾನು ಜನಕ್ಕೋಸ್ಕರ ಅಲ್ಲ, ನಮ್ಮ ಅಪ್ಪ ಅಮ್ಮ ಕೇಳ್ತಾರೆ ಅನ್ನೋದಕ್ಕೋಸ್ಕರ ಬೀಟ್ ಮಾಡ್ತೀನಿ ಅಷ್ಟೇ, ಇನ್ನೇನು ಇಲ್ಲ. ಇಲ್ಲ ನಾಟ್ ಅಗೇನ್ಸ್ಟ್ ಎನಿ ಒನ್, ಏನೂ ಇಲ್ಲ. ಯು ಗಿವ್ ಯುವರ್ ಗಾಲಿ, ವಿಲ್ ಗಿವ್ ಅವರ್ ಗಾಲಿ. ಇಲ್ಲ ಗಾಲಿ ಗೆಲ್ಲೋಚ್ ಏನೂ ಬೇಡ. ಎಲ್ಲರೂ ನಿಮ್ಮ ಮನೆಯಲ್ಲಿ ಏನು ಮಾಡ್ತಿದ್ದು ಮಾಡಿ, ಬಟ್ ಇಟ್ಸ್ ಅ ಸಾಂಗ್ ಅಲ್ಟಿಮೇಟ್ಲಿ ಅಷ್ಟೇ. ಸಾಕಪ್ಪ, ವಿಲ್ ಚೇಂಜ್ ದ ಟಾಪಿಕ್. ಇಲ್ಲಾಂದರೆ ಪೂರ ದಿನ ಅದೇ ಹೋಗುತ್ತೆ, ಮಜಾ ಇರುತ್ತೆ. ಬಟ್ ಹಿಂಗೆ ಅಗೇನ್ ಮ್ಯೂಸಿಕ್ ಈಸ್ ಯುವರ್ ಫೇವ್ರೇಟ್ ಪಾರ್ಟ್. ಯಾವುದೇ ವಾಟ್ ಎವರ್ ಯು ಆರ್ ಟ್ರೈಂಗ್ ಟು ಡೂ, ಮ್ಯೂಸಿಕ್ ಈಸ್ ಯುವರ್ ಫೇವ್ರೇಟ್ ಪಾರ್ಟ್ ಇನ್ ಇಟ್. ಆ್ಯಂಡ್ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡಿದ್ವಿ, ಬಟ್ ವಿ ಡಿಡ್ಂಟ್ ಟಾಕ್ ಅಬೌಟ್ ವಿನಯ್. ಆರ್ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡಿದ್ವಿ, ಒಂದು ಪೀಪಲ್ ನೋ ಅಬೌಟ್ ವಿನಯ್ ಆನ್ ಸೋಷಿಯಲ್ ಮೀಡಿಯಾ, ಬಟ್ ದೇರ್ ಇಸ್ ಅ ಡಿಫರೆಂಟ್ ಬೀಸ್ಟ್ ಕಾಲ್ಡ್ ವಿನಯ್ ದ DJ who performs live. ಹೌದು. I know you have kept it very like under the cards, behind the curtains. Correct. ಲೈವ್ ಬಂದು ನೋಡಿ ಗೊತ್ತಾಗುತ್ತೆ ನಿಮಗೆ ಅಂತಾನೆ ಇದೆ. ಬಟ್ ಯಾವುದೇ ಸಿನಿಮಾ KGF 1, 2 ಒಂದು ಸಣ್ಣ ಟ್ರೈಲರ್ ಇತ್ತು. ಸೊ ಆ ಟ್ರೈಲರ್ ಗಿವ್ ದ ಟ್ರೈಲರ್ ಟು ದ ಪೀಪಲ್ ಅಲ್ವಾ. ದಟ್ ಇಲ್ಲ, ಬಾಯಿಂದ ಮ್ಯೂಸಿಕ್ ಮಾಡಕ್ಕೆ ಬರಲ್ಲ. ಸಿ ಹೆಂಗಿರುತ್ತೆ, ಲೈವ್ ಶೋ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಈಗ ಯಾರು ಸಿಂಗಿಂಗ್ ಮಾಡ್ತಾರೋ ಅವ್ರು ಸಿಂಗಿಂಗ್ ಮಾಡಿದರೆ ದಿಲ್ ಜಸ್ಟಿಫೈ ದೇರ್ ಸೆಲ್ಫ್. ನಾನೇನು ಮ್ಯಾಶಪ್ಸ್ ಮಾಡ್ತೀನಿ, ಟ್ರೋಲ್ ಮಾಡ್ತೀನಿ, ರಿಯಲಿ ಸಾರಿ ಸಾಂಗ್ ಮಾಡ್ತೀನಿ, ಅದೇ ಸೇಮ್ ನಾನು ಲೈವಲ್ಲಿ ಮಾಡೋಕ್ಕೆ ಬರಲ್ಲ. ಸೊ ಲೈವ್ ಹ್ಯಾವ್ ಅ ವೆರಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಲೈವಲ್ಲಿ ನೀವು ಒಬ್ಬರೇ ಇರಲ್ಲ, ಸಾವಿರಾರು ಜನ ಇರ್ತಾರೆ. ಸೊ ಅಕಾರ್ಡಿಂಗ್ ಟು ದಟ್ ಐ ಶುಡ್ ಫಿಟ್ ಮೈ ಸಾಂಗ್. ಪರ್ಫೆಕ್ಟ್. ಲೈವಲ್ಲಿ ಮತ್ತು ಕಾಲೇಜ್ ಶೋಸ್ ಹೋದರೆ ಸ್ಲೋ ಸಾಂಗ್ಸೇ ಯಾರೂ ಕೊನೆಲ್ಲ ಅವರು. ಯು ವಾಂಟ್ ಫುಲ್ ಎನರ್ಜಿ. ಆ ಎನರ್ಜಿಯನ್ನು ನಾನು ಕನ್ನಡ ಸಾಂಗ್ಸಲ್ಲಿ ಹಾಕಿದ್ದು ಫಸ್ಟ್ ಟೈಮ್. ಅದು ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ
ಕಾಲೇಜ್ ಶೋಸಿಗೆ ಇನ್ವೈಟ್ ಮಾಡಿ ಬರ್ತೀನಿ. ಅಥವಾ ಅದಕ್ಕಾಗಿ ಟಿಕೆಟ್ ಎಲ್ಲ ಮಾಡ್ತೀವಿ ಬಂದ್ಬಿಡಿ, ಅದು ಹೋಸ್ಟ್ ಮಾಡಿದಾಗ ಬನ್ನಿ. ದ್ಯಾಟ್ ಈಸ್ ಹೌ ವರ್ಡ್ ಆಫ್ ಮೌತ್ ಇಸ್ ಸ್ಪ್ರೆಡಿಂಗ್. ಕರೆಕ್ಟ್. ಯಾಕಂದರೆ ನಾನು ಏನು ಇದರಲ್ಲಿ ಹಾಕ್ತಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಏನು ಹಾಕ್ತಿದ್ದೀನಿ, ಇಟ್ ಈಸ್ ಸೇಮ್ ಅಂದರೆ ಅದೇ ಮ್ಯಾಶಪ್ ಬರುತ್ತೆ, ಬಟ್ ದಟ್ ಮ್ಯಾಶಪ್ ಹ್ಯಾಸ್ ಅ ರಿಯಲಿ ಗುಡ್ ಟ್ವಿಸ್ಟ್ ಟು ಇಟ್ಸ್ ಎಂಡ್. ಮ್ಯಾಶಪ್ಪಿಂದ ನಿಮಗೆ ಹೋಲ್ ನ್ಯೂ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅದಕ್ಕೆ ಮ್ಯಾಶಪ್ ಅಂದರೆ ಒಂದು ಸಾಂಗ್ ಬಂದು ಹೋಗೋದಲ್ಲ, ಯುಲ್ ಡಾನ್ಸ್ ಐ ವಿಲ್ ಮೇಕ್ ಶ್ಯೂರ್. ಈಗ ಅರೌಂಡ್ 10 years ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ. ಸೊ ಅದರಿಂದ ಒಂದು ಕ್ಯಾಲ್ಕುಲೇಟೆಡ್ ಮೈಂಡ್ ಇದೆ. ಈ ಸಾಂಗ್ ಹಾಕಿದರೆ ಪಕ್ಕ ಎಲ್ಲರೂ ಎಂಜಾಯ್ ಮಾಡ್ತಾರಂತ. ಸೊ ಆಲ್ ಕ್ಯಾಲ್ಕುಲೇಟಿವಿಂದ ನಾನು ಲೈವ್ ಶೋಸಿಗೆ ಡಿಫ್ರೆಂಟ್ ಸೆಟ್ ಪ್ರಿಪೇರ್ ಇದೆ ನಂದು. ಸೂಪರ್. ಸೊ ಅದು ಲೈವ್ ಸೆಟ್ ಯಾರು ಕೇಳಿದ್ರೆ ಅವ್ರಿಗೆ ಅಷ್ಟೇ ಗೊತ್ತು. ಇದರಲ್ಲಿ ಎಷ್ಟು ಜನ ಕೇಳ್ತೀರ, ಯಾರ್ಯಾರು ಶೋಸಿಗೆ ಬಂದಿದ್ರೆ ಅವರಷ್ಟೇ ಕೇಳಿರ್ತಾರೆ. ಬಟ್ ಇಫ್ ಯು ವಾಂಟ್ ಟು ಕರೀರಿ ಬರ್ತೀನಿ. ಇಷ್ಟುದ್ದ ಹೇಳಿದ್ರು ಆದರೆ ಏನೂ ಬಿಟ್ಕೊಟ್ಟಿಲ್ಲ. ಏನೂ ಬಿಟ್ಕೊಡಲ್ಲ. ವೆರಿ ಗುಡ್. ಓಕೆ, ಸ್ವಲ್ಪ ಅಂದರೆ ಟೆಕ್ನಿಕಲಾಗಿ ಹೋಗೋದಾದರೆ ಇಲ್ಲಿ ಈ ಸೆಗ್ಮೆಂಟಲ್ಲಿ ಯಾರನ್ನು ಫೋಕಸ್ ಮಾಡೋಣ ಅಂದರೆ ಈ ಅನ್ಹಿಂಜ್ಡ್ ಫುಲ್ ಕ್ಯಾಂಡಿಡ್ ಕಾನ್ವರ್ಸೇಷನ್ ಮಾಡಿದ್ವಿ ಇಷ್ಟೊತ್ತು. ಇಲ್ಲಿ ಸ್ವಲ್ಪ ಸ್ಟ್ರಕ್ಚರ್ಡ್ ಮಾಡಿಕೊಂಡು ಲೆಟ್ ದಿಸ್ ಪಾರ್ಟ್ ಆಫ್ ದ ಕಾನ್ವರ್ಸೇಷನ್ ಬಿ ಸೋಲಿ ಫಾರ್ ಪೀಪಲ್ ಹೂ ಆರ್ ಏನಂತೀವಿ ಏನೋ ಕಲಿಯೋಕ್ಕೆ ಅಂತ ಇದು ಕೇಳಿಸ್ಕೊಳಕ್ಕೆ ಬಂದಿದ್ರೆ ಅವರಿಗೆ ಟೆಕ್ನಿಕಲಿ ಏನಾದರೂ ಹೇಳೋಕ್ಕಿದ್ರೆ ಲೈಕ್ ಜಸ್ಟ್ ಫಾರ್ ದೆಮ್ ಟು ಲರ್ನ್ ಅಂತ. ಫಾರ್ ಎಕ್ಸಾಂಪಲ್ ನಿಮ್ಮದು ಒಂದು ಇನ್ಸ್ಟಾಗ್ರಾಮ್ ಕವರ್ ಫಾರ್ ಎಕ್ಸಾಂಪಲ್, ದಟ್ ಈಸ್ ವಾಟ್ ಈಸ್ ವೆರಿ ಪಾಪ್ಯುಲರ್ ರೈಟ್ ನಾವು. ಒಂದು ಇನ್ಸ್ಟಾಗ್ರಾಮ್ ಕವರ್ ಮಾಡೋದ್ರದ್ದು ಹಿಂದೆ ಇರೋ ಪ್ರೋಸೆಸ್ ಏನು, ವಿಡಿಯೋ ಪ್ರೊಡ್ಯೂಸ್ ಮಾಡೋದಿರ್ಬೋದು ಅಥವಾ ಆಡಿಯೋ ಇರ್ಬೋದು. ಆಡಿಯೋ ಆಬ್ವಿಯಸ್ಲಿ ಯು ಕ್ಯಾನ್ ಟೆಲ್ ಎವ್ರಿಥಿಂಗ್, ದರ್ ಇಸ್ ಸಮಥಿಂಗ್ ದಟ್ ಇಸ್ ಫಾರ್ ವಿನಯ್, ಅದು ಓಕೆ. ಬಟ್ ಇನ್ ಜನರಲ್ ಹಿಂಗೆ ಮಾಡಿ ಇದೊಂದು ಡಾ ಯೂಸ್ ಮಾಡಿ ಅಂತ ಹೇಳೋದಿರ್ಬೋದು ಅಥವಾ ಈ ಥರ. The process of you creating your Instagram reel for a person who is trying to learn and start posting. See, ನನಗೂ ಮ್ಯೂಸಿಕ್ ಥಿಯರಿ ಗೊತ್ತಿಲ್ಲ. ನಾನು ಟ್ರೈನಿಂಗ್ ಮಾಡಿಲ್ಲ, ಕ್ಲಾಸಸ್ ಹೋಗಿಲ್ಲ. ವಾಟ್ ಎವರ್ ಇಟ್ ಈಸ್, ಏನು ಕಲ್ತಿದ್ದು ಎಲ್ಲ ಯೂಟ್ಯೂಬಲ್ಲೇ ಕಲ್ತಿದ್ದು. ಸೊ ಇಫ್ ಐ ಕ್ಯಾನ್ ಲರ್ನ್, ಯು ಕ್ಯಾನ್ ಆಲ್ಸೋ ಲರ್ನ್. ಸಿಂಪಲ್. ನೀವು ಕೇಳಿದ್ರಿ ಯಾವ ಡಾ ಯೂಸ್ ಮಾಡೋದು, ನಾ ಡಾ ಯೂಸ್ ಮಾಡೋದು ಫ್ರೂಟಿ ಲೂಪ್ಸ್, FL Studio, ಅದರಲ್ಲೇ ಮಾಡ್ತೀನಿ. ಸೊ ಇನ್ನೊಂದು ಕನ್ಫ್ಯೂಷನ್ ಏನಾಗಿದೆ ಅಂದರೆ, ನಾನು ರೀಲ್ಸ್ ಮಾಡುವಾಗ ಇವ್ರೇನು ಅಂದ್ಕೊಂಡಿರ್ತಾರೆ ಐ ಆಮ್ ಡೂಯಿಂಗ್ ಇಟ್ ಲೈವಲ್ಲಿ ಪರ್ಫೆಕ್ಷನ್ ಬರೋಲ್ಲ. ಕರೆಕ್ಟ್. ಸಿಂಗರ್ಸ್ ಮತ್ತು ಯಾರ್ಯಾರು ಮ್ಯೂಸಿಷಿಯನ್ಸ್ ಇದ್ದಾರೆ ಅವ್ರಿಗಿದು ಅರ್ಥ ಆಗುತ್ತೆ 100%. ಆ ಪರ್ಫೆಕ್ಷನ್ ಯಾಕೆ ಮಾಡ್ತೀವಪ್ಪ ಅಂದರೆ ಆ ಕ್ವಾಲಿಟಿ ಆಡಿಯನ್ಸಿಗೆ ರೀಚ್ ಆದರೆ ಅಷ್ಟೇ ಇಷ್ಟಪಡ್ತಾರೆ ಅವರು. ಸೊ ದ್ಯಾಟ್ ಈಸ್ ವೈ ವಿ ಪ್ರೊಡ್ಯೂಸ್ ಎವ್ರಿಥಿಂಗ್. ಅದು ಪ್ರೊಡ್ಯೂಸ್ ಮಾಡಿ ಅದನ್ನು FL Studioಲ್ಲಿ ಎಲ್ಲ ಮಾಡಿ ಆ ಸಾಂಗ್ ಮಾಡಬೇಕಾದ್ರೆ ಏನಾಗುತ್ತೆ, ಸಿಂಪಲ್, ಇದರಲ್ಲಿ ಏನೂ ಇಲ್ಲ ಟ್ರಿಕ್. ಐ ಕ್ಯಾನ್ ಟೆಲ್ ಟ್ರಿಕ್ ಅನ್ನಲ್ಲ ಇದಕ್ಕೆ. ಸೇಮ್ ಕೀ ಇರಬೇಕು, BPM ಇಟ್ ಡಿಪೆಂಡ್ಸ್ ಆನ್ ಯು, ನಿಮಗೆ ಹೆಂಗೆ ಸೌಂಡ್ ಮಾಡ್ಬೇಕಂತ. ಅದ್ರ ಮೇಲೆ ನೀವು ಏನು ಎಫೆಕ್ಟ್ಸ್ ಹಾಕ್ತೀರಾ, ಅದನ್ನೇ ಮೇಲೆ ಬಿಟ್ಟಿದ್ವಿ. ಎವ್ರಿ ಒನ್ ಹ್ಯಾಸ್ ಡಿಫ್ರೆಂಟ್ ಕೈಂಡ್ ಆಫ್ ಎಫೆಕ್ಟ್ಸ್ ದೇ ಪುಟ್. ಅವ್ರದ್ದೇ ಆದಂಥ ಒಂದು ಸಿಗ್ನೇಚರ್ ಇದೆ. ಸೊ ನೀವು ಮಾಡ್ಬೋದು. ಕರೆಕ್ಟ್. ಮೇನ್ ಥಿಂಗ್ ಈಸ್ ಕೀ ಸೇಮ್ ಇರಬೇಕು, BPM ಸ್ವಲ್ಪ ಹೆಚ್ಚು ಕಡಿಮೆ ಸೇಮ್ ಇದ್ದರೆ ನಡೆಯುತ್ತೆ. ದ್ಯಾಟ್ ಯು ಕ್ಯಾನ್ ಮ್ಯಾಚ್. ಮೇನ್ ಟ್ರಿಕ್ ಇದೆ, ಇದು ಬಿಟ್ಟರೆ ಏನೂ ಇಲ್ಲ. ನನಗೂ ಮ್ಯೂಸಿಕ್ ನಾಲೆಜ್ ಇಲ್ಲ, ಕೇಳಿ ಅಭ್ಯಾಸ ಆಗಿದೆ ಅಷ್ಟೇ. ಕೇಳಿಸ್ಕೊಳ್ಳಿ. ಈಗ ನೀವು ಯಾವುದಾದ್ರೂ ಒಂದು ಸಾಂಗ್ ಕೇಳಿಸಿದ್ರೆ ಈ ಸಾಂಗಿಗೆ ಈ ಸಾಂಗ್ ಮರ್ಜ್ ಆಗ್ಬೋದು, ಇದು ಮ್ಯಾಶಪ್ ಮಾಡ್ಬೋದು. ಈಗ ತಾನೇ ಬರುವಾಗಲೇ ನಿಮ್ಗೊಂದು ಸಾಂಗ್ ಕೇಳಿಸ್ದೆ, ನಾ ಏನದು ಕುತ್ಕೊಂಡು ಒಂದು 2 hours ಅದ್ರ ಮೇಲೆ ಕೆಲಸ ಮಾಡಿಲ್ಲ. ಅದಕ್ಕೆ ಸಾಂಗ್ ಕೇಳಿದೆ, ನನಗೆ ಅನ್ನಿಸ್ತು ಈ ಸಾಂಗಿಗೆ ಮ್ಯಾಚ್ ಆಗಬಹುದು ಅಂತ. ಟ್ರೈ ಮಾಡಿದೆ, ವರ್ಕ್ ಆಯಿತು. ಈ ಎಪಿಸೋಡ್ ಬರೋಷ್ಟಲ್ಲ ಅದು ವೈರಲ್ ಆಗಿರುತ್ತೆ ಇವಾಗ. ಹಾಕಿಲ್ಲ ಅದೇನೋ, ಅದೇ ಹೇಳಿದ್ದು. ಸೊ ಸಿಂಪಲ್. ಓಕೆ, ಲೆಟ್ ಮೀ ಸಮ್ಮರೈಸ್ ಇಟ್ ಫಾರ್ ದ ಪೀಪಲ್ ಅಲ್ವಾ. ಫಸ್ಟ್ ಆಫ್ ಆಲ್ ಕೇಳಿಸ್ಕೊಳ್ಳಿ, ಆದಷ್ಟು ಮ್ಯೂಸಿಕ್ ಕೇಳಿಸ್ಕೊಳ್ಳಿ. ಅಂದರೆ ವಾಟ್ ಹ್ಯಾಸ್ ವರ್ಕ್ ಫಾರ್ ವಿನಯ್ ಇಸ್ ವಾಟ್ ವಿ ಆರ್ ಟಾಕಿಂಗ್. ನಿಮಗೆ ಬೇರೆನೇ ಪ್ರೋಸೆಸ್ ಎಲ್ಲರಿಗೂ ಆಗುತ್ತೆ. ಇಲ್ಲ ಸಿ ಐ ಆಮ್ ಆಲ್ಸೋ ಕಾಮನ್ ಪರ್ಸನ್, ನಾನು ಎಕ್ಸ್ಟ್ರಾ ಆರ್ಡಿನರಿ ಅಲ್ಲ. ಈಗ ನೀವು ಎಕ್ಸಾಂಪಲ್ ಸ್ವಿಮ್ ಮಾಡ್ತೀರಾ ಅಂದ್ಕೊಳ್ಳಿ, ಫಸ್ಟ್ ಡೇನೇ ಸ್ವಿಮ್ ಮಾಡಿದರೆ ಸ್ವಿಮ್ ಮಾಡೋಕ್ಕೆ ಬರಲ್ಲ, ಅಭ್ಯಾಸ ಆಗಬೇಕು. ಸೇಮ್ ಥಿಂಗ್ ನಾನು ಕೇಳಿಸ್ಕೊಂಡು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸೇಮ್ ಥಿಂಗ್ ಅಪ್ಲೈಸ್ ಟು ಎವ್ರಿ ಒನ್. ಅಷ್ಟೇ. ದಟ್ ಈಸ್ ದ ಸಮ್ಮರಿ ಅಷ್ಟೇ. ಆ್ಯಂಡ್
ನಾನು ಇಷ್ಟೊತ್ತು ಕೇಳಿಸ್ಕೊಂಡಿರೋದ್ರಲ್ಲಿ ನನಗೆ ಏನಂದರೆ ನನಗೆ ಹೇಳ್ಬೇಕು ಅನ್ಸಿದ್ದೇನು ಅಂದರೆ ಕರೆಕ್ಟ್. ಸ್ಟಾರ್ಟ್ ವರ್ಕಿಂಗ್. ಕೇಳಿಸ್ಕೊಂಡೇ ಇದ್ದರೆ ಕೇಳಿಸ್ಕೊತಾನೆ ಇರ್ತೀವಿ ಅಷ್ಟೇ. ಅವ್ರೇನು ಮಾಡಿದ್ರು, ಫಸ್ಟ್ ಏನೋ ಒಂದು ಲ್ಯಾಪ್ಟಾಪ್ ಬಂದು, ಇವಾಗ ವೆನ್ ಹೀ ಸ್ಟಾರ್ಟೆಡ್ ಇಟ್ ವಾಸ್ ಸ್ಟಿಲ್ ಡಿಫಿಕಲ್ಟ್. ಅವ್ರೇನು ಒಬ್ಬರೇನು ಕಾಲ್ದವ್ರಲ್ಲ, ಬಟ್ ಸ್ಟಿಲ್ ವೆನ್ ಹೀ ಸ್ಟಾರ್ಟೆಡ್ ಇಟ್ ವಾಸ್ ಡಿಫಿಕಲ್ಟ್. ನಮ್ಮ ಕೈಯಲ್ಲಿ ಸ್ಮಾರ್ಟ್ಫೋನ್ಸ್ ಇದೆ, ಎಲ್ಲ ಮಾಡ್ಬೋದು ಗುರು. ಬ್ಯಾಂಡ್ ಲ್ಯಾಬಲ್ಲಿ ಏನೇನು ಮಾಡ್ಬೋದು, FL ಇದೆ, FL ಮೊಬೈಲ್ ಇದೆ ಈಗ, ಕ್ರ್ಯಾಕ್ಟ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ. ಸೊ ಸ್ಟಾರ್ಟ್ ವರ್ಕಿಂಗ್, ಕೇಳಿಸ್ಕೊತಾ ಇರಿ, ಎಕ್ಸಿಕ್ಯೂಟ್ ಮಾಡೋಕ್ಕೆ ಶುರು ಮಾಡಿ. ತಪ್ಪೇ ಆಗಲಿ ಪರವಾಗಿಲ್ಲ. ಆವಾಗಲೇ ಹೇಳಿದ ಮೊನೋಲಾಗ್ ಥರ ಅಷ್ಟುದ್ದ ಕೊಯ್ದ್ನಲ್ಲ, ಎವ್ರಿ ಮಿಸ್ಟೇಕ್ ಯು ಆರ್ ಲರ್ನಿಂಗ್ ಸಮಥಿಂಗ್ ನ್ಯೂ, ಇಟ್ ಇಸ್ ಅ ಲೆಸನ್. ಬ್ರೋ ನಂದು ತಪ್ಪಾಗತ್ತೆ, ನಾನು ಮಾಡಿರ್ತೀನಿ, ತಪ್ಪಾಗತ್ತೆ, ನಾನು ಇದು ತಪ್ಪನ್ನು ಕರೆಕ್ಟಾಗಿ ಓಪನ್ ಆಗಿರಿ, ಕ್ವಿಕ್ ಮಾಡಿಬಿಡ್ತೀನಿ ಅಷ್ಟೇ. ಎಕ್ಸಾಕ್ಟ್ಲಿ. ಸೊ ಅಷ್ಟೇ. ಟು ಸಮ್ಮರೈಸ್, ಒಂದು ಕೇಳಿಸ್ಕೊಳ್ಳಿ, ಮತ್ತು ಏನೇನು ಎಕ್ವಿಪ್ಮೆಂಟ್ ಜೊತೆಲಿ ಇದೆಯಲ್ಲ ಅದ್ರ ಮೇಲೆ ಕೆಲಸ ಮಾಡೋಕ್ಕೆ ಶುರು ಮಾಡಿ. ಒನ್ಸ್ ವಿ ಸ್ಟಾರ್ಟ್ ವರ್ಕಿಂಗ್ ನಮಗೆ ರಿಯಲೈಸ್ ಆಗುತ್ತೆ ಇನ್ನೇನೇನು ಬೇಕು ಅಂತ. ಆವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಂಡ್ಕೋಬೋದು, ಅಥವಾ ಹೆಂಗೋ ಅರೇಂಜ್ ಮಾಡ್ಬೋದು, ಅದು ಆಗೋಗುತ್ತೆ. ಕೊಂಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇಲ್ಲಿವರೆಗೂ ಇಟ್ ವಾಸ್ ಅಬೌಟ್ ವಾಟ್ ಯು ಕ್ಯಾನ್ ಲರ್ನ್ ಫ್ರಮ್. ಬಟ್ ನೀವು ವಿಡಿಯೋಸ್ದು ಕೇಳ್ತಿದ್ರಿ, ಅದು ಆ್ಯಕ್ಚುಲಿ. ಸೊ ವಿಡಿಯೋಸ್ ಸಿಂಪಲ್. ನಾನು ಮನೆಯಲ್ಲಿರುವಾಗ ನನಗಂತ ಒಂದು ಡೆಸ್ಕ್ ಪ್ರಿಪೇರ್ ಮಾಡಿಸಿದ್ದೆ, ಪ್ರೊಡಕ್ಷನ್ಸ್ ಎಲ್ಲ ಅಂದರೆ ಡೆಸ್ಕ್ ಪ್ರಿಪೇರ್ಸ್ ಮಾಡಿಸಿದ್ದೆ. ಸೊ ಅದೇ ಡೆಸ್ಕನ್ನು ಇಟ್ಕೊಂಡು ನಮ್ಮ ಮನೆಯಲ್ಲಿ ಒಂದು ತುಂಬ ಬ್ಯೂಟಿಫುಲ್ ಆಗಿರೋಂಥ ಹಿಂಗೆ ಒಂದು ಕ್ರಾಸ್, ಒಂದು ಯಾವುದೋ ಪ್ಲೈವುಡ್ಡಿಂದ ಡೆಕೋರೇಟ್ ಮಾಡಿದ್ದಾರೆ ಬ್ರೋ. ಕರೆಕ್ಟ್. ನೋಬಡಿ ನ್ಯೂ ಐ ವುಡ್ ಯೂಸ್ ದಟ್. ಸೊ ಅದು ಬ್ರೋ ಇನ್ನೊಂದು ಮಾತು, ಅದು ಏನು ಬ್ಯಾಕ್ಗ್ರೌಂಡ್ ಇತ್ತಲ್ಲ, ಮತ್ತು ಆ ಲೈಟಿಂಗ್, ನಾನೇನು ಲೈಟ್ಸ್ ಯೂಸ್ ಮಾಡ್ತೀನಲ್ಲ, ಅದು ಎಲ್ಲರ ತಲೆಯಲ್ಲಿ ಕೂತ್ಕೊಂಡಿದೆ. ಯಾರ್ಯಾರು ನೋಡಿದ್ದಾರೆ, ಥ್ರೈಸ್ ಯಾರಾದರೂ ನೋಡಿದ್ರು ಆ ಲೈಟಿಂಗ್ ಬಂದ ಮೇಲೆ ಗೊತ್ತಾಗ್ಬಿಡುತ್ತೆ ಇವನೇ ಅಂತ. ಸೊ ಸ್ಟಾರ್ಟಿಂಗ್ ಏನಾಗಿತ್ತು ಗೊತ್ತಾ, ಫಾಲೋವರ್ಸ್ ಡ್ರಾಪ್ ಆಗಕ್ಕೆ ಇದು ಒಂದು ರೀಸನ್ ನಾನು ಅನಲೈಸ್ ಮಾಡಿದ್ದು. ಎಸ್ ಕರೆಕ್ಟ್, ಐ ಟೆಲ್ ಯು ದಿಸ್. ನನಗೇನು ರಿಯಲೈಸ್ ಆಗಿದ್ದು ಅಂದರೆ, ಅದು ಒಂದು ತುಂಬ ಬ್ಯೂಟಿಫುಲ್ ಆದಂಥ ಬ್ಯಾಕ್ಗ್ರೌಂಡ್ ಇತ್ತು ಬ್ರೋ. ಓಕೆ. ಆ ಬ್ಯಾಕ್ಗ್ರೌಂಡಿಂದ ನಾನು ಶಿಫ್ಟ್ ಆಗಿ ಪ್ಲೇನ್ ಬ್ಯಾಕ್ಗ್ರೌಂಡ್ ಯಾವಾಗ ಬಂದಲ್ಲ ಆವಾಗ ರೀಚ್ ಕಡಿಮೆ ಆಗಿತ್ತು. ದಿಸ್ ವಾಸ್ ಒನ್ ಆಫ್ ದ ರೀಸನ್. ಸೊ ನನಗೆ ಹೇಳ್ತಾರೆ, ನೀನು ಲೈಟಿಂಗ್ ಕಲರ್ ಯಾಕೆ ಚೇಂಜ್ ಮಾಡಲ್ಲ ಅಂತ. ಸೊ ಲೈಟ್ ಕಲರ್ ಚೇಂಜ್ ಮಾಡಿದ್ರು ಅವನಲ್ಲ ಅಂತ ಹೇಳ್ತಾರೆ. ಈಗ ತುಂಬ ಸಿಂಪಲ್, ಐ ಸ್ಟೇ ಇನ್ ಅ PG. ತುಂಬ ಏನು ಫುಲ್ ದೊಡ್ಡ ಜಾಗ ಏನಿರಲ್ಲ, ತುಂಬ ಚಿಕ್ಕದಾದಂಥ ರೂಮ್ ಇದೆ, ತುಂಬ ಚಿಕ್ಕದಾದಂಥ ರೂಮ್. ನಾನು ಏನಂತ ಅಲ್ಲಿ ಡೆಸ್ಕ್ನೂ ಇಲ್ಲ ನನಗೆ, ನೀವು ಹೇಳ್ತಿರ್ಬೋದು. ಕರೆಕ್ಟ್ ಅಲ್ವಾ? ಅಂದರೆ 120K ಗುರು ಹಿಂಗೆ ಸೆಟಪ್ ಇರುತ್ತೆ, ಹಂಗೆ ಸೆಟಪ್. ನಾನು ಅಬ್ಸರ್ವ್ ಮಾಡಿದೆ, ಯುಲ್ ಸಿಟ್ ಡೌನ್ ಲ್ಯಾಪ್ಟಾಪ್ ಮೇಲೆ ಇಟ್ಕೊಂಡು ಮಾಡೋದು ವಿಡಿಯೋ. ನಾನು ರಿಯಲೈಸ್ ಇಲ್ಲ, ನಾ ಮನಸ್ಸು ಮಾಡಿದ್ರೆ ಮಾಡ್ಬೋದು, ಬಟ್ ಐ ಸ್ಟೇ ಇನ್ ಎ PG ಅಲ್ಲ, ಐ ವಿಲ್ ನಾಟ್ ಹ್ಯಾವ್ ದಟ್ ಆಕ್ಸೆಸ್. ಕರೆಕ್ಟ್. ಅದಕ್ಕಾಗಿ ನಾನು ಮಾಡ್ತಿಲ್ಲ. ಅದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ, ಶೇರ್ಡ್ ರೆಸ್ಪಾನ್ಸಿಬಿಲಿಟಿ. ಕರೆಕ್ಟ್. ಐಡಿಯಾಸ್ ತುಂಬ ಇದೆ, ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ, ಬಟ್ PGಯಲ್ಲಿ ಆ ಥರ ಮಾಡೋಕ್ಕೆ ಆಕ್ಸೆಸಿಬಲ್ ಇರಲ್ಲ, ಪರ್ಮಿಷನ್ನು ಸಿಗಲ್ಲ. ಕರೆಕ್ಟ್. ಸೊ ಅದಕ್ಕಾಗಿ ನಾನು ಮಾಡಿಲ್ಲ. ವಿಡಿಯೋ ಸಿಂಪಲ್, ನನ್ನ ಕನ್ಸೋಲ್ ಸ್ಮಾಲ್ ಕಂಟ್ರೋಲನ್ನು ಲ್ಯಾಪ್ ಮ್ಯಾಗ ಇಡ್ತೀನಿ, ಮುಂದೆ ಟ್ರೈಪಾಡ್ ಇದೆ, ಕ್ಯಾಮ್ರಾ ಫೋನ್ ಫಿಕ್ಸ್ ಮಾಡ್ತೀನಿ, ಕ್ಯಾಮ್ರಾನೂ ಅಲ್ಲ, ಮೊಬೈಲ್ ಫೋನ್ನ ಫಿಕ್ಸ್ ಮಾಡ್ತೀನಿ. ಐ ಹ್ಯಾವ್ 2 OG ಲೈಟ್ಸ್, ಡೇ 1 ಲೈಟ್ಸ್ ಅದೇ ಇದೆ, ಒಂದು ಬ್ಲೂ ಒಂದು ಪಿಂಕ್. ಲೈಟ್ಸ್ ಚೇಂಜ್ ಮಾಡಿಲ್ಲ. ಆ ಪಿಂಕ್ ಸಿಕ್ಕಿದೆ, ಬಟ್ ಬ್ಲೂ ಲೈಟ್ ಏನಂದರೆ, ಬ್ಲೂ ಲೈಟ್ ಸಿಕ್ಕಿದ್ದಿರಲ್ಲ ನನಗೆ. ವಿ ಗೆಟ್ ದಿಸ್ ಪೇಪರ್, ಕಲರ್ ಟ್ರಾನ್ಸ್ಪರೆಂಟ್ ಪೇಪರ್ ಫಾಯಿಲ್ ಸಿಗತ್ತಲ್ಲ, ಫಾಯಿಲನ್ನು ಹಾಕಿದ್ದೀನಿ ನಾನು. ಅದೇ ಫಸ್ಟ್ ಡೇ ಏನು ಫಾಯಿಲ್ ಹಾಕಿದ್ದೀನಲ್ಲ, ಇನ್ನು ಅದೇ ಫಾಯಿಲ್ ಇದೆ, ಚೇಂಜ್ ಮಾಡಿಲ್ಲ. 1.5 ವರ್ಷ ಆಯಿತು ಫಾಯಿಲ್ ಚೇಂಜ್ ಮಾಡಿಲ್ಲ, ಯಾಕಂದರೆ ಚೆನ್ನಾಗಿದೆ, ಸಿಂಪಲ್. ಲೈಟ್ಸ್, ಟ್ರೈಪಾಡ್ ಕ್ಯಾಮ್ರಾ, ನಾನು ನನ್ನ ಶೇಡ್ಸ್, ಲ್ಯಾಪ್ ಮೇಲೆ ನನ್ನ ಕನ್ಸೋಲ್ ಕಂಟ್ರೋಲರ್. ಆ ಶೇಡ್ಸ್ ತೆಗೆದಾಗ ಒಂದು ವಿನ್ನ ಇದ್ದಾರೆ, ನಿಮಗೆ ಯಾರಿಗೂ ನೋಡೋಕೆ ಸಿಗಲ್ಲ. ಲಕ್ಕಿಲಿ ಐ ಗಾಟ್ ಟು ಸೀ ದಟ್ ಟುಡೇ. ದಟ್ ಈಸ್ ಅ ಡಿಫ್ರೆಂಟ್ ಪರ್ಸನ್ ಅಗೇನ್. ಶೋ ಆದಮೇಲೆ ಅವರೆಲ್ಲೋ ಸ್ವಲ್ಪ ಎಲ್ಲರೂ ಹೊರಟ ಮೇಲೆ ಆರಾಮಾಗಿ ಚಿಲ್ ಮಾಡ್ತಾ ಇದ್ರೆ ಕಾಣಿಸ್ಬೋದೇನೋ ಆ ವಿನಯ್ ಅಷ್ಟೇ. ಟು ವೆರಿ ಫ್ಯೂ ಪೀಪಲ್. ಸೂಪರ್. ಈ ಪಾರ್ಟ್ ನಾನು ಸ್ಪೆಸಿಫಿಕಲಿ ಯಾಕೆ ಕೇಳಿದೆ ಅಂದರೆ, ಸ್ಪೆಷಲಿ ಫಾರ್ ದ ವಿಡಿಯೋ, ನಾವು ಪ್ರೊಕಾಸ್ಟಿನೇಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸು. ಅಂದರೆ ಇದು ಮಾಡ್ತೀನಿ, ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ, ಇದು ಮಾಡಿಬಿಡ್ತೀನಿ, ಆಯಿತು ನಾಡಿದ್ದಿಂದ ಶುರು ಮಾಡ್ತೀನಿ ಅಂತ ಪುಷ್ ಮಾಡ್ತಾನೇ ಇರ್ತೀವಿ. ಸರಿ ನಾಳಿದ್ದು ಬಂದ್ಬಿಡ್ತು,
ಇವತ್ತು ಶುರು ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೆ, ನನ್ನ ಹತ್ರ ಅದೊಂದು ಇದ್ದಿದ್ರೆ ಮಾಡಿಬಿಡ್ತಾ ಇದ್ದೆ, ಇದೊಂದು ಎಕ್ವಿಪ್ಮೆಂಟ್ ಇದ್ದರೆ ಮಾಡಿಬಿಡ್ತಾ ಇದ್ದೆ. ನಿಮ್ಮ ಫಾಲೋವರ್ಸ್ ಎಷ್ಟು ಹೇಳಿ ಬ್ರೋ, ಮೈಕಿಗೆ ಹತ್ರ ಬಂದು ಒಂದ್ಸಲ ಹೇಳಿ. 123K. ಶೋ ಆಫ್ ಮಾಡ್ತಿಲ್ಲ, ನಾನು ಕೇಳಿದ್ದಕ್ಕೆ ಹೇಳಿದ್ರೆ ಅಷ್ಟೇ. ಓಕೆನಾ, 123K, 1 ಟ್ರೈಪಾಡ್, 1 ಫೋನ್, 2 ಲೈಟ್. ನಿಮ್ಗೆ ಏನು ರೀಸನ್ಸ್ ಇದೆ ಸ್ಟಾರ್ಟ್ ಮಾಡೋಕ್ಕೆ? ಏನು ಅಂದರೆ ರೀಸನ್ಸ್ ಇದೆ ಟು ಡಿಲೇ ಯುವರ್ ಸ್ಟಾರ್ಟ್? ಏನು ರೀಸನ್ಸ್ ಇಲ್ಲ, ಸ್ಟಾರ್ಟ್ ವರ್ಕಿಂಗ್ ಅಷ್ಟೇ. ಸೊ ದ್ಯಾಟ್ ವಾಸ್ ದ educational segment of it. For the amount of fun I've had in this conversation, I'm hating to bring this to the last part of it, but ಏನು ಮಾಡೋಕ್ಕಾಗಲ್ಲ. we'll do more episodes for sure. 100% ಅಪಾಯಿಂಟ್ಮೆಂಟ್ ಸಿಕ್ಕಿದ್ರೆ ನಾ ಇಲ್ಲಿ ಅಪಾಯಿಂಟ್ಮೆಂಟ್ ಇದ್ದೀನಿ ಬ್ರೋ, ಹಂಗಂತ ಏನಿಲ್ಲ. ನೆಕ್ಸ್ಟ್ ಕಮ್ಮನಹಳ್ಳಿ ಪಿ ಜಿಲ್ ಮಾಡೋಣ. ಡನ್ ಏರಿಯಲ್ಲಿ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಕಮ್ಮನಹಳ್ಳಿ ತುಂಬ ದೊಡ್ಡದಾಗಿದೆ. ಹಾಂ, ಎಕ್ಸಾಕ್ಟ್ಲಿ. ಲೊಕೇಶನ್ ಡಿಸ್ಕ್ರಿಪ್ಷನ್. ಸೊ ನೆಕ್ಸ್ಟ್ ಏನಂದರೆ, ಐ ಹ್ಯಾವ್ ಟೈಟಲ್ಡ್ ದ ಶೋ ಹೇಳಬೇಕನ್ನಿಸ್ತು, ಹೇಳಿದೆ ಅಲ್ವಾ? ಕರೆಕ್ಟ್. ಆ್ಯಂಡ್ ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ, ನಾನು ಮತ್ತು ನನ್ನ ಆಡಿಯನ್ಸ್, ನಮ್ಮ ಟೀಮ್ ನಮ್ಮದು ಸಪ್ರೇಟು, ನೀವು ಇಲ್ಲಿ ಬಂದಿರೋದು ಹೇಳೋಕ್ಕೆ, ಕೇಳಿಸ್ಕೊಳಕ್ಕೆ ನಾವಿದ್ದೀವಿ ಅಂತ. ಇಲ್ಲಿವರೆಗೂ ನಾನು ಡೈರೆಕ್ಟ್ ಮಾಡ್ತಾ ಇದ್ದೆ ಕಾನ್ವರ್ಸೇಷನ್, ಅಂದರೆ ಇದು ಅದು ಅಂತ. ಐ ಹ್ಯಾಡ್ ಲಿಟಲ್ ಕಂಟ್ರೋಲ್ ಆನ್ ವಾಟ್ ವಿ ಆರ್ ಸ್ಪೀಕಿಂಗ್. ದ ನೆಕ್ಸ್ಟ್ ಹೌ ಮಚ್ ಅವರ್ ಟೈಮ್ ಯು ವಾಂಟ್ ಇಸ್ ಕಂಪ್ಲೀಟ್ಲಿ ಯುವರ್ಸ್. ನಿಮಗೇನು ಹೇಳ್ಬೇಕನ್ನಿಸ್ತಾ ಇದೆ, ಆಫ್ ದ ಟಾಪ್ ಆಫ್ ಯುವರ್ ಮೈಂಡ್ ಇವಾಗ ಏನು ಬರ್ತಾ ಇದೆ, ಅಥವಾ ನಿಮಗೇನೋ ಒಂದು ಇರುತ್ತೆ ಆ ಥರದ್ದು ಯಾವುದಾರೊಂದು, ಅಂದರೆ ನಾಟ್ ದಟ್ ದಿಸ್ ಇಸ್ ಅ ವೆರಿ ಬಿಗ್ ಪ್ಲ್ಯಾಟ್ಫಾರ್ಮ್ ಆರ್ ಸಮಥಿಂಗ್, ಬಟ್ ಒಂದು ಕ್ಯಾಮ್ರಾ ಇದೆ ಆ್ಯಂಡ್ ಯುವರ್ ಆಡಿಯನ್ಸ್ ವಿಲ್ ಓನ್ಲಿ ಲಿಸನ್ ಟು ದಿಸ್ ಅಟ್ ದ ಎಂಡ್ ಆಫ್ ದ ಡೇ ಅಲ್ವಾ? ನಿಮಗೆ ಪ್ಯೂರ್ಲಿ ನಿಮಗೆ ಏನೋ ಹೇಳಬೇಕಂತಿದ್ರೆ ಏನು ಇಂಟರ್ವೆನ್ಷನ್ ಇರಲ್ಲ, ಏನು ರೆಸ್ಟ್ರಿಕ್ಷನ್ಸು ರೂಲ್ಸ್ ಇಲ್ಲ, ಅದ್ರ ಬಗ್ಗೆ ಏನೂ ಇಲ್ಲ. ವಾಟ್ ಎವರ್ ಯು ವಾಂಟ್ ಟು ಟೆಲ್ ಫಾರ್ ಹೌ ಮಚ್ ಅವರ್ ಲಾಂಗ್, 1 ಸೆಕೆಂಡ್ ಇರ್ಬೋದು, 1 hour ಇರ್ಬೋದು, ಟೈಮ್ ಇಸ್ ಯುವರ್ಸ್. 1 hour ನನಗೂ ಮಾತಾಡೋಕ್ಕಾಗಲ್ಲ ಬ್ರೋ, ಒಬ್ಬನೇ ಏನಂತ ಮತ್ತೆ ಹುಚ್ಚ ಅಂತಾರೆ ನನಗೆ. ಮತ್ತೆ 1 hour ನಾನೇ ಮಾತಾಡೋಲ್ಲ, ಬೇಡ, ಅದೇ ಬೇಡ. ಸಾಂಗ್ ಅದು ಟ್ರೋಲ್ ಅಲ್ಲ, ಏನಿಲ್ಲ, ಸಿಂಪಲ್ ಸ್ವೀಟ್ 1-2 ಸೆಂಟೆನ್ಸಲ್ಲಿ ಹೇಳ್ತೀನಿ ಅಷ್ಟೇ. ಏನು ಮಾಡಿದರೂ ಕನ್ಸಿಸ್ಟೆಂಟಾಗಿ ಮಾಡಿ, ಡಿಲೇ ಮಾಡಬೇಡಿ. ನಿಮ್ಗೇನು ಮಾಡೋದಿದೆ ಮಾಡಿ, ಇವತ್ತೇ ಮುಗಿಸ್ಬಿಡಿ. ವಿಲ್ ಗೆಟ್ ದಟ್ ಕಾನ್ಫಿಡೆನ್ಸ್. 100% ನಿಮ್ಮ ಕಾನ್ಫಿಡೆನ್ಸ್ ಬರುತ್ತೆ. ಇವತ್ತಾಗಲಿಲ್ಲ ಅಂದರೆ ನಾಳೆ ಆಗುತ್ತೆ, ನಾಳೆ ಆಗಲಿಲ್ಲ ನಾಡಿದ್ದಾಗತ್ತೆ, ಆದರೆ 100% ಆಗುತ್ತೆ ಇಫ್ ಯು ಆರ್ ಕನ್ಸಿಸ್ಟೆಂಟ್. ನಾನು ಅದೇ ಫಾಲೋ ಮಾಡಿದ್ದು, ನೀವು ಅದೇ ಫಾಲೋ ಮಾಡಿ. ಯಾವುದೂ ಆಗಿರಲಿ, ಮ್ಯೂಸಿಕ್ ಅಂತ ಅಷ್ಟೇ ಅಲ್ಲ. ಇಫ್ ಯು ಆರ್ ಇಂಟು ಫ್ಯಾಷನ್, ರಿವ್ಯೂ, ಈಗ ನೀವು ಪಾಡ್ಕಾಸ್ಟ್ ಮಾಡ್ತಿದ್ರಿ, ಪಾಡ್ಕಾಸ್ಟ್ ಐ ಸಜೆಸ್ಟ್ ದ ಸೇಮ್ ಥಿಂಗ್ ಟು ಎವ್ರಿ ಒನ್. ಯಾಕಂದರೆ ನಾನು ನಾರ್ಮಲ್ ಹ್ಯೂಮನ್ ಬೀಯಿಂಗ್ನೇ. ಯಾಕೆ ಕ್ರಿಯೇಟರ್ ಆದ್ರೂ ಅಷ್ಟೇ, ಅವ್ರನ್ನ ನೀವು ಸ್ವಲ್ಪ ಅನಲೈಸ್ ಮಾಡಿ, ಏನೇನು ಮಾಡ್ತಿದ್ದಾರೆ, ಕನ್ಸಿಸ್ಟೆಂಟ್ ಯಾವ ಥರ ಮಾಡ್ತಿದ್ದಾರೆ, ಏನು ಡೆಕೋರೇಷನ್ ಮಾಡಿ ಏನೋ ಮಾಡಿದರೂ ಏನಿಲ್ಲ, ನೀವು ಕಂಟೆಂಟ್ ಚೆನ್ನಾಗಿ ಆಗಿಬಿಟ್ರೆ ಮುಗೀತು. ಪೀಪಲ್ ಇಲ್ಲಿ 100% ಲವ್ ಇಟ್ ಅಷ್ಟೇ. ನಂದೇನು ರೂಮ್ ಇಷ್ಟೊಂದು ಬ್ರೈಟ್ನೆಸ್ ಇಲ್ಲ, ಏನೂ ಇಲ್ಲ ಹೇಳ್ತಿದ್ದೀನಿ ಕ್ಲಿಯರ್. ಯಾಕಂದರೆ ನೀವು ಸ್ಟಾರ್ಟ್ ಮಾಡಿದ್ರೆ ಇದು ಎಲ್ಲ ಬಂದೇ ಬರುತ್ತೆ. ಕರೆಕ್ಟ್. ಸೊ ಸ್ಟಾರ್ಟ್ ಮಾಡಿ. ಇಫ್ ಯು ವಾಂಟ್ ಟು ಬಿ ಸಮಥಿಂಗ್, ಇದು ವಿಡಿಯೋ ನೋಡ್ತಿದ್ರೆ ಇವತ್ತೇ ಸ್ಟಾರ್ಟ್ ಮಾಡಿ, ಈಗಲೇ ಸ್ಟಾರ್ಟ್ ಮಾಡಿ, ಇವತ್ತೇ ಐಡಿಯಾ ಮಾಡಿ. ದ್ಯಾಟ್ ಈಸ್ ಹೌ ವಿಲ್ ಲೀಡ್. ನಾನೇನು ದೊಡ್ಡವನಾಗಿಲ್ಲ ಅಷ್ಟು, ಆದರೂ ಹೇಳ್ತಿದ್ದೀನಿ ಸಿಂಪಲ್. ನನಗೂ ಇನ್ನೂ ತುಂಬ ಮಾಡೋದಿದೆ. ಐ ಡೆಫಿನೆಟ್ಲಿ ಡೂ ಇಟ್, ಐ ಆಮ್ ಡೂಯಿಂಗ್ ಇಟ್. ಸೊ ನೀವು ಮಾಡಿ, ಸ್ಟಾರ್ಟ್ ಮಾಡಿ, ಡಿಲೇ ಮಾಡಬೇಡಿ ಅಷ್ಟೇ. ಪರ್ಫೆಕ್ಟ್. ಅಷ್ಟೇ ಹೇಳಿದಿರೋದು, ಬೆಸ್ಟ್ ನನಗನ್ಸಿದ್ದು. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು, ಏನಂತೀರ? ಎಸ್, ಸೂಪರ್. ಇಲ್ಲ, ಪರ್ಫೆಕ್ಟ್ ಆಗಿತ್ತು. ಮತ್ತೆ ಫಿಲಾಸಫಿಗೆ ಹೋಯ್ತೀನಿ ನಾನು, ಇನ್ನೂ ಅಷ್ಟು ದೊಡ್ಡವನಾಗಿಲ್ಲ ಅಂದ್ರಲ್ಲ. ಕರೆಕ್ಟ್, ಅದು ಆ ರಿಯಲೈಸೇಷನ್ ತುಂಬ ಒಳ್ಳೇದು ಅಷ್ಟೇ. ಅದನ್ನು ಮತ್ತೆ ರಿಮೈಂಡ್ ಮಾಡೋಕ್ಕೆ ಅಂದರೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಲಾಸ್ಟ್ ಪಾರ್ಟ್ ಆಫ್ ದ ಕಾನ್ವರ್ಸೇಷನ್ಗೆ ನಾನು ಏನು ಕೇಳ್ತೀನಿ ಅಂದರೆ, ಇವತ್ತು ನೀವು ಇಲ್ಲಿ ಕೂತಿದ್ರಿ, ಯು ಆರ್ ಎ ಪಾರ್ಟ್ ಆಫ್ ಹೇಳ್ಬೇಕನ್ನಿಸ್ತು ಹೇಳಿದೆ. ಆ್ಯಂಡ್ ದಿಸ್ ವಿಲ್ ಆಲ್ವೇಸ್ ಬಿ ಇದು. ಹೆಂಗಂದರೆ ಇದು ಎಟರ್ನಲ್ ಹಿಂಗೆ ಲಿಂಕ್ ಆಗಿಬಿಟ್ರೆ ಆಗೋಯ್ತು, ಬಿಡಲ್ಲ ನಾವು ನಿಮ್ಮನ್ನ. ಜಿಗಣೆ ಥರ ಕಚ್ಕೊಂಡ್ಬಿಡ್ತೀವಿ, ಆಯಿತಾ? ಸೊ ಆಬ್ವಿಯಸ್ಲಿ ದೆರ್ ವಿಲ್ ಬಿ ಅ ಲಾಟ್ ಮೋರ್ ಕಾನ್ವರ್ಸೇಷನ್ಸ್ ವಿತ್ ಯು. ಬಟ್ ಫಾರ್ ಟುಡೇಸ್ ಎಕ್ಸ್ಪೀರಿಯನ್ಸ್, ಶಶಾಂಕ ಈ ಥರ ಮಾತಾಡ್ತಾನೆ, ಈ ಶೋಲ್ಲಿ ಈ ಥರ ಒಂದು ಸ್ಟ್ರಕ್ಚರ್ ಇದೆ ಅಥವಾ ಒಂದು ಫಾರ್ಮ್ಯಾಟ್ ಇದೆ, ಎಲ್ಲ ನಿಮಗೆ ಗೊತ್ತಾಯಿತು. ನೀವು ನೆಕ್ಸ್ಟ್ ಎಪಿಸೋಡಿಗೆ ಇಲ್ಲಿ ಬರೋವರೆಗೂ ಯು ವಿಲ್ ಹೋಪ್ಫುಲಿ ಯು ವಿಲ್ ಬಿ ಅವರ್ ಆಡಿಯನ್ಸ್. ಇವಾಗ ನಾನು ಮಾತಾಡಿದ್ದೆ ಚೆನ್ನಾಗಿತ್ತು ಅಥವಾ ಚೆನ್ನಾಗಿರಲಿಲ್ಲ, ನೆಕ್ಸ್ಟ್ ಗೆಸ್ಟ್ಸ್ ಯಾರ್ಯಾರೋ ಬರ್ತಾರೆ ಕೇಳಿಸ್ಕೊಳ್ಳೋಣ ಅಂತ ಇರುತ್ತೆ. ಸೊ
ನೀವು ಕೇಳುಗರಾಗ ಅಲ್ಲಿ ಕುತ್ಕೊಂಡಾಗ ಯಾರು ಹೇಳ್ಬೇಕಂತ ನಿಮಗೆ ಅನ್ಸುತ್ತೆ? ಇಲ್ಲಿ ಯಾರು ಬಂದು ಹೇಳ್ಬೇಕು ಅನ್ಸುತ್ತಾ? ರೆಕಮೆಂಡೇಶನ್ಸ್ ಸಿಂಪಲಾಗಿ ಹೇಳ್ತೀನಿ ಗುರು, ಅಂದರೆ ಈ ಪಾಲಿಶ್ಡ್ ಆಗಿ ಮತ್ತು ಏನೋ ದೊಡ್ಡ ಸಾಚಾ ಥರ ಎಲ್ಲ ಹೇಳಲ್ಲ. ನೀವು ಯಾರನ್ನ ರೆಕಮೆಂಡ್ ಮಾಡ್ತೀರಲ್ಲ, ನಾನು ಕ್ಲಿಪ್ ಮಾಡ್ಕೋತೀನಿ ಅದನ್ನು, ಅವ್ರಿಗೆ ತೋರಿಸ್ತೀನಿ, ನೋಡಿ ಈ ಥರ ಕಾಂಟೆಂಟ್ ಕ್ರಿಯೇಟರು ಇಷ್ಟು ಸಕ್ಸಸ್ ಇದೆ, ಅವ್ರು ಬಂದಿದ್ರು, ನೀವು ಬರ್ಬೋದು ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೊಂದೆರಡು ಗೆಸ್ಟ್ಗಳನ್ನ ಬುಟ್ಟಿಗೆ ಹಾಕ್ಕೊಳತ್ತೀನಿ. ಅದು ದ್ಯಾಟ್ ಬೀಯಿಂಗ್ ಒನ್ ರೀಸನ್. ಆ್ಯಂಡ್ ಆಲ್ಸೋ ಹೂ ಯು ವುಡ್ ವಾಂಟ್ ಟು ಲಿಸನ್ ಜೆನ್ಯೂನ್ಲಿ ಆಲ್ಸೋ. ಜೆನ್ವನ್ಲಿ ಅಂದರೆ ಐ ವಾಂಟ್ ಟು ಲಿಸನ್, ಎಲ್ಲರದು ಸ್ಟೋರಿ ಕೇಳ್ಬೇಕು ಅನ್ಸುತ್ತೆ. ನಾನೊಬ್ಬನೇ ಅಲ್ಲ, ಇವತ್ತು ಯಾರ್ಯಾರು ಕಾಂಟೆಂಟ್ ಕ್ರಿಯೇಟರ್ಸ್ ಆಗಲಿ, ಯಾರು ಸಕ್ಸಸ್ ಆಗಿರಲಿ, ಎಲ್ಲರದು ಸ್ಟೋರಿ ಕೇಳಬೇಕು ಅನ್ನಿಸ್ತೆ. ಐ ವಾಂಟ್ ಎವ್ರಿ ಒನ್ ಟು ಕಮ್ ಆನ್ ದಿಸ್ ಸೀಟ್, ಎವ್ರಿ ಒನ್, ಈವನ್ ದ ಮೋಸ್ಟ್ ಪಾಪ್ಯುಲರ್ ಒನ್ಸ್ನು ಬರ್ತಾರೆ 100% ಇಫ್ ಯು ಆರ್ ವೆರಿ ಕನ್ಸಿಸ್ಟೆಂಟ್. ನಿಮಗೆ ಹೇಳ್ತಿದ್ದೀನಿ, 100%. ಫಾರ್ ಕನ್ಸಿಸ್ಟೆಂಟ್, ಫಾಲೋವರ್ಸ್ ಡಸಂಟ್ ರಿಯಲಿ ಮ್ಯಾಟರ್. ನೀವು ನಿಮ್ಮ ಕೆಲಸ ಪಾಲಿಶಾಗಿ ಮಾಡಿಬಿಟ್ರೆ ಅವರೇ ನಿಮ್ಮ ಕಡೆ ಬರ್ತಾರೆ ಅಷ್ಟೇ. ಐ ವಾಂಟ್ ಟು ಸಿ ಎವ್ರಿ ಒನ್, ಎಲ್ಲ ಕ್ರಿಯೇಟರ್ಸನ್ನು ನೋಡೋಕೆ ಇಷ್ಟಪಡ್ತೀನಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದಟ್. ಅಕ್ಸೆಪ್ಟೆಡ್, ಲವ್ ಯು ಫಾರ್ ದಟ್. ಥ್ಯಾಂಕ್ ನೌ ಗಿವ್ ಮಿ 3 or 4 names. ನೇಮ್ಸ್ ಕೊಡಲ್ಲ, ಎಲ್ಲರೂ ಬರ್ತಾರೆ ಅಷ್ಟೇ. ಸಾರ್ಟೆಡ್, ನಾಟ್ ಎನ್ ಇಶ್ಯೂ. ಸೊ RCB ಇಂದ ಶುರು ಆದ ಮಾತುಕತೆ ಗದಗಕ್ಕೆ ಹೋಯ್ತು. ಆ ಫೀಲಿಂಗ್ ಬ್ರೋ, ಗೆದ್ರೆ ನೋಡು, ಚೆಕ್ ಮಾಡು, ಸೂತ್ರ ಇದ್ದಾರೆ ಬ್ರೋ. ಚೆಕ್ ಮಾಡು, ಎಷ್ಟು 12-13 ಶಿಟ್. RCB won. ವಾಟ್? 35 runs ಇಂದ ವಿನ್ ಆಗಿ. ಒನ್ ಮ್ಯಾಚ್ ಶೂಟ್ ಮಾಡ್ತಾ ಇದ್ವಿ, ನೋಡಕ್ಕಾಗ್ಲಿಲ್ಲ, ಅಂಡ್ ದೇ ಹ್ಯಾಡ್ ಟು ವಿನ್ ದಟ್ ಮ್ಯಾಚ್ ಓನ್ಲಿ. ಬ್ರೋ ನನಗೆ ಅನ್ಸುತ್ತೆ, ನಾನು ಯಾವಾಗ ನೋಡ್ತೀನಿ ಅವಾಗಲೇ ಸೋಲ್ತಾರೆ ಬ್ರೋ ಇವರು. ನಾವೇ ಲತ್ತೇನ ಅಂತ. ನಾನು ಹಿಂಗೆ ಅವಾಗಲೂ ಕಾರಾಗ ಬರೋರದ ಪಟ್ಟಿದಾರ ಹೊಡಿತಿದ್ದ, ಮಸ್ತಾಗಿ ಹೊಡಿತಿದ್ದ, ನಾನು ಹಿಂಗೆ ಸ್ಟಾರ್ಟ್ ಮಾಡ್ತಿದ್ದೀನಿ, ಔಟ್. ಶಬಾಷ್. ಅದಕ್ಕೆ ನೋಡಲಿಲ್ಲ, ಚೆನ್ನಾಗಾಯ್ತು, ಆದ್ರೆ ಗೆದ್ರು ಸಾಕು. ಸೂಪರ್ ಆಗಿ ಆಯ್ತು. ಸದ್ಯ 2 ಮ್ಯಾಚ್ ಗೆದ್ದಂಗೆ ಆಯ್ತಾ ಈಗ, ಅಷ್ಟೇ ಸಾಕು, ಬೇಜಾನ ಆಯ್ತು. ಎಷ್ಟೋ ಗೆಲ್ಲಿ ಬ್ರೋ RCB ಅಷ್ಟೇ. ಸೊ RCB ಇಂದ ಶುರುವಾಗಿದ್ದ ಕಾನ್ವರ್ಸೇಷನ್ ವಾಪಸ್ RCBಗೆ ಬಂತು. ಮಧ್ಯದಲ್ಲಿ ಗದಗಕ್ಕೆ ಹೋಗಿ ಬಂದ್ವಿ. ಅಲ್ಲಿ ಹುಟ್ಟು, ಬೆಳವಣಿಗೆ, ಅಜ್ಜ ಮೇನ್ಲಿ ಅದು ಹೈಲೈಟ್. ನನ್ನ ಫೇವ್ರೇಟ್ ಅವರು. ಅಲ್ಲಿಂದ ಬೆಳಗಾವಿಗೆ ಹೋದ್ವಿ, ಇಂಜಿನಿಯರಿಂಗ್ ಆಯಿತು, ಬೆಂಗಳೂರಿಗೆ ಬಂದ್ವಿ. ಇದಿಷ್ಟು ಜರ್ನಿಲಿ ಮ್ಯೂಸಿಕ್ ಹೋಯ್ತು. ಸೊ ವಿನಯ್ ಹೇಳ್ಬೇಕು ಅನ್ಸಿದ್ದನ್ನು ಅವ್ರು ಹೇಳಿದ್ದಾರೆ. ಈಗ ಈ ಎಪಿಸೋಡ್ ಸ್ವಲ್ಪ ಡಿಫ್ರೆಂಟಾಗಿ ಎಂಡ್ ಮಾಡೋಣ ಆಯಿತಾ? ಯಾವಾಗಲೂ ಏನೋ ಒಂದು ಎಂಡಿಂಗ್ ಇರುತ್ತೆ ಆಬ್ವಿಯಸ್ಲಿ, ಆ್ಯಂಡ್ ನಂದು ಫಾರ್ಮಲ್ ಎಂಡಿಂಗ್ ನಾನು ಫಿಕ್ಸೇ ಮಾಡ್ಕೊಂಡಿಲ್ಲ, ಆ್ಯಂಡ್ ಮಾಡೋಕ್ಕೆ ಇಷ್ಟನೂ ಇಲ್ಲ, ಒಂದೊಂದು ಥರ ಎಂಡ್ ಮಾಡ್ತೀನಿ. ಸೊ ಇದಕ್ಕೆ ಯಾವ ಥರ ಮಾಡೋಣ ಅಂದರೆ, ಕಷ್ಟಪಟ್ಟು ಬೆಂಗಳೂರು ಕನ್ನಡ ಮಾತಾಡಿದರೆ ಇಷ್ಟೊತ್ತು ಆಯಿತಾ? ಆ್ಯಂಡ್ ಸ್ವಲ್ಪ ಜನ ಯಾರು ನಮ್ಮನ್ನು ನೋಡ್ತಾ ಇದ್ದಾರೋ ಬೆಂಗಳೂರವರು ಸದ್ಯಕ್ಕೆ ನೋಡ್ತಾ ಇದ್ದಾರೆ. ಸ್ವಲ್ಪ ನಿಮ್ಮ ಕಡೆಯವ್ರನ್ನೂ ಕರ್ಕೊಂಬಂದು ನಾವು ಬುಟ್ಟಿಗೆ ಹಾಕೋಬೇಕು ಇವಾಗ. ಎಲ್ಲರೂ ನಮ್ಮವರೇ, ಕನ್ನಡ ಮಾತಾಡ್ತಾ ಇದ್ದೀವಿ ಎಂಡ್ ಆಫ್ ದ ಡೇ. ಸೊ ಶೋನ ಲೈಕು, ಶೇರು, ಸಬ್ಸ್ಕ್ರೈಬು, ಕಾಮೆಂಟ್ ಎಲ್ಲ ಹೇಳಿ ನಮ್ಮ ಶೋ ನೋಡಿ ಅಂತ ನಿಮ್ಮ ಕಡೆ ಭಾಷೆಲಿ ನಿಮ್ಮ ಜನಕ್ಕೆ ತಿಳಿಸ್ಕೊಟ್ಬಿಡಿ ದಯವಿಟ್ಟು. ಎಲ್ಲರೂ ನಮ್ಮವರೇ, ಇಲ್ಲಿಯವ್ರು ಇರಲಿ, ಅಲ್ಲ ಅದು ನಿಜ, ಆದರೂ ಹೇಳ್ತಿದ್ದೀನಿ, ಯಾರಿದ್ರು ನಮ್ಮ ಜನನೇ. ಸೊ ನಮ್ಮ ಆಕ್ಸೆಂಟ್ ಹೇಳ್ತೀನಿ, ಪಕ್ಕ ಎಲೆಕ್ಷನ್ ಇರ್ಬೋದು ನೀವು. ಮಾತಲ್ಲಿ ಹಿಂಗಿದ್ದೀನಿ ಬ್ರೋ, ಏನು ಮಾಡಿ. ಸೂಪರ್. ಏನಿಲ್ಲ, ಎಲ್ಲರೂ ಬರ್ರಿ, ನಮ್ಮ ಶಶಾಂಕ್ ಬ್ರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇವರು ಏನೋ ಒಂದು ಹೊಸ ಟ್ರೈ ಮಾಡಾಕೊಂತಾರ, ನೀವು ಟ್ರೈ ಮಾಡಿರಿ, ಸೇಮ್ ಮಾಡೋದು. ನಿಮ್ಗೆ ಅನ್ಸಿದ್ದು ನೀವು ಏನಂತೀರಿ, ನಿಮಗೇನು ಹೇಳ್ಬೇಕು ಅನ್ನಿಸ್ತೈತಿ ನೀವು ಹೇಳ್ರಿ. ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕೆಲಸ ಮಾಡಿರಿ, ಆರಾಮಾಗಿರ್ರಿ. ಈ ರಾತ್ರಿ ಆಗೈತಿ, ಮಕ್ಕೋರಿ ಹೇಳ್ಬೇಕನ್ಸಿದ್ದನ್ನು ಹೇಳೇವ್ರಿ, ನೀವು ಕೇಳಿರ್ರಿ. ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ್ರಿ. ಥ್ಯಾಂಕ್ಸ್ ರೀಪಾ. ಥ್ಯಾಂಕ್ಸ್ ರೀಪಾ. ಥ್ಯಾಂಕ್ ಯು ಬ್ರೋ. ಬಂದೆ ಕಿವಿ ಕೊಟ್ಟು ಕೇಳಿ, ಇದು ಹೇಳ್ಬೇಕನ್ಸ್ತು ಹೇಳ್ದೆ. ಮಾಡಕ್ ಕೆಲ್ಸಕ್ಕೆ ಟೈಮ್ ಇಲ್ಲ, ಹೋಗ. ನಿಮ್ ಕೆಲಸ ಮಾಡ್ತಾ ಸುಮ್ನೆ ಕೇಳಿ ಹೇಳ್ಬೇಕನ್ಸ್ತು ಹೇಳ್ದೆ. ಕೆಲ್ಸಕ್ಕೆ ಹೋಗಕ್ಕೆ 1 hour ಬೇಕು ನಮ್ ಬೆಂಗಳೂರಲ್ಲಿ. ಯಾರಲ್ಲಿ ಹೋಗ್ತಾ ಕೇಳ್ಬೋದು, ಇದು ಹೇಳ್ಬೇಕನ್ಸ್ತು ಹೇಳ್ದೆ. ನಂಗೆ 7,000 ಇದೆ, ನೀನೇ ಕೇಳಿಸ್ಕೋ. ಜೊತೆಲಿ ಹರಟೆ ಹೊಡಿಯೋಣ ಬನ್ನಿ, ಇದು ಹೇಳ್ಬೇಕನ್ಸ್ತು ಹೇಳ್ದೆ. ಆಯ್ತು ಬಿಡು.